Thank you, sir. Over. ಥ್ಯಾಂಕ್ ಯು ಮೇಡಮ್. ವೆರಿ ಓಕೆ ಮಾಸ್ಟರ್ಸ್, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು. ಯೋಗೀಶ್ವರರು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಮಲ್ಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರ ರಾಘವರಾವ್ ಅವರು PSSM ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ವಿಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ನಮ್ಮ ಇವತ್ತಿನ ಈ ಧ್ಯಾನ ವಿಜ್ಞಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಾವು ಸಾಮಾನ್ಯವಾಗಿ ಎಲ್ಲರೂ, ಅದರಲ್ಲೂ ಭಕ್ತಿ ಮಾರ್ಗದಲ್ಲಿದ್ದವರು, ಭಗವಂತನ ಮೇಲೆ ತುಂಬಾ ಅಪಾರವಾದ ನಂಬಿಕೆ ಇದ್ದಂಥವರು ಎಲ್ಲರೂ ಕೂಡ ಏನನ್ನ ಮಾಡ್ತಾರೆ ಅಂದ್ರೆ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ ಅಲ್ವಾ. ಭಗವಂತನಿಗೆ ಕೃತಜ್ಞತೆ ಹೇಳುವುದು, ನಮಸ್ಕಾರ ಮಾಡುವುದು ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ಬರದು ಒಂದೊಂದು ರೀತಿ. ಆದ್ರೆ ನಿಜವಾಗಲೂ ನಾವು ಭಗವಂತನಿಗೆ ಹೇಗೆ ನಮಸ್ಕಾರ ಮಾಡಬೇಕು, ಅಥವಾ ಯಾಕಾಗಿ ನಮಸ್ಕಾರ ಮಾಡಬೇಕು, ಅಥವಾ ನಾವು ಹೇಗೆ ನಮಸ್ಕಾರವನ್ನ ಮಾಡಿದರೆ ಅದು ನಿಜವಾದ ಭಗವಂತನ ನಮಸ್ಕಾರವಾಗ್ತದೆ. ಇಲ್ಲದೆ ಹೋದರೆ ಆ ನಮಸ್ಕಾರವೂ ಕೂಡ ಕಪಟವಾಗಿ ಬಿಡಬಹುದು, ಕಪಟ ಅಲ್ವಾ. ಹಾಗಾದ್ರೆ ಭಗವಂತನನ್ನ ಯಾಕಾಗಿ ನಾವು ನಮಸ್ಕಾರ ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಯಾಕೆ ನಾವು ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಯಾರನ್ನಾದ್ರೂ ಕೇಳಿದ್ರೆ ಸಾಮಾನ್ಯವಾಗಿ ಜನ ಏನ್ ಹೇಳ್ತಾರೆ, ಭಗವಂತ ದೊಡ್ಡವನಪ್ಪ, ಭಗವಂತ ದೊಡ್ಡವನು, ಅವನಿಗೆ ನಮಸ್ಕಾರ ಮಾಡದೇ ಇರ್ಲಿಕ್ಕಾಗ್ತದೆ ಅಲ್ವಾ. ದೇವರು ದೊಡ್ಡವನು ಅನ್ನೋದಕ್ಕೆ ನಮಸ್ಕಾರ ಮಾಡ್ತಾರೆ. ಇನ್ನು ಕೆಲವರು ಕೇಳಿದ್ರೆ, ನೀವ್ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತಂದ್ರೆ, ದೇವರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾನೆ, ನಮಗೆ ಕಷ್ಟ ಬರದ ಹಾಗೆ ನೋಡ್ತಾನೆ, ಅಥವಾ ನಮಗೆ ಏನಂತೀವಿ, ಕಷ್ಟ ಬಂದಾಗ್ಲಿಲ್ಲ ಯಾರಾದ್ರೂ ಒಬ್ರು ಶಕ್ತಿ ಬೇಕಲ್ವಾ, ಅದಕ್ಕಾಗಿ ನಾವು ದೇವರಿಗೆ ನಮಸ್ಕಾರ ಮಾಡ್ತೇವೆ. ಇನ್ನು ಕೆಲವ್ರನ್ನ ಕೇಳಿದ್ರೆ ಅವರು ಹೇಳ್ತಾರೆ, ಇಲ್ಲ, ದೇವರು ನಮಗೆ ಬೇಡಿದ್ದನ್ನ ಕೊಡ್ತಾನೆ, ನಮಗೆ ಏನ್ ಬೇಕೋ ಅದನ್ನೆಲ್ಲ ಕೊಡುವವನು ಯಾರು, ಭಗವಂತ. ಅದಕ್ಕೆ ನಾವು ಯಾವಾಗ್ಲೂ ಭಗವಂತನ ಹತ್ರ ನಮಸ್ಕಾರ ಮಾಡಬೇಕು, ಬೇಡ್ತಾ ಇರಬೇಕು ಅಂತ ಹೇಳಿ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ, ಈ ಒಂದು ವೇಳೆ ನಾವು ದೇವರಿಗೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ದೇವರು ಸಿಟ್ಟು ಮಾಡ್ಕೊಂಡ್ಬಿಟ್ರೆ, ಕೋಪ ಮಾಡ್ಕೊಂಡ್ಬಿಟ್ರೆ, ಶಾಪ ಕೊಟ್ಬಿಟ್ರೆ, ಅದಕ್ಕಾಗಿ ನಾವು ಯಾಕಪ್ಪ ಇರ್ಲಿ ಅಂತ ಹೇಳಿ ಒಂದು ನಮಸ್ಕಾರ ಅಲ್ವಾ ನಾವು ಮಾಡಲ್ವ. ರೋಡಲ್ಲಿ ಹೋಗ್ತಾ ಇರ್ತೀವಿ, ಎದುರುಗಡೆ ಎಲ್ಲೋ ಒಂದು ಪಕ್ಕದಲ್ಲಿ ದೇವಸ್ಥಾನ ಕಾಣಿಸ್ತಾ ಇರ್ತದೆ ಅಲ್ವಾ, ರೋಡಲ್ಲಿ ಸುಮ್ಮನೆ ಗಾಡಿಲಿ ಹೋಗ್ತಾ ಇರ್ತೀವಿ, ದೇವಸ್ಥಾನ ಕಾಣಿಸ್ತದೆ, ಕೂಡ್ಲೆ ಏನ್ ಮಾಡ್ತೀವಿ, ಎಲ್ಲ ಒಂದ್ ವೇಳೆ ನಮಸ್ಕಾರ ಮಾಡದೆ ಹಂಗೆ ಹೋಗ್ಬಿಟ್ರೆ ಮತ್ತೆ ದೇವ್ರು ಸಿಟ್ಟು ಮಾಡ್ಕೊಂಡ್ಬಿಟ್ರೆ, ದೇವಸ್ಥಾನದಲ್ಲಿ ಇರೋ ದೇವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಲ್ವಾ. ಅಥವಾ ಹೋಗೋ ಕೆಲಸ ಒಳ್ಳೇದಾಗ್ಲಿ ಅಂತ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಮಾಡಲ್ವಾ. ಒಂದ್ ವೇಳೆ ನಮಸ್ಕಾರ ಮಾಡದೆ ಹಂಗೆ ಹೋದ್ರೆ ನಮ್ಮ ಒಳಗೆ ಶುರು ಆಗ್ಬಿಡ್ತದೆ, ಏನು, ನೀವು ಅಲ್ಲಿ ದೇವಸ್ಥಾನ ಇತ್ತು ಒಂದ್ ನಮಸ್ಕಾರ ಮಾಡ್ಲಿಲ್ಲ, ಒಳಗೆ ಹೋಗೋದು ಬೇಡ ಆಗಿತ್ತು, ಒಂದ್ ನಮಸ್ಕಾರ ಮಾಡಕ್ಕಾಗ ಅಂದ್ರೆ ಯಾಕೆ, ದೈವ ಭೀತಿ, ದೈವ ಭೀತಿ ಇದೆ ಮನುಷ್ಯನಿಗೆ, ಹಾಗಾಗಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಹೇಳ್ತಾ ಹೋದ್ರೆ ಇನ್ನೂ ಬೇಕಾದಷ್ಟು ಆ ವಿ- ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಕೆಲವರು ಹೇಳ್ತಾರೆ, ಹಾಗಾದ್ರೆ ಇವರೆಲ್ಲ ನಮಸ್ಕಾರ ಮಾಡ್ತಾ ಇರೋದು ಸರಿ ಇದೆಯಾ, ಅಥವಾ ನಿಜವಾಗ್ಲೂ ಅದು ಭಗವಂತನ ನಮಸ್ಕಾರವಾ. ಹಾಗಾದ್ರೆ ಒಂದು ವೇಳೆ ನಾವು ಯಾಕೆ ನಮಸ್ಕಾರ ಮಾಡೋದಾದ್ರೆ ಹೇಗೆ ನಮಸ್ಕಾರ ಮಾಡಬೇಕು. ಮೊದಲನೇವ್ರು ಹೇಳಿದ್ರು, ದೇವರು ದೇವರು ದೊಡ್ಡವನು ಅಂತ. ಯಾವಾಗ ದೇವರು ದೊಡ್ಡವನು ಅನ್ನಿಸ್ತದೆ, ದೇವರ ವಿಷಯ ಬಂದಾಗ ಮಾತ್ರ ದೇವರು ದೊಡ್ಡವನು ಅನ್ನೋದು ಇವರಿಗೆ. ದೇವರ ವಿಷಯ ಇಲ್ಲದೆ ಇರುವಾಗ ನಾನೇ ದೊಡ್ಡವ ಅಲ್ವಾ. ದೇವರು ದೊಡ್ಡವನು ಅನ್ನೋದು ಯಾವಾಗ ನೆನಪಿರ್ತದೆ ಇವರಿಗೆ ಅಂದ್ರೆ, ಎಲ್ಲದರಲ್ಲೂ ದೇವರು ದೊಡ್ಡವನು ಅನ್ನೋದು ನೆನಪಿರಲ್ಲ. ದೇವ್ರ ವಿಷಯ ಬಂದಾಗ ಮಾತ್ರ ಇವರಿಗೆ ದೇವರು ದೊಡ್ಡವನು ಅಂತ ಗೊತ್ತಾಗ್ತದೆ. ಉಳಿದ ಟೈಮಲ್ಲೆಲ್ಲ ಇವನೇ ದೊಡ್ಡವ, ನಾನೇ 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 ಅಂತ ಇರ್ತಾನೆ. ನಾನ್ ಮಾಡಿದೆ, ನಾನ್ ಹೇಳಿದೆ, ನೋಡಿದ್ರ ನನಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ, ನಾನು ಏನ್ ಬೇಕಾದ್ರೂ ಮಾಡುದಿದ್ರೆ, ನಾನು ಅದನ್ನು ಸಾಧಿಸಿದೆ, ಇದನ್ನು ಸಾಧಿಸಿದೆ, ನನ್ನಿಂದಲೇ ಅದಾಗಿದ್ದು
ಅಂದ್ರೆ ಎಲ್ಲಾ ಕಡೆ ನಾನು ನಾನು ನಾನು, ನನಗಿಂತ ದೊಡ್ಡ ಒಬ್ಬ ಇದ್ದಾನೆ, ಅವು ಮಾಡಿಸ್ತಾ ಇದ್ದಾನೆ, ಅವು ಮಾಡಿದ್ದಾನೆ, ಅದನ್ನ ಹೇಳೋದಿಲ್ಲ, ಒಪ್ಪಿಕೊಳ್ಳೋದಿಲ್ಲ. ಮತ್ತೆ ಎಲ್ಲಾ ಕಡೆಯೂ ಏನ್ ಹೇಳ್ತಾನೆ? ನಾನು ನಾನು ಅನ್ನುವುದನ್ನೇ ಹೇಳ್ತಾ ಇರ್ತಾನೆ. ಹಾಗಾದ್ರೆ ಮೊದಲನೇವನು ಹೇಳಿದ್ದು ಕೂಡ ಸುಳ್ಳು. ಅಂದ್ರೆ ದೇವರು ದೊಡ್ಡವನು ಅಂತ ಅನ್ಕೊಂಡು ಅವನು ನಮಸ್ಕಾರ ಮಾಡ್ತಾ ಇದ್ದಾನಲ್ವಾ, ಅದು ಕೂಡ ಸುಳ್ಳು. ಅಂದ್ರೆ ಸುಳ್ಳು ಹೇಳ್ತಾ ಇದ್ದಾನೆ ಅವನು. ನಿಜವಾಗ್ಲೂ ಅವನಿಗೆ ಭಗವಂತ ದೊಡ್ಡವನು ಅನ್ನೋದು ಸಂಪೂರ್ಣ ಅವಗಾಹನೆ ಇಲ್ಲ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ದೇವರು ನಮ್ಮ ಕಷ್ಟ ಪರಿಹಾರ ಮಾಡ್ತಾನೆ, ಅದಕ್ಕೆ ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಿ. ದೇವರು ನಮ್ಮ ಕಷ್ಟ ಪರಿಹಾರ ಮಾಡ್ತಾ ಇದ್ದಾನೆ, ಅದಕ್ಕೆ ನಾವು ದೇವರನ್ನ ಪೂಜೆ ಮಾಡ್ತಾ ಇದ್ದೀವಿ, ನಮಸ್ಕಾರ ಮಾಡ್ತಾ ಇದ್ದೀವಿ. ಪೂಜೆ ನಮಸ್ಕಾರ ಮೀನ್ಸ್ ಆರಾಧನೆ. ಯಾವ ರೀತಿ ಪೂಜೆ ಪುನಸ್ಕಾರ ಸ್ತೋತ್ರ ಮಂತ್ರ ಎಲ್ಲ ಸೇರಿ ಎಲ್ಲ ಬಂತು. ಕಷ್ಟ ಪರಿಹಾರ ಮಾಡ್ಲಿಕ್ಕಾಗಿ ದೇವರನ್ನ ನಾವು ಆರಾಧನೆ ಮಾಡ್ತೇವೆ. ಹಾಗಾದ್ರೆ ನಿಜವಾಗ್ಲೂ ದೇವರು ಕಷ್ಟ ಪರಿಹಾರ ಮಾಡ್ತಾನ? ನಿಜವಾಗಲೂ ದೇವರು ಕಷ್ಟವನ್ನ ಪರಿಹಾರ ಮಾಡ್ತಾನ? ಈಗ ನಮ್ಮ ಪ್ರಶ್ನೆ ಅಲ್ವಾ?
ದೇವರಿಗೆ ಸಿಟ್ಟು ಬಂತ. ನನ್ನ ಬಗ್ಗೆ ನೀನ್ ನೆಗೆಟಿವ್ ಹೇಳ್ತಾ ಇದೀಯ ಅಂತ. ಇಲ್ಲ ಇದೇ ಯಾರೋ ಶಾಪ ಹಾಕಿರ್ಬೇಕು ಅಲ್ವಾ. ಆ ದೇವರಿಗೆ ಏನು, ದೇವ್ರ ಕಷ್ಟ ಪರಿಹಾರ ಮಾಡ್ತಾನ ಅಂತ ಪ್ರಶ್ನೆ ಹೇಳಿದ್ರೆ, ಕಷ್ಟ ಪರಿಹಾರ ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಆದ್ರೆ ನಿಜವಾಗ್ಲೂ ದೇವರು ಕಷ್ಟವನ್ನ ಪರಿಹಾರ ಮಾಡ್ತಾನ ಅಂತ ಕೇಳಿದ್ರೆ, ನಿಜವಾಗ್ಲೂ ಭಗವಂತ ಯಾರ ಕಷ್ಟವನ್ನು ಕೂಡ ಪರಿಹಾರ ಮಾಡೋದಿಲ್ಲ. ದೇವ್ರ ಕೆಲಸ ಕಷ್ಟ ಪರಿಹಾರ ಮಾಡುವುದಲ್ಲ. ಯಾಕೆಂದ್ರೆ ದೇವ್ರ ಕೆಲಸ ಏನು, ಕೇವಲ ಅವನು ಸಾಕ್ಷೀಭೂತವಾಗಿ ನೋಡ್ತಾ ಇರ್ತಾನೆ. ಯಾರ ಕಷ್ಟವನ್ನು ಕೂಡ ದೇವರು ಪರಿಹಾರ ಮಾಡೋದಿಲ್ಲ. ಒಂದ್ ವೇಳೆ ದೇವರು ಎಲ್ಲರ ಕಷ್ಟ ಪರಿಹಾರ ಮಾಡ್ತಾನೆ ಅನ್ನೋದಾಗಿದ್ರೆ ಯಾರು ಕಷ್ಟನೇ ಪಡ್ತಿರ್ಲಿಲ್ಲ. ದೇವರು ಒಂದ್ ವೇಳೆ ಕರುಣಾಮಯಿ ಅನ್ನೋದಾಗಿದ್ರೆ ಯಾರು ಕೂಡ ಕಷ್ಟದವರು ನರಕದಲ್ಲಿ ಇಲ್ಲಿ ಕೆಲವರು ನೋಡಿ, ಕೆಲವರ ಜೀವನ ನೋಡಿದ್ರೆ ಏನಪ್ಪಾ ದೇವರಿಗೆ ಯಾಕೆ ಇವು ದೇವರು ಇಷ್ಟು ಕಠಿಣ ಇದ್ದಾನ ಅನಿಸ್ತದೆ. ಅಷ್ಟು ಭಯಾನಕ ಜೀವನ ಇರ್ತದೆ ಕೆಲವರು. ಹಾಗೆ ವಿಡಿಯೋ ಆನ್ ಮಾಡಿ ಇಲ್ಲ, ಆಯ್ತಾ. ಆ ಹಾಗೆ ಆ ಆದ್ರೆ ಮತ್ತೆ ಯಾಕೆ ದೇವರು ಹೆಲ್ಪ್ ಮಾಡ್ತಾ ಇಲ್ಲ ಎಲ್ಲರಿಗೂ, ಅಥವಾ ಯಾಕೆ ಇದ್ ಮಾಡ್ತಾ ಇಲ್ಲ, ಯಾಕೆ ಕಷ್ಟಪಡ್ತಾ ಇದ್ದಾರೆ, ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಂದರೆ ದೇವರು ಯಾರ ಸಮಸ್ಯೆಯನ್ನು ಕೂಡ ಅಥವಾ ಕಷ್ಟವನ್ನು ಕೂಡ ಪರಿಹಾರ ಮಾಡುವುದಿಲ್ಲ. ಯಾಕೆ ಪರಿಹಾರ ಮಾಡೋಲ್ಲ ಅಂದ್ರೆ ಅವರವರ ಪಾಪಕರ್ಮಗಳನ್ನ ಅವರೇ ಅನುಭವಿಸ್ಬೇಕೇ ಹೊರತು ದೇವರು ಯಾರ ಕರ್ಮವನ್ನು ಕೂಡ ನಾಶ ಮಾಡುವುದಿಲ್ಲ. ಕಷ್ಟ ಪರಿಹಾರ ಮಾಡಲ್ಲ, ಮತ್ತೆ ದುಃಖ ನಿವಾರಣೆಯ ಮಾರ್ಗವನ್ನ ತೋರಿಸುತ್ತಾನೆ. ದುಃಖವನ್ನು ನಿವಾರಣೆ ಮಾಡುವುದಿಲ್ಲ, ಆದರೆ ದುಃಖ ನಿವಾರಣೆಯ ಮಾರ್ಗವನ್ನ ತೋರಿಸುತ್ತಾನೆ. ದುಃಖ ನಿವಾರಣೆಯ ಮಾರ್ಗ ಅಂದ್ರೆ ಈಗಾಗಲೇ ಬೇಕಾದಷ್ಟು ಮಹಾತ್ಮರು ಬಂದು ಹೇಳಿದ್ದಾರೆ. ಆ ದುಃಖ ನಿವಾರಣೆಯನ್ನ ಹೇಗೆ ನಾವು ನಿವಾರಣೆ ಮಾಡಬೇಕು, ಆ ದುಃಖದಿಂದ ಹೇಗೆ ಹೊರಗೆ ಬರಬೇಕು ಅನ್ನುವುದನ್ನ ಈಗಾಗಲೇ ಬೇಕಾದಷ್ಟು ತಿಳಿಸಿದ್ದಾರೆ. ಅದರಲ್ಲಿ ಪತ್ರಿಜಿ ಗುರುಗಳು ಕೂಡ ಒಬ್ಬರು, ವಸಿಷ್ಠರು, ಪತ್ರಿಜಿ ಗುರುಗಳು, ಬುದ್ಧ ಭಗವಾನರು, ಶ್ರೀಕೃಷ್ಣ ಭಗವಾನರು, ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಎಷ್ಟೊಂದು ಜನ ಮಹಾತ್ಮರು ಬಂದು ದುಃಖ ನಿವಾರಣೆಯ ಮಾರ್ಗವನ್ನ ಭಗವಂತನ ರೂಪದಲ್ಲಿ ಬಂದು ತೋರಿಸಿದ್ದಾರೆ. ಆದರೆ ಯಾರ ದುಃಖವನ್ನು ಪರಿಹಾರ ಮಾಡುವುದಿಲ್ಲ. ಉದ್ಧರೇದ ಆತ್ಮಾನಾತ್ಮನಂ, ಅವರವರ ಆತ್ಮವನ್ನು ಅವರೇ ಉದ್ಧಾರ ಮಾಡಿಕೊಳ್ಳಬೇಕು, ಬೇರೆಯವರು ಯಾರು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ, ದೇವರು ಕಷ್ಟಗಳು ತೊಲಗಲಿ ಅಂತ ಹೇಳಿ ಭಗವಂತನನ್ನ ಆರಾಧನೆ ಮಾಡುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಆದರೆ ದುಃಖ ನಿವಾರಣೆ ಆಗಲಿ ಅಂತ ದೇವರನ್ನ ನಮಸ್ಕಾರ ಮಾಡುವುದಲ್ಲ, ದೇವರು ಹೇಳಿದ ದುಃಖ ನಿವಾರಣೆಯ ಮಾರ್ಗವನ್ನು ಅನುಸರಿಸಬೇಕು. ಕೆಲವರು ಹೇಳ್ತಾರೆ ಒಳ್ಳೇದ್ ಮಾಡ್ತಾನೆ ದೇವರು, ದೇವರು ಒಳ್ಳೇದ್ ಮಾಡ್ತಾನಪ್ಪ, ನಮಗೆ ಯಾವಾಗ್ಲೂ ಮಾಡ್ತಾನೆ, ಅಥವಾ ಮಾಡಲಿ ದೇವರು ಇನ್ನು ಮುಂದೆ ನಮಗೆ ಒಳ್ಳೇದನ್ನ ಮಾಡಲಿ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೇದ್ ಮಾಡ್ತಾನಲ್ವಾ? ನಿಜವಾಗ್ಲೂ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದ್ದಾನ? ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದ್ರೆ ಮತ್ತೆ ಯಾಕೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ? ಆತ ಏನು ಮಾಡಿದರೂ ನಮ್ಮ ಒಳ್ಳೇದಕ್ಕೆ ಅಂತ ನಾವು ಆಲೋಚಿಸ್ತೀವ? ಇಲ್ಲ, ಕಷ್ಟ ಬಂದಾಗ ಬೈತೀವಿ, ದೇವರಿಗೆ ಕರುಣೆ ಇಲ್ಲ, ದೇವ್ರು ಹಾಗೆ ಮಾಡಿದ ಹೀಗೆ ಮಾಡಿದ. ನಾನು ಎಷ್ಟೆಲ್ಲಾ ಮಾಡಿದೆ ದೇವರಿಗೆ, ದೇವ್ರು ನನಗೇನ್ ಮಾಡಿದ? ಆದರೆ ದೇವರು ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ, ಯಾರಿಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ. ಮತ್ತೆ ಕೇವಲ ಅವನು ಸಾಕ್ಷೀಭೂತವಾಗಿ ನೋಡ್ತಾ ಇರ್ತಾನೆ ಹೊರತು, ನಾವು ಒಳ್ಳೆಯದನ್ನ ಮಾಡಿದರೆ ಸಹಜವಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯದ ನಡೀತದೆ. ನಾವು ದುರ್ವರ್ತನೆ ಕೆಟ್ಟದನ್ನ ಮಾಡಿದರೆ ಸಹಜವಾಗಿಯೇ ಅದಕ್ಕೆ ಪ್ರತಿಫಲವಾಗಿ ನಮ್ಮ ಜೀವನದಲ್ಲಿ ಕೆಟ್ಟದ್ದು ನಡೀತಾ ಹೋಗ್ತದೆ ಹೊರತು, ಕೆಟ್ಟದ್ ಮಾಡಿದವರು ಎಲ್ಲರಿಗೂ ಪೂಜೆ ಮಾಡ್ತಾರೆ ಅಂತ ಹೇಳಿ ದೇವರು ಒಳ್ಳೇದ್ ಮಾಡೋದಿಲ್ಲ ಅಲ್ವಾ. ಮಾಡಬಾರದನ್ನ ಮಾಡಿ ಹೋಗಿ ದೇವರಿಗೆ ಪೂಜೆ ಮಾಡಿದ್ರೆ, ನಮಸ್ಕಾರ ಮಾಡಿದ್ರೆ ದೇವರು ಒಳ್ಳೆಯದನ್ನ ಮಾಡೋದಿಲ್ಲ. ಮತ್ತೆ ಕೆಲವರು ಏನು ಮಾಡಲ್ಲ ನೋಡಿ, ಕೆಲವರು ಏನು ಮಾಡೋದಿಲ್ಲ, ಪೂಜೆ ಮಾಡಲ್ಲ, ಏನು ಮಾಡಲ್ಲ, ಆದ್ರೆ ಪಾಪ ಒಳ್ಳೆತನ ಇರ್ತದೆ, ಒಳ್ಳೇದ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಒಂದ್ ದೇವರಿಗೂ ಕೈನೂ ಒಯ್ಯೋದಿಲ್ಲ ಅವ್ರು. ಆ ತರದವ್ರು ತುಂಬಾ ಜನ ಇರ್ತಾರಲ್ವ, ನೋಡಿಲ್ಲ? ಬಟ್ ಚೆನ್ನಾಗಿರ್ತಾರ ಅವ್ರು, ಏನೂ ಆಗಲ್ಲ ಅವ್ರಿಗೆ, ತುಂಬಾ ಒಳ್ಳೇದಾಗ್ತದೆ. ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಭಗವಂತ ಅವನಿಗೆ ಸಹಾಯ ಮಾಡ್ತಾ ಇರ್ತಾನೆ, ಹೆಲ್ಪ್ ಮಾಡ್ತಾ ಇರ್ತಾರೆ, ತುಂಬಾ ಒಳ್ಳೇದಾಗ್ತಾ ಇರ್ತದೆ ಅವರಿಗೆ. ಇದು ಹೇಗೆ ಸಾಧ್ಯ ಆಗ್ತದೆ
ಅಂತಂದ್ರೆ ನಾವು ನಮ್ಮ ನಡತೆ, ನಮ್ಮ ಜೀವನ ಶೈಲಿಯಲ್ಲಿ ಒಳಿತು ಕೆಡುಕುಗಳು ಇರಬೇಕೇ ಹೊರತು, ಅದು ಬಿಟ್ಟು ನಾವು ಏನ್ ಮಾಡಿದ್ರು ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ನಮಸ್ಕಾರ ಮಾಡಿದರೆ ದೇವರು ಯಾರಿಗೂ ಒಳ್ಳೆಯದನ್ನ ಮಾಡುವುದಿಲ್ಲ. ಕೊನೆಗೆ ಕೆಲವರು ಹೇಳ್ತಾರೆ, ಇಲ್ಲ, ನಾವೇನೋ ಭಗವಂತನ ಹತ್ರ ಕೇಳ್ತೀವಿ, ಕೋರಿಕೆಗಳನ್ನ ಕೇಳ್ತೇವೆ, ಅದಕ್ಕೆ ದೇವರು ನಮಗೆ ಏನ್ ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ, ಕೊಡ್ತಾನೆ, ಕೇಳಿದ್ದನ್ನ ಕೊಡ್ತಾನೆ, ಕೋರಿಕೆಗಳನ್ನ ಈಡೇರಿಸ್ತಾನೆ, ಕಾಪಾಡ್ತಾನೆ, ಉಪಕಾರವನ್ನು ಮಾಡ್ತಾನೆ. ಅದಕ್ಕೆ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ಆದರೆ ನಿಜವಾಗ್ಲೂ ಭಗವಂತ ನಾವು ಕೋರಿಕೊಂಡಿದ್ದನ್ನೆಲ್ಲ ಕೊಡ್ತಾ ಇದ್ದಾನ? ಕೋರಿಕೊಂಡಿದ್ದನ್ನೆಲ್ಲ ಕೊಡೋದಾಗಿದ್ರೆ ಮತ್ತೆ ನಮಗೆ ಹತ್ರ ಇವತ್ತು ನಾವು ಬಯಸಿದ್ದೆಲ್ಲದೂ ನಮಗೆ ಇರ್ಬೇಕಿತ್ತಲ್ವಾ? ಯಾಕೆ ಇಲ್ಲ? ನಾವು ಬಯಸಿದ್ದನ್ನೆಲ್ಲ ದೇವರು ಕೊಡೋದಾಗಿದ್ರೆ ಇವತ್ತು ನಾವು ಬಯಸಿದ್ದೆಲ್ಲ ನಮ್ಮ ಹತ್ರ ಇರ್ಬೇಕಿತ್ತು. ಯಾಕೆಂದ್ರೆ ನಮಗಿಂತ ದೊಡ್ಡ ಭಕ್ತರು ಯಾರಾದ್ರೂ ಇದ್ದಾರೆ? ಅಷ್ಟು ಭಕ್ತಿ ಮಾಡ್ತೀವಲ್ವ? ನಮಗಿಂತ ದೊಡ್ಡ ಭಕ್ತರು ಯಾರಾದ್ರೂ ಇದ್ದಾರೆ? ಇಲ್ಲ. ಅಷ್ಟು ಭಕ್ತಿ ಮಾಡ್ತೀವಿ, ಆದರೂ ಕೂಡ ಭಗವಂತ ನಾವು ಬಯಸಿದ್ದನ್ನೆಲ್ಲ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ದೇವರು ಯಾರೋ ಬಯಸಿದ್ರು ಅಂತ ಹೇಳಿ, ಯಾರೋ ಕೇಳಿದ್ರು ಅಂತ ಹೇಳಿ ಯಾವುದನ್ನು ಕೊಡುವುದಿಲ್ಲ. ಮತ್ತೆ ನಾವು ಒಂದನ್ನು ಪಡಿಬೇಕು ಅಂದ್ರೆ ಅರ್ಹತೆಯನ್ನ ಪಡ್ಕೊಳ್ಬೇಕು, ಅರ್ಹತೆ ಸಂಪಾದನೆ ಮಾಡಬೇಕು. ಅರ್ಹತೆ ಸಂಪಾದನೆ ಮಾಡಿದರೆ ನಾವು ಕೇಳದೇ ಇದ್ರೂ ಕೂಡ ಬರಬೇಕಾದದ್ದು ಬಂದೇ ಬರುತ್ತದೆ. ಬರಬೇಕಾದದ್ದು ಬಂದೇ ಬರುತ್ತೆ. ಸಿಗಬೇಕಾದದ್ದು ನಮ್ಮ ಪಾಲಿನದ್ದು ಸಿಕ್ಕೇ ಸಿಗ್ತದೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿಲ್ಲ, ಅದಕ್ಕಾಗಿ ಕೋರಿಕೊಳ್ಬೇಕಾಗಿಲ್ಲ. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದಾನೆ? ಅರ್ಹತೆ ಸಂಪಾದನೆ ಮಾಡು. ಅರ್ಹತೆ ಸಂಪಾದನೆ ಮಾಡಿದ್ರೆ ಸಿಕ್ಕೇ ಸಿಗ್ತದೆ. ಏನು ಅರ್ಹತೆ ಸಂಪಾದನೆ ಮಾಡುವುದು? ನೀನು ಏನು ಕೊಡ್ತೀಯೋ ಅದು ನಿನಗೆ ಅನಂತ ಪಟ್ಟು ವಾಪಸ್ ಬರ್ತದೆ. ಅದೇ ಅರ್ಹತೆ. ನೀನು ಏನು ಕೊಡ್ತೀಯೋ, ನೀನು ಏನು ಮಾಡ್ತೀಯೋ ಅದೇ ನಿನಗೆ ಅನಂತ ಪಟ್ಟು ವಾಪಸ್ ಬರ್ತದೆ. ನೀನು ಶ್ರೀಮಂತ ಆಗಬೇಕು ಅಂತ ನೀನು ಜೀವನ ಪೂರ್ತಿ ನೀನು ದುಡಿಮೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ನೀನು ಜೀವನ ಪೂರ್ತಿ ದುಡಿದರೂ ಶ್ರೀಮಂತ ಆದವ್ರು ಇದ್ದಾರೆ ಯಾರಾದ್ರೂ? ಹ ಜೀವನ ಪೂರ್ತಿ ದುಡಿತಾರೆ, ಕಷ್ಟ ಕಷ್ಟ ಕಷ್ಟ, ಎಷ್ಟೆಲ್ಲ ಕಷ್ಟಪಡ್ತಾರೆ, ಆದರೂ ಅವರು ಅಂದುಕೊಂಡ ಮಟ್ಟಕ್ಕೆ ಬೆಳಿಲಿಕ್ಕೆ ಆಗೋದಿಲ್ಲ, ಶ್ರೀಮಂತರಾಗ್ಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ಇವತ್ತು ಕಷ್ಟಪಡೋರು ಎಷ್ಟು ಜನ ಇಲ್ಲ ಅಲ್ವಾ? ಕಷ್ಟಪಟ್ಟು ದುಡಿಯುವವರು ಎಷ್ಟು ಜನ ಇಲ್ಲ? ಕಷ್ಟಪಟ್ಟು ದುಡಿದವರೆಲ್ಲರೂ ಶ್ರೀಮಂತರಾಗಿದ್ದಾರ ಅಥವಾ ಶ್ರೀಮಂತರಾಗಿ ಬದುಕ್ತಾ ಇರ್ತಾರೆ? ಅವನ ಜೀವನದ ಒಂದು ತಿಂಗಳು ಅವ್ರವ್ರ ತಿಂಗಳ ಮೇಂಟೆನೆನ್ಸ್ ಮಾಡೋದೇ ದೊಡ್ಡ ಕಷ್ಟ ಆಗಿರ್ತದೆ. ಎಷ್ಟು ಕಷ್ಟಪಟ್ಟು ದುಡಿದ್ರೂ ಯಾಕೆ ಆಗ್ತಾ ಇಲ್ಲ? ಕಷ್ಟಪಟ್ಟರೆ ಶ್ರೀಮಂತನಾಗುವುದಾಗಿದ್ರೆ, ಅಥವಾ ಕೆಲವರು ಇರ್ತಾರೆ ವ್ರತ ಜಪ ತಪ ಮಾಡ್ತಾರೆ, ದಿನಾ ದೇವಸ್ಥಾನಕ್ಕೆ ಹೋಗ್ತಾರೆ, ದಿನಾ ನಮಸ್ಕಾರ ಮಾಡ್ತಾರೆ, ವ್ರತ ಮಾಡ್ತಾರೆ, ಜಪ ಮಾಡ್ತಾರೆ, ಶ್ರೀಮಂತರಾಗಿದ್ದಾರ? ಎಲ್ಲರೂ ಆಗಿದ್ದಾರ? ಕೆಲವರು ಬೆರಳೆಣಿಕೆ ಬೇಡ ನಮಗೆ, ಮಾಡೋರೆಲ್ಲರೂ ಆಗಿದ್ದಾರ? ಯಾಕೆ ಆಗಿಲ್ಲ? ಮತ್ತೆ ಆಗ್ಬೇಕಲ್ವ? ಯಾಕೆಂದ್ರೆ ದೇವರು ಕೋರಿದ್ದನ್ನ ಕೊಡ್ತಾನೆ. ಅಥವಾ ಕಷ್ಟಪಟ್ಟರೆ ನಾವು ಆಗ್ತೀವಿ ಅನ್ನೋದಾದ್ರೆ ಮತ್ತೆ ಎಲ್ಲರಿಗೂ ಕಷ್ಟಪಟ್ಟವ್ರು ಎಲ್ಲರಿಗೂ ಸಿಗ್ಬೇಕಿತ್ತು, ನಮಸ್ಕಾರ ಮಾಡಿದವರು ಎಲ್ಲರಿಗೂ ಸಿಗ್ಬೇಕಿತ್ತು. ಆದರೆ ಪ್ರಕೃತಿಯ ಧರ್ಮ ಹಾಗಲ್ಲ. ನಾವು ಏನನ್ನ ಕೊಡ್ತೀವೋ ಅದೇ ಪ್ರಕೃತಿಯಿಂದ ನಮಗೆ ವಾಪಸ್ ಬರ್ತದೆ. ನಾವು ಏನನ್ನ ಮಾಡ್ತೀವೋ ಅದೇ ನಮಗೆ ಪ್ರತಿಯಾಗಿ ವಾಪಸ್ ಬರ್ತದೆ. ನಿನಗೆ ಶ್ರೀಮಂತ ಆಗಬೇಕಾ? ಅದಕ್ಕೆ ನೀನು ಅರ್ಹತೆ ಸಂಪಾದನೆ ಮಾಡು. ಏನು ಅರ್ಹತೆ? ನೀನು ಪ್ರಕೃತಿಗೆ ಏನನ್ನ ಕೊಡ್ತೀಯೋ ಅದೇ ನಿನಗೆ ವಾಪಸ್ ಬರ್ತದೆ. ನೀನು ಶ್ರೀಮಂತ ಆಗಬೇಕಾ? ನಿನ್ನಲ್ಲಿರುವುದನ್ನ ನೀನು ದಾನ ಮಾಡು, ಕೊಡಿ, ಬೇರೆಯವರಿಗೆ ಕೊಡು. ಬೇರೆಯವರಿಗೆ ಅಂದ್ರೆ ನೀನು ಭಿಕ್ಷುಕರಿಗೆ ಕೊಟ್ರೆ ಅದು ಕೌಂಟ್ ಆಗೋಲ್ಲ, ಅಥವಾ ಯಾರಿಗೋ ಹಾದಿ ಬೀದಿಲಿ ಹೋಗೋರಿಗೆಲ್ಲ ಕೊಟ್ರೆ ಅದು ಕೌಂಟ್ ಆಗೋಲ್ಲ. ಭಗವಂತನಿಗೆ ಕೊಡಬೇಕು, ಪ್ರಕೃತಿಗೆ ಕೊಡಬೇಕು, ಅದು ಕೌಂಟ್ ಆಗ್ತದೆ. ಅದು ವಾಪಸ್ ಬರ್ತದೆ, ಅನಂತವಾಗಿ ವಾಪಸ್ ಬರ್ತದೆ. ಸೇವೆ ಮಾಡು, ಮಹಾತ್ಮರ ಸೇವೆ ಮಾಡು, ಯೋಗಿಗಳ ಸೇವೆ ಮಾಡು, ಅದು ನಿನಗೆ ಅನಂತ ಪಟ್ಟು ವಾಪಸ್ ಬರ್ತದೆ. ಮುಕ್ತಿ ಕರ್ಮಗಳನ್ನ ಮಾಡು, ಧ್ಯಾನ ಮಾಡು, ಧ್ಯಾನ ಪ್ರಚಾರ ಮಾಡು, ಧ್ಯಾನ ಸಾಧನೆ ಮಾಡು, ಜ್ಞಾನವನ್ನ ಸಂಪಾದನೆ ಮಾಡಿಕೋ, ಹೆಚ್ಚು 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 ಜ್ಞಾನ ಸಂಪಾದನೆ ಮಾಡು. ಅದೇ ಅರ್ಹತೆ. ನೀನು ಅರ್ಹತೆಯನ್ನು ಸಂಪಾದನೆ ಮಾಡ್ತಾ ಹೋದ್ರೆ ತನ್ನಷ್ಟು ತಾನಾಗೆ ಬರ್ತದೆ ಎಲ್ಲ. ನೀನು ಅದಕ್ಕಾಗಿ ಕೋರಿಕೊಳ್ಳಬೇಕಾಗಿಲ್ಲ, ಪ್ರಯತ್ನ ಮಾಡಬೇಕಾಗಿಲ್ಲ, ನಾನು ಶ್ರೀಮಂತ ಆಗಬೇಕು ಅಂತ ಹಾರಾಡ್ಬೇಕಾಗಿಲ್ಲ, ಇನ್ನೇನೇನೋ ಮಾಡಬೇಕಾಗಿಲ್ಲ. ದಾನ ಮಾಡು, ಧರ್ಮ ಮಾಡು. ದಾನ ಅಂದ್ರೆ ಹೇಗೆ ಮಾಡೋದು? ಕೋಟಿಗಟ್ಟಲೆ ದಾನ ಮಾಡೋದ? ನಾನು ಕೋಟ್ಯಾಧೀಶರ ಆಗ್ಬೇಕು, ಅದಕ್ಕೆ ನಾನು ಕೋಟಿಗಟ್ಟಲೆ ಹಣ ದಾನ ಮಾಡಬೇಕಂತಾರ? ಅದರ ಅರ್ಥ ಹಾಗಲ್ಲ. ನಿನ್ನ ಹತ್ರ ಇರೋದ್ರಲ್ಲಿ ಎಷ್ಟು ಕೊಡ್ತೀಯ ಪರ್ಸೆಂಟೇಜ್, ಅದು ಇಂಪಾರ್ಟೆಂಟ್. 100 ರೂಪಾಯಿ ಇದೆ, ಒಬ್ಬನ ಹತ್ರ 1000 ರೂಪಾಯಿ ಇದೆ.
ಅಲ್ವಾ? ಒಬ್ಬ 1,000 ರೂಪಾಯಿ ಇದ್ದವನು 100 ರೂಪಾಯಿ ಹಾಕಿದ, 100 ರೂಪಾಯಿ ಇದ್ದವನು 100 ರೂಪಾಯಿನೂ ಹಾಕಿದ. ಇದರಲ್ಲಿ ಯಾರು ದೊಡ್ಡವ? ಯಾರು ಹೆಚ್ಚು ದಾನ ಮಾಡಿದ? ಯಾರು ಹೆಚ್ಚು ದಾನ ಮಾಡಿದ್ರು ಹೇಳಿ? ಬೇಡ. 1,000, ಒಬ್ಬನ ಹತ್ರ 1,000 ರೂಪಾಯಿ ಇದೆ, ಒಬ್ಬವನ ಹತ್ರ 100 ರೂಪಾಯಿ ಇದೆ. ಆಯ್ತಾ? 1,000 ರೂಪಾಯಿ ಇದ್ದವನು 200 ರೂಪಾಯಿ ದಾನ ಮಾಡಿದ, 100 ರೂಪಾಯಿ ಇದ್ದವನು 100 ರೂಪಾಯಿನೂ ದಾನ ಮಾಡಿದ. ಇದರಲ್ಲಿ ಯಾರು ಹೆಚ್ಚು ದಾನ ಮಾಡಿದವರು? 200 ರೂಪಾಯಿ ದಾನ ಮಾಡಿದವನು ಹೆಚ್ಚು ದಾನ ಮಾಡಿದ್ನೋ, ಅಥವಾ 100 ರೂಪಾಯಿ ಇದ್ದದ್ದೇ 100 ರೂಪಾಯಿ, ಆ 100 ರೂಪಾಯಿನೂ ಕೊಟ್ಬಿಟ್ಟ, ಅವನು ಹೆಚ್ಚು ದಾನ ಮಾಡಿದವನು? ಅಂದ್ರೆ ಇಲ್ಲಿ ಮೌಲ್ಯ ಮುಖ್ಯ ಅಲ್ಲ, ಅವನ ಹತ್ರ ಇರುವ ಪರ್ಸೆಂಟೇಜ್ ಎಷ್ಟಿತ್ತು, ಅದರಲ್ಲಿ ಎಷ್ಟನ್ನ ಕೊಟ್ಟ ಅನ್ನುವುದು ಕೌಂಟ್ ಆಗ್ತದೆ. ಹಾಗೆ ಆ ಏನು, ಪ್ರಕೃತಿಗೆ ನಾವು ಏನನ್ನ ಕೊಡ್ತೀವೋ, ಜ್ಞಾನವನ್ನು ಹಂಚಬೇಕು. ನಮ್ಮಲ್ಲಿ ಜ್ಞಾನ ಜಾಸ್ತಿ ಆಗ್ಬೇಕಾ? ಜ್ಞಾನ ಹೆಚ್ಚಾಗ್ಬೇಕಾ? ಆ ಜ್ಞಾನ ಹೆಚ್ಚಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಕೃತಿಗೆ ಆ ಜ್ಞಾನವನ್ನು ಹಂಚಬೇಕು. ಆ ಜ್ಞಾನ ಜಾಸ್ತಿ ಆಗ್ತದೆ. ಧ್ಯಾನ ಶಕ್ತಿ ಜಾಸ್ತಿ ಆಗ್ಬೇಕಾ? ಧ್ಯಾನವನ್ನು ಹಂಚಬೇಕು ಬೇರೆಯವರಿಗೆ ಹೋಗಿ. ನಮಗ್ ಬೇಕಾಗಿರೋದಾತೆ ಅಲ್ವಾ? ಧ್ಯಾನ ಬೇಕು, ಶಕ್ತಿ ಬೇಕು, ಜ್ಞಾನ ಬೇಕು, ಮತ್ತೆ ಬದುಕಲಿಕ್ಕೆ ಹಣ ಬೇಕು. ಹೀಗೆ ಅದನ್ನ ನಾವು ಸತ್ಯ ಮಾರ್ಗಕ್ಕೆ ಕೊಟ್ಟಾಗ, ಸತ್ಯ ಮಾರ್ಗದಲ್ಲಿ ವಿನಿಯೋಗ ಮಾಡಿದಾಗ, ಪ್ರಕೃತಿಯಿಂದ ನಮಗೆ ಅದು ಎಲ್ಲೂ ವ್ಯರ್ಥ ಆಗದೆ ವಾಪಸ್ಸು ಬರ್ತದೆ. ಅದಕ್ಕಾಗಿ ನಾವು ಅರ್ಹತೆ ಸಂಪಾದನೆ ಮಾಡಬೇಕೇ ಹೊರತು ಭಗವಂತನ ಭಗವಂತನ ಹತ್ರ ಹೋಗಿ ಬೇಡಿಕೊಳ್ಳೋದ್ರಿಂದ, ಗೋಳಾಡೋದ್ರಿಂದ ಯಾವುದೇ ಸಮಸ್ಯೆ, ಯಾವುದೇ ಪರಿಹಾರ ಇಲ್ಲ. ಅಂದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಇಷ್ಟೂ ಕಾರಣದಿಂದ ಭಗವಂತನಿಗೆ ನಮಸ್ಕಾರ ಮಾಡುವುದು ಅದು ಮೂರ್ಖರ ಲಕ್ಷಣ. ಹಾಗಾದ್ರೆ ನಾವು ಭಗವಂತನಿಗೆ ನಮಸ್ಕಾರವನ್ನೇ ಮಾಡಬಾರ್ದಾ ಅಂತಂದ್ರೆ ಖಂಡಿತ ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ, ಏನನ್ನೋ ಕೊಡ್ತಾನೆ ಅಂತಲ್ಲ, ಏನನ್ನೋ ಮಾಡ್ತಾನೆ ಅಂತಲ್ಲ, ಅವನಿಂದ ಏನೋ ನಮಗೆ ಸಿಗ್ತದೆ ಅಂತಲ್ಲ, ಈಗಾಗಲೇ ನಮಗೆ ಕೊಟ್ಟಿದ್ದಾನೆ. ಈಗಾಗಲೇ ನಾವು ಕೇಳದೇನೆ ಕೊಡ್ತಾನೇ ಇದ್ದಾನೆ. ಇನ್ನು ಮುಂದೂ ಕೂಡ ನಾವು ಕೇಳದೇ ಇದ್ರೂ ಕೂಡ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಆದರೂ ಭಗವಂತನಿಗೆ ನಾವು ನಿರಂತರವಾಗಿ ಏನ್ ಮಾಡ್ಬೇಕು? ಕೃತಜ್ಞತೆಗಳನ್ನ ತಿಳಿಸ್ತಾ ಇರಬೇಕು. ಪ್ರತಿ ಕ್ಷಣ ಕ್ಷಣ ಕೊಟ್ಟಿದ್ದನ್ನ ಗುರುತಿಸಿ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಆ ಭಗವಂತನ ಸ್ಮರಣೆಯಲ್ಲಿ ಇರಬೇಕು. ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅಲ್ಲ, ವಿಗ್ರಹ ಕಂಡಾಗ ಮಾತ್ರ ಅಲ್ಲ, ಬರೀ ಫೋಟೋ ಕಂಡಾಗ ಮಾತ್ರ ದೇವರು ನೆನಪಾಗೋದಲ್ಲ. ಪ್ರತಿ ಕ್ಷಣವೂ ಕೂಡ ಭಗವಂತ ನಮಗೆ ಮಾಡಿದ ಮಾಡುತ್ತಿರುವ ಉಪಕಾರವನ್ನ ಸ್ಮರಿಸ್ತಾ ಇರಬೇಕು, ಕೃತಜ್ಞತೆಗಳನ್ನ ತಿಳಿಸ್ತಾ ಇರಬೇಕು. ಅದು ಬಿಟ್ಟು ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ, ನನಗೆ ಅದಿಲ್ಲ, ಇದಿಲ್ಲ, ದೇವ್ರು ನನಗೆ ಹಂಗ ಮಾಡಿದ, ದೇವ್ರು ನನಗೆ ಹಿಂಗ್ ಮಾಡಿದ ಅಂತ ಹೇಳಿ ಭಗವಂತನನ್ನ ದೂಷಿಸುವುದು ಅಲ್ಲ. ನಾವು ಯಾಕೆಂದ್ರೆ ಎಷ್ಟೊಂದು ಸಮಸ್ತ ಜೀವರಾಶಿಗಳಿದ್ದಾವೆ, ಎಷ್ಟೊಂದು ಜೀವರಾಶಿಗಳಿದ್ದಾವೆ, 84 ಲಕ್ಷ ಜೀವರಾಶಿಗಳಲ್ವಾ? ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವ ಯಾರು ಅಂದ್ರೆ, ಯಾರು ಜನ್ಮ? ಮನುಷ್ಯ ಜನ್ಮ. ಅಂತಹ ಮನುಷ್ಯ ಜನ್ಮ ಭಗವಂತ ನಮಗೆ ಕೊಟ್ಟಿದ್ದಾನೆ, ಪ್ರಕೃತಿ ಅಲ್ವಾ? ಯಾವುದೋ ಒಂದು ಆಗ್ಬಿಡುವುದಾಗಿತ್ತು. ಅದಕ್ಕಾಗಿ ಭಗವಂತನಿಗೆ ಕೃತಜ್ಞತೆ. ಹೋಗ್ಲಿ, ಯಾವುದೋ ಅಲ್ಲ, ಕೊನೆಗೆ ಹೋಗ್ಲಿ ಮನುಷ್ಯ ಜನ್ಮ ಏನೋ ಕೊಟ್ಟಿದ್ದಾನೆ. ಆ ಮನುಷ್ಯ ಜನ್ಮ ಕೊಟ್ಟಾಗೂ ಕೂಡ ಎಲ್ಲಾ ಕರೆಕ್ಟ್ ಇದೆ. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ದೇವ್ರು ಎಲ್ಲಾ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಯಾವ್ದೋ ಅಂಗವ್ಯಂಗ ಮಾಡಿಬಿಟ್ಟಿದ್ರೆ ಏನ್ ಕತೆ ಅಲ್ವಾ? ಹಾಗೂ ಮಾಡಿಲ್ಲ, ಎಲ್ಲಾ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಮತ್ತೆ ಅದಕ್ಕಾಗಿ ನಾವು ಕೃತಜ್ಞತೆ ಹೇಳಬೇಕೋ ಬೇಡ? ಅದಕ್ಕಾಗಿ ಭಗವಂತನಿಗೆ ಪ್ರತಿ ಕ್ಷಣ ಕೃತಜ್ಞತೆ ಹೇಳಬೇಕು. ಯಾಕೆಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಒಂದು ಒಂದು ಆರ್ಗ್ಯಾನ್ ನಮ್ಮ ದೇಹದಲ್ಲಿರೋದು ಏನಾದ್ರೂ ಕೆಲಸ ಕೆಡ್ತು ಅಂದ್ರೆ ಏನಾಗುತ್ತದೆ? ಯಾಕಾದ್ರೂ ನಾನು ಬದುಕಿದ್ದೀನೋ ಅನ್ನೋ ಸ್ಥಿತಿಗೆ ಹೋಗ್ಬಿಡ್ತಾರೆ ಮನುಷ್ಯ. ಒಂದು ಕಿಡ್ನಿ ಹೋಯ್ತು ಅಂದ್ರೆ, ಒಂದು ಹೃದಯ ಹೋಯ್ತು ಅಂದ್ರೆ, ಹ ಅಲ್ವಾ? ಬ್ಲಡ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ನರ್ವಸ್ ಸಿಸ್ಟಮ್ ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ಮುಗೀತು. ಒಂದೇ ಆರ್ಗನ್ ಏನಾದ್ರೂ ಫಂಕ್ಷನ್ ಮಾಡುವುದನ್ನ ಸ್ಟಾಪ್ ಮಾಡ್ತು ಅಂದ್ರೆ, ಕೆಲಸ ಮಾಡುವುದನ್ನ, ಏನಾಗ್ತಾನೆ ಮನುಷ್ಯ? ಆಗ ಅದರ ಬೆಲೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ದೇಹದಲ್ಲಿರುವ ಅಂಗಗಳ ಬೆಲೆ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಒಂದ್ ಕಿಡ್ನಿ ಹೋದ್ರೆ ಇನ್ನೊಂದ್ ಕಿಡ್ನಿ ಯಾವ ಹೋಗ್ತದೆ ಇಲ್ಲ ಗೊತ್ತಿಲ್ಲ ಅಂದಾಗ ಗೊತ್ತಾಗ್ತದೆ ಅವನಿಗೆ ಅದ್ರ ವ್ಯಾಲ್ಯೂ ಏನು ಅಂತ. ಅಲ್ ಹೌದೇ ಅಲ್ಲ ಹೇಳಿ? ಅಂದ್ರೆ ಎಲ್ಲಾ ಚೆನ್ನಾಗಿದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ. ಅಂತಹ ಯಾವ ನ್ಯೂನ್ಯತೆಯೂ ಇಲ್ಲದೆ ದೇವರು ನಮಗೆ ಎಷ್ಟು ಒಳ್ಳೆಯ ದೇಹ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿರಂತರವಾಗಿ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಹೇಳಬೇಕು.
ಯಾವುದೋ ಅರ್ಥ ಇಲ್ಲದ ಜಾಗದಲ್ಲಿ, ಸಂಸ್ಕಾರದಲ್ಲಿ ನಮಗೆ ದೇವರು ಜನ್ಮ ಕೊಟ್ಟಿಲ್ಲ. ಯಾವುದೋ ಹಾಳುಮೂಳು ದೇಶದಲ್ಲಿ ಜನ್ಮ ಕೊಟ್ಟಿಲ್ಲ. ಭಾರತದಂತಹ ಆಧ್ಯಾತ್ಮದ ದೇಶದಲ್ಲಿ ನಮಗೆ ಏನೋ ಅವಕಾಶ ಕೊಟ್ಟಿದ್ದಾನೆ ಬದುಕಲಿಕ್ಕೆ, ಅಲ್ವಾ? ಅದಕ್ಕಾಗಿ ದೇವರಿಗೆ ನಿರಂತರ ಕೃತಜ್ಞತೆ ಹೇಳಬೇಕು. ಜೊತೆಗೆ ಜ್ಞಾನ ಕೊಟ್ಟಿದ್ದಾನೆ. ಇನ್ನೂ ಹೇಳ್ತಾ ಹೋದ್ರೆ ಎಷ್ಟೊಂದು ಇವತ್ತು ಆತ್ಮಜ್ಞಾನವನ್ನ ಹೇಳುವ, ಆತ್ಮಜ್ಞಾನವನ್ನ ಕೇಳುವ, ನಮ್ಮ ಆತ್ಮ ಉನ್ನತಿಯನ್ನು ಮಾಡಿಕೊಳ್ಳುವ ಅವಕಾಶ ಕೊಟ್ಟಿದ್ದಾನೆ. ಇಷ್ಟು ದಿವಸ ನಾವು ಮಾಯೆಯಲ್ಲಿದ್ವಿ ಅನ್ನುವ ಆ ಅಜ್ಞಾನವನ್ನ ನಮಗೆ ಗುರುತಿಸುವ ಅರ್ಹತೆ ಕೊಟ್ಟಿದ್ದಾನೆ, ಅಂದ್ರೆ ಅವಕಾಶ ಕೊಟ್ಟಿದ್ದಾನೆ. ಹಾಗಾದ್ರೆ ನಾವು ಏನ್ ಮಾಡಬೇಕಾಗಿದೆ ಅನ್ನುವುದನ್ನ ಕೊಟ್ಟಿದ್ದಾನೆ. ನಾನು ದೇಹ ಅಲ್ಲ, ಆತ್ಮ ಅನ್ನುವ ಅರಿವನ್ನು ಮೂಡಿಸಿದ್ದಾನೆ, ಯಾವುದೋ ರೂಪದಲ್ಲಿ, ಅಲ್ವಾ? ಎಷ್ಟೆಲ್ಲ ಇನ್ನು ಹೇಳ್ತಾ ಹೋದ್ರೆ ನಾವು ಕೇಳದೆ ಏನೆಲ್ಲ ಕೊಡ್ತಾ ಇದ್ದಾನೆ. ಗಾಳಿ ಕೊಡ್ತಾ ಇದ್ದಾನೆ, ಬೆಳಕು ಕೊಡ್ತಾ ಇದ್ದಾನೆ, ಆ ಮಳೆ ಬರ್ತದೆ. ನಾವು ಇದನ್ನೆಲ್ಲ ಕೇಳಿ ಕೇಳಿ, ಗಾಳಿ ಬರಬೇಕು ನಮಗೆ ಉಸಿರಾಡಕ್ಕೆ ಅಂತ ನಾವು ಕೇಳಿ ಕೇಳಿ ತಗೊಂತ ಇದೀವ? ಇಲ್ಲ, ತನ್ನಷ್ಟು ತಾನಾಗೆ ಬರ್ತಾ ಇದೆ. ಎಲ್ಲವನ್ನ ಕೊಡ್ತಾ ಇದ್ದಾನೆ. ನಾವು ಪ್ರತಿಯಾಗಿ ಏನಾದ್ರೂ ಭಗವಂತನಿಗೆ ಕೊಡ್ತಾ ಇದೀವ, ಮತ್ತು ನಾವು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ. ದೇವ್ರು ನನಗೆ ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಅಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಏನೂ ಆಗಿಲ್ಲ, ಅದಿಲ್ಲ. ಹೋಗ್ಲಿ, ಇಷ್ಟು ದಿವಸ ನಾವು ಕೊಟ್ಟಿದ್ದಕ್ಕೆ ಏನಾದ್ರೂ ಕೃತಜ್ಞತೆ ಇದೆಯಾ? ಅಟ್ಲೀಸ್ಟ್ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಹೇಳಿದ್ರೆ ದೇವ್ರ ಏನಾದ್ರೂ ಮನಸ್ಸು ಮಾಡ್ಬೋದೇನೋ, ಇನ್ನು ಮುಂದೆ ಏನು ಬಹಳ ಕೃತಜ್ಞತೆ ಇದೆಯಪ್ಪ, ಇನ್ನು ಮುಂದಾದ್ರೆ ಇವನಿಗೆ ಒಳ್ಳೇದು ಮಾಡ್ಬೇಕು, ಏನಾದ್ರೂ ಕೊಡಬೇಕು ಇವನಿಗೆ ಅಂತ ಹೇಳಿ ಏನಾದ್ರೂ ಪ್ರಯತ್ನ ಮಾಡ್ತಿದ್ದೀನಿ, ಅಲ್ವಾ? ಹಾಗಾಗಿ ನಾವು ಭಗವಂತನಿಗೆ ಅದಿಲ್ಲ ಇದಿಲ್ಲ ಹಾಗೆ ಹೀಗೆ ಅಂತ ಇನ್ಯಾವುದೋ ಅಜ್ಞಾನದಲ್ಲಿ ನಮಿಸುವುದಕ್ಕಿಂತ ಎಂತಹ ಶ್ರೇಷ್ಠವಾದ ಜನ್ಮವನ್ನು ಕೊಟ್ಟಿದ್ದಾನೆ, ಎಂತಹ ಅದ್ಭುತವಾದ ಅವಕಾಶ ಕೊಟ್ಟಿದ್ದಾನೆ. ನಮ್ಮ ಆತ್ಮ ಉನ್ನತಿಯನ್ನ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಸಕಲ ಅವಕಾಶಗಳನ್ನು ನಮಗೆ ಇವತ್ತು ದೇವರು ಕೊಟ್ಟಿದ್ದಾನೆ. ಯಾವುದಕ್ಕೂ ನಮ್ಮಲ್ಲಿ ಕೊರತೆ ಇಲ್ಲ, ಯಾವುದಕ್ಕೂ ನಮ್ಮಲ್ಲಿ ಕೊರತೆ ಇಲ್ಲ. ಆದರೂ ನಾವು ಮಾಯೆಯಲ್ಲಿ ಬಿದ್ದರೆ ಅದು ನಮ್ಮ ಕರ್ಮ, ನಾವೇನ್ ಮಾಡಕ್ಕಾಗಲ್ಲ, ದೇವರೆಂತ ಮಾಡ್ಲಿಕ್ಕೆ. ಆದ್ರೆ ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಭಗವಂತನಿಗೆ ಕೊಟ್ಟಿದ್ದಕ್ಕೆ, ನಾವು ಕೇಳದನೇ ಎಷ್ಟೊಂದು ಕೊಡ್ತಾ ಇದ್ದಾನೆ, ಅದಕ್ಕಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕೆಂದ್ರೆ ಇವತ್ತು 700 ಕೋಟಿ ಜನ ಇದ್ದಾರೆ. ಈ ಭೂಮಿಯ ಮೇಲೆ 700 ಕೋಟಿ ಜನ ಇದ್ದಾರೆ. 800 ಇರ್ಬೋದೇನೋ, 750, 800. ಈಗೆಲ್ಲ ಯುದ್ಧ ಆಗಿದ್ದ ಅದು ಇದು ಆಗಿ ಸ್ವಲ್ಪ ಗಿರೋನ ಎಲ್ಲ ಆಗಿ ಸುಮಾರು ಸ್ವಲ್ಪ ಅದು ಡೌನ್ ಆಗಿದೆ. ಹಂಗಾಗಿ ಒಂದು 700 ಹಿಡ್ಕೊಳ್ಳೋಣ, ಆಯ್ತಾ? 700 ಕೋಟಿ ಜನಸಂಖ್ಯೆಯಲ್ಲಿ, ಆ 700 ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲರಿಗೂ ಸತ್ಯ ಮಾರ್ಗ ಸಿಕ್ಕಿದೆಯಾ? ಎಲ್ಲರೂ ಸತ್ಯದಲ್ಲಿ ಜೀವಿಸ್ತಾ ಇದ್ದಾರ? ಯೋಚನೆ ಮಾಡಿ. ಎಲ್ಲರೂ ಸತ್ಯವನ್ನ ಆಶ್ರಯಿಸಿದ್ದಾರ? ಹೋಗ್ಲಿ, ಆ 700 ಕೋಟಿಯಲ್ಲಿ 7 ಕೋಟಿ ಆದ್ರೂ ಸತ್ಯವನ್ನ ಆಶ್ರಯಿಸಿದ್ದಾರ? ಇಲ್ಲ. ಹೋಗ್ಲಿ, 1 ಕೋಟಿ ಆದ್ರೂ ಆಶ್ರಯಿಸಿದ್ದಾರ? ಇಲ್ಲ. ಲೆಕ್ಕ ಹಾಕಿ ನೀವು, ಎಷ್ಟು ಪ್ರಮುಖ ಇದೆ, ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. 700 ಕೋಟಿ ಜನರಲ್ಲಿ 7 ಕೋಟಿಯೂ ಅಲ್ಲ, ಕೊನೆಗೆ 1 ಕೋಟಿ ಆದ್ರೂ ಸತ್ಯವನ್ನ ಆಶ್ರಯಿಸಿದ್ದಾರ? ಇಲ್ಲ. 1 ಕೋಟಿ ಜನರು ಕೂಡ, ಹೋಗ್ಲಿ ನಮ್ಮ ಭಾರತದಲ್ಲಿ ಎಷ್ಟು, 135 ಕೋಟಿ, 135 ಕೋಟಿ ಜನ ಇದ್ದಾರೆ. ಎಲ್ಲರೂ ಸತ್ಯವನ್ನೇ ಆಶ್ರಯಿಸಿದ್ದಾರ? ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ನಿಜವಾಗಲೂ ಏನನ್ನ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದಾರ? ಮೋಕ್ಷ ಮಾರ್ಗದಲ್ಲಿದ್ದಾರ? ಸತ್ಯವನ್ನೇ ಆಶ್ರಯಿಸಿದ್ದಾರ? ಜ್ಞಾನವನ್ನ ಹೊಂದುತ್ತಾ ಇದ್ದಾರ? ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. 1 ಕೋಟಿ ಇದ್ದಾರ? ಇಲ್ಲ. ಹೋಗ್ಲಿ, ಧ್ಯಾನ ಮಾಡೋರೆಲ್ಲ 1 ಕೋಟಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಧ್ಯಾನ ಮಾಡುವವರೇ 1 ಕೋಟಿ ಇದ್ದಾರೆ. ಆ ಧ್ಯಾನ ಮಾಡುವವರೆಲ್ಲ 1 ಕೋಟಿ ಜನ ಧ್ಯಾನ ಮಾಡ್ತಾರೆ ಅಂದ್ರೆ, ಹಾಗಾದ್ರೆ ಧ್ಯಾನ ಮಾಡೋರೆಲ್ಲ ಆತ್ಮಜ್ಞಾನ ಸಂಪಾದನೆ ಮಾಡಿದ್ದಾರೆ. ಯಾಕಾಗಿ ಧ್ಯಾನ ಮಾಡ್ತಾ ಇದ್ದಾರೆ? ಯಾಕೆ ಧ್ಯಾನ ಮಾಡ್ತಾ ಇದ್ದಾರೆ? ಆರೋಗ್ಯಕ್ಕಾಗಿ, ವೈಯಕ್ತಿಕ ಕಾರಣಗಳಿಗಾಗಿ, ಲಾಭಕ್ಕಾಗಿ, ಎಕ್ಸ್ಪೀರಿಯನ್ಸಿಗಾಗಿ, ಕೋರಿಕೆಗಳಿಗಾಗಿ, ಸಂಕಲ್ಪಗಳಿಗಾಗಿ ಹೇಳ್ತಾ ಹೋದ್ರೆ ಇನ್ನು. ಆದ್ರೆ ಜ್ಞಾನಕ್ಕಾಗಿ ಅಂತ ಯಾರಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರೆ? 1 ಕೋಟಿಯಲ್ಲಿ ಎಷ್ಟು ಜನ ಇರ್ಬೋದು? 1 ಲಕ್ಷ? 1 ಲಕ್ಷ ಇದ್ದಾರ? 1 ಲಕ್ಷ ಇಲ್ಲ. 1 ಲಕ್ಷ ಜನ ಇದ್ದಾರ? ಇಲ್ಲ.
ಎಷ್ಟಿರ್ಬೋದು? ಹೋಗ್ಲಿ, ಒಂದು 10,000. 10,000ನಾದ್ರೂ ಇದಾರಾ? ಇಲ್ಲ, ಅದು ಇಲ್ಲ, ಡೌಟ್ ಇದೆ. ಹೋಗ್ಲಿ, ಕೊನೆ ಪಕ್ಷ 1,000. 1,000 ಇರಬಹುದೇನು? ಅದು ನಾವು ಇಡೀ ಕರ್ನಾಟಕದಲ್ಲಿ, ಸಾರಿ, ಏನು ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲಿ 1,000 ಮಂದಿ, ಅಥವಾ 2,000, 3,000 ಇರ್ಬೋದು. ಅದರಲ್ಲೂ ಕೂಡ ಎಲ್ಲರೂ ಪರಿಪೂರ್ಣ ಆಗಿದ್ದಾರಾ? ಇಲ್ಲ, ಇನ್ನು ಅಂಬೆಗಾಲ್ ಹಾಕೋರು ಇದ್ದಾರೆ, ಇನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನು ಸಂಪಾದನೆ ಮಾಡೋರಿದ್ದಾರೆ. ಅಂದ್ರೆ ನೋಡಿ, ದೇವರು ಸುಮ್ಮನೆ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಅಂದ್ರೆ, ನೋಡು, ದೇವ್ರೆ ಭಗವಂತ, ನೀನ್ ಯಾಕೆ ನಮಗೆ ಕಾಣಿಸಲ್ಲ? ಎಲ್ಲರಿಗೂ ದೇವ್ರು ಕಾಣಿಸಿದ್ರೆ ಸಮಸ್ಯೆನೇ ಇಲ್ಲಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ, ಹೌದಪ್ಪ, ನೀನ್ ಹೇಳ್ತೀಯ, ಆದ್ರೆ ನಿಜವಾಗ್ಲೂ ನಾನು ಯಾರಿಗ್ ಬೇಕಾಗಿದೆ? ಎಲ್ಲೋ ಕೋಟಿಯಲ್ಲಿ ಒಬ್ಬ ಇಬ್ಬ, ಅಥವಾ ಎಲ್ಲೋ ಲಕ್ಷಕ್ಕೆ ಒಬ್ಬ ಮಂದಿ ದೇವರು ಬೇಕು ಅಂತ ಹೊರಡ್ತಾನಂತೆ. ನಾನು ಬೇಕು ಅಂದ್ರೆ ಭಗವಂತನನ್ನು ಹೊಂದಬೇಕಪ್ಪ, ನಾನು ಹೆಂಗೋ ಆತ್ಮಜ್ಞಾನ ಸಂಪಾದನೆ ಮಾಡಬೇಕು, ಆ ದೇವರನ್ನ ನಾನು ಪಡಿಬೇಕು ಅಂತ ಹೊರಡ್ತಾನಂತೆ. ಕೆಲವು ಮಂದಿ, ಕೋಟಿಗೊಬ್ಬ ಅಂತೀವಲ್ಲ, ಹಾಗೆ ಲಕ್ಷಕ್ಕೊಬ್ಬ, ಕೋಟಿಗೊಬ್ಬ, ಎಷ್ಟೋ ಒಬ್ಬ. ಹಾಗೆ ಬಂದವರಲ್ಲಿ ಕೆಲವರು ಮಾತ್ರ ಅವರವರ ಸ್ಥಾಯಿಗೆ ಅನುಗುಣವಾಗಿ ಭಗವಂತನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾರಂತೆ. ಅಂದ್ರೆ ಕೆಲವರು ಮಾತ್ರ ದೇವರನ್ನ ಹೊಂದಬಲ್ಲರು. ಅವರಲ್ಲೂ ಕೂಡ ಎಲ್ಲರೂ ಆಗಲ್ಲ. ಅಂದ್ರೆ ಲೆಕ್ಕ ಹಾಕಿ, 700 ಕೋಟಿ ಜನಸಂಖ್ಯೆಯಲ್ಲಿ ಕೆಲವು ನೂರಾರು ಮಂದಿ ಅಥವಾ ಸಾವಿರಾರು ಮಂದಿ, ಸಾವಿರಾರು ಅಂದ್ರೆ 1,000, 2,000, ಅಷ್ಟು ಜನ ಮಾತ್ರ. ಆದ್ ಸ- ಅದು ಜಾಸ್ತಿ ಆಗ್ತಾ ಇದೆಯೇನೋ ನನಗೆ ಗೊತ್ತಾಗ್ತಾ ಇಲ್ಲ. 2,000 ಜನ ಅಂದ್ರೂ ಜಾಸ್ತಿ ಆಗ್ತಾ ಇದೆಯೇನೋ ಗೊತ್ತಾಗ್ತಾ ಇಲ್ಲ. ಒಂದು ಹತ್ತತ್ರ, 1,000 ಹತ್ತತ್ರ, ಅದು ತುಂಬಾ ಸಾಧನೆ ಮಾಡಿದವರು, ತೀವ್ರವಾಗಿ ಅದರಲ್ಲಿ ಆ ಜ್ಞಾನವನ್ನು ಸಂಪೂರ್ಣ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇರುವವರು, ಭಗವಂತನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು, ಅವನನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬಲ್ಲರು. ಅದರಲ್ಲಿ ನಾವಂತೂ ನಮ್ಮ ಜೂಮಲ್ಲಿ ಇರೋರೆಲ್ಲ ಇದ್ದೀವಿ. ಇಲ್ವಾ? ಇದ್ದೀವ? ಖಂಡಿತ ಇದೀವಿ. ಆ ಕೆಲವು ಮಂದಿ ಇದ್ದಾರಲ್ಲ, ನಿಜವಾಗಲೂ ಭಗವಂತನನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಅವನನ್ನು ಹೊಂದಲಿಕ್ಕೆ ಹತ್ತಿರ ಹೋದವರು, ದೇವರ ಹತ್ತತ್ರ ಹೋಗ್ತಾ ಇರೋರು, ಸತ್ಯವನ್ನ ಆಶ್ರಯಿಸಿದವರು, ನಿಜವಾಗಲೂ ಏನನ್ನು ಮಾಡಲೇಬೇಕೋ ಅದನ್ನೇ ಮಾಡ್ತಾ ಇರುವವರು. ಅದರಲ್ಲಿ ನೀವು ಅಂತ ಇದ್ದೀವಿ. ಅದು ಅದಕ್ಕೂ ಮೀರಿ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, ಎಷ್ಟು ಶ್ರದ್ಧೆ ತೋರಿಸ್ತೀವಿ, ಎಷ್ಟು ನಾವು ಅದನ್ನು ಸಂಪೂರ್ಣ ಅಳವಡಿಸಿಕೊಳ್ತೀವಿ ಅನ್ನೋದು ಅವರವರಿಗೆ ಬಿಟ್ಟಿದ್ದು. ಆದ್ರೆ ದಾರಿ ಅಂತೂ ದೇವರು ತೋರಿಸಿದ್ದಾನೆ. ಆ ದಾರಿಯಲ್ಲಂತೂ ನಾವೆಲ್ಲರೂ ಇದ್ದೀವಿ. ಹಾ, ಅದನ್ನ ರೀಚ್ ಆಗೋದು ಅವರವರ ಪ್ರಯತ್ನದ ಮೇಲೆ ಇರ್ತದೆ. ಕೆಲವರು 2 ದಿನ ಮುಂಚೆ ಹೋಗ್ಬೋದು, ಕೆಲವರು 2 ದಿನ ಹಿಂದೆ ಬರ್ಬೋದು, ಅಲ್ವಾ? ಈಗ ನಾವೆಲ್ಲ ಕಾಶಿಯಲ್ಲಿ ಟ್ರೈನಲ್ಲಿ ಹೋಗ್ತಾ ಇದೀವಿ, ಕೆಲವರು ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾರೆ ಮಾಸ್ಟರ್. ಅವರು 2 ದಿನ ಮುಂಚೆ ಹೋಗ್ತಾರೆ, ಬೇಗ ಹೋಗ್ತಾರೆ, ನಾವು ಸ್ವಲ್ಪ ನಿಧಾನ ಬರ್ತೀವಿ, ಅಲ್ವಾ? ಅಂದ್ರೆ ಹಾಗೆ ಬಟ್ ಎಲ್ಲರೂ ಒಂದಿನ ಹೋಗಿ ರೀಚ್ ಆಗ್ತೇವೆ. ಹಾಗೆ ಆ ಅದಕ್ಕೆ ಆ ಅದಕ್ಕಾಗಿ ನಾವು ಏನ್ ಮಾಡಬೇಕು? ಭಗವಂತನಿಗೆ ಕೃತಜ್ಞತೆ ಹೇಳ್ಬೇಕು. ಎಂತ ಅದ್ಭುತವಾದ ಅವಕಾಶ ಕೊಟ್ಟಿದ್ದಾನೆ, ಲೋಕಕ್ಕೆ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾನೆ. ಅದಕ್ಕಾಗಿ ನಮಸ್ಕಾರ ಮಾಡಬೇಕು. ಸದ್ಬುದ್ಧಿಯನ್ನ ಕೊಟ್ಟಿದ್ದಾನೆ, ಅಜ್ಞಾನವನ್ನು ತೊಲಗಿಸಿ ನಾವು ಅಜ್ಞಾನದಲ್ಲಿದ್ದೀವಿ ಅನ್ನುವ ಅರಿವನ್ನ ಕೊಟ್ಟಿದ್ದಾನೆ. ಏನಾದ್ರೂ ಮಾಡಿ ಇದರಿಂದ ಹೊರಗೆ ಬರಬೇಕು ಅನ್ನುವ ಏನು ಸದ್ಬುದ್ಧಿಯನ್ನ ಕೊಟ್ಟಿದ್ದಾನೆ. ಪ್ರಕೃತಿಯ ಮೂಲಕ ನಡೆಯುವ ಘಟನೆಗಳ ಮೂಲಕ, ಪ್ರಕೃತಿಯಲ್ಲಿರುವ ಜೀವಿಯರ ಮೂಲಕ, ಆ ಎ- ಎಷ್ಟೋ ಜನರ ಮೂಲಕ ನಮಗೆ ಹೊಸದನ್ನ, ಆತ್ಮಜ್ಞಾನವನ್ನ ಕಲಿಯುವ ಅವಕಾಶ ಕೊಡ್ತಾ ಇದ್ದಾನೆ. ನಾವು ಏನನ್ನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾನೆ. ನಮಗೇ ತಿಳಿಯದ ಹಾಗೆ ನಮ್ಮ ದೇಹದ ಒಳಗೆ ಸುಮಾರು 200ಕ್ಕೂ ಹೆಚ್ಚು ಕ್ರಿಯೆಗಳನ್ನ ಮಾಡಿಸ್ತಾ ಇದ್ದಾನಂತೆ. ನಮಗೆ ಗೊತ್ತಿಲ್ಲ. ಉಸಿರಾಟ ನಡೀತಾ ಇದೆ, ಜೀರ್ಣಕ್ರಿಯೆ ನಡೀತಾ ಇದೆ, ಹೃದಯ ಬಡ್ಕೊಳ್ತಾ ಇದೆ, ಆ ಆ, ಏನು ರಕ್ತ ಶುದ್ಧೀಕರಣ ಆಗ್ತಾ ಇದೆ. ಒಂದು ವೇಳೆ ರಕ್ತ ಶುದ್ಧೀಕರಣ ಆಗ್ಲಿಲ್ಲ ಅಂದ್ರೆ ವಾರ ವಾರ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಬರ್ಬೇಕಾಗ್ತದೆ, ಅಲ್ವಾ? ದೇವರೇ ಒಳಗೆ ಮಾಡಿಸ್ಲಿಲ್ಲ ಅಂದ್ರೆ ನಾವು ಕೃತಕವಾಗಿ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಹೋಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ತದೆ, ಫಂಕ್ಷನ್ ಸರಿ ಮಾಡ್ತಾ ಇರಲ್ಲ ಅಂದ್ರೆ. ಅವ್ರ ಹಿಂಸೆ, ಅವ್ರ ಕತೆ ಕೇಳ್ಬೇಕು ನೀವು. ಮಂತ್ಲಿ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡ್ ಬರ್ತಾರಲ್ಲ, ಅವ್ರ ಹಿಂಸೆ ಅದು. ಅವ್ರು ನೋಡಿದ್ರೆ ಯಾಕಾದ್ರೆ ಇವ್ರು ಇನ್ನೂ ಬದುಕಿದಾರ ಅನ್ನಿಸ್ತದೆ. ಆ ಹೃದಯ ಹೆಚ್ಚು ಕಡಿಮೆ ಆದ್ರೆ ಅದ್ರ ಒಳಗೆ ಮತ್ತೆ ಸರ್ಜರಿ ಮಾಡಿ ಸ್ಟೆಂಟ್ ಹಾಕಬೇಕು. ಹ್ಮ್ ಈ- ಏನೇನು ಹೇಳ್ತಾ ಹೋದ್ರೆ, ಕೆಲವರಿಗಂತೂ ಕುಡಿದು ಎಣ್ಣೆ ಕುಡಿದು ಕರಳೆ ತೂತು ಬಿದ್ದಿರ್ತಾವಂತ.
ಡಾಕ್ಟರ್ ಹೇಳದ ಹಂಗೆ ಅಲ್ವ, ಕರಳು ತೂತು ಬಿದ್ದಿದಾವೆ ನಿಮ್ದು ಅಂತ. ಪಾಪ ಅವ್ರ ಕಥೆಯಲ್ಲಿ ಹೀಗೆ ಅಷ್ಟು ಕ್ರಿಯೆಗಳನ್ನ ನಾವು ನಾವು ಊಟ ಮಾಡಿದೇವಿ. ಊಟ ಮಾಡಿದ್ದನ್ನೆಲ್ಲ ನಾವು ಕೂತ್ಕೊಂಡು ದಿನ ಅದನ್ನ ಹಿಂಗೆ ತಿಕ್ಕಿ ತಿಕ್ಕಿ ಏನಾದ್ರು ಜೀರ್ಣ ಮಾಡ್ತಾ ಇರ್ತೀವ? ಇಲ್ಲ, ತನ್ನಷ್ಟು ತಾನೇ ಆಗ್ತಾ ಇದೆ. ನಾವು ಉಸಿರಾಟ ಮಾಡ್ತಾ ಇದ್ದೀವಿ. ನಾವು ಉಸಿರು ಒಳಗ್ ಬಾ ಹೊರಗ್ ಬಾ ಒಳಗ್ ಬಾ ಹೊರಗ್ ಬಾ ಅಂತ ಹೇಳ್ತಾ ಇದ್ದೀವ? ಇಲ್ಲ, ತನ್ನಷ್ಟು ತಾನಾಗಿ ನಡೀತಾ ಇದೆ. ಹೃದಯ, ಪ್ರತಿಯೊಂದು, ಹೀಗೆ 200 ನಮ್ಮ ಕಂಟ್ರೋಲಿಗೆ ಸಿಗದ ಹಾಗೆ ಸುಮಾರು 200ಕ್ಕೂ ಹೆಚ್ಚು ಕ್ರಿಯೆಗಳು ನಮ್ಮ ಒಳಗೆ ಭಗವಂತ ನಡೆಸ್ತಾ ಇದ್ದಾನೆ. ಚೈತನ್ಯ ಶಕ್ತಿಯಾಗಿ ಎಂದು ದೇಹದೊಳಗೆ ನಡೆಸ್ತಾ ಇದ್ದಾನೆ. ಅದರಲ್ಲಿ ಒಂದು ಕೆಲಸ ತನ್ನಷ್ಟು ತಾನಾಗಿ ಸ್ಟಾಪ್ ಆಯ್ತು ಅಂದ್ರೂ ನಮ್ಮ ಕತೆ ಏರುಪೇರಾಗ್ಬಿಡ್ತದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? ಅಂತಹ ಒಳ್ಳೆಯ, ನಾವು ಕೇಳದೇ ಇದ್ರೂ ಕೂಡ ಭಗವಂತ ನಮಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾನಲ್ವಾ? ಅದಕ್ಕಾಗಿ ನಾವು ದೇವರಿಗೆ ಏನ್ ಮಾಡ್ಬೇಕು? ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಹಾಗಾಗಿ ಎಲ್ಲವನ್ನ ಸಂಪಾದಿಸಿಕೊಳ್ಳುವ ಶಕ್ತಿಯನ್ನ ಕೊಟ್ಟಿರೋದಕ್ಕೆ, ಇನ್ನೂ ಕೇಳಲಿಕ್ಕೆ ಕಣ್ಣು ಕಿವಿ ಇದೆ, ಆತ್ಮಜ್ಞಾನವನ್ನ ಕೇಳಲಿಕ್ಕೆ ಶುದ್ಧವಾದ ಒಳ್ಳೆ ಕಿವಿ ಕೊಟ್ಟಿದ್ದಾನೆ, ನೋಡ್ಲಿಕ್ಕೆ ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ, ಆಲಿಸುವ ಶಕ್ತಿ ಕೊಟ್ಟಿದ್ದಾನೆ, ಮಾತನಾಡಲಿಕ್ಕೆ, ಆತ್ಮಜ್ಞಾನವನ್ನ ಹೇಳಲಿಕ್ಕೆ, ಆ ಜ್ಞಾನವನ್ನ ಹಂಚಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಧ್ಯಾನ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಏನು ಒಂದು ಹೇಳ್ತಾ ಹೋದ್ರೆ ಒಂದು ಎರಡು, ಇಷ್ಟೆಲ್ಲ ಮಾಡಿದ ಭಗವಂತನಿಗೆ ನಾವು ಅದನ್ನ ಸ್ಮರಿಸಿ ಕೃತಜ್ಞತೆಯನ್ನ ಹೇಳದೆ ಹೋದರೆ ಏನಾಗ್ತೀವಿ? ನಾವು ಭಗವಂತನಿಗೆ ದ್ರೋಹ ಮಾಡಿದವರು ಹಾಗೆ ಆಗ್ಬಿಡ್ತೀವಿ. ಭಗವಂತನಿಗೆ ದ್ರೋಹ ಮಾಡಿ ಜೀವಿಸ್ತೀವಿ. ಕೆಲವರು ಭಯದಿಂದ ದೇವರಿಗೆ ಪೂಜೆ ಮಾಡ್ತಾರಲ್ವಾ, ಭಯದಿಂದ. ಆದರೆ ನಿಜವಾಗಲೂ ದೇವರು ಅಂದ್ರೆ ಭಯ ಅಲ್ಲ. ಭಯ ಪಡಬೇಕಾದದ್ದು ದೇವನಿಗಲ್ಲ, ಮತ್ತೆ ದೈವ ಭೀತಿ ಎಲ್ಲ ಇರಬೇಕಾದದ್ದು, ಪಾಪ ಭೀತಿ ಇರಬೇಕು ಮನುಷ್ಯನಿಗೆ. ಆದ್ರೆ ಉಲ್ಟಾ, ಮನುಷ್ಯನಿಗೆ ಪಾಪ ಭೀತಿ ಇಲ್ಲ, ಮತ್ತೆ ದೈವ ಭೀತಿ ಇದೆ. ದೇವರಿಗೆ ನಮಸ್ಕಾರ ಮಾಡ್ಲಿ ಮಾಡದೇ ಇರ್ಲಿ, ದೇವರು ನೀವು ನಮಸ್ಕಾರ ಮಾಡ್ಲಿಲ್ಲ ಅಂತ ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಕೋಪನೂ ಮಾಡ್ಕೊಳ್ಳೋದಿಲ್ಲ, ಶಾಪವನ್ನು ಕೊಡೋದಿಲ್ಲ. ಅಥವಾ ನಮಸ್ಕಾರ ಮಾಡಿದಾನಪ್ಪ ಅಂತ ಹೇಳಿ ಅವನು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಅವನು ಏನ್ ಮಾಡಿದ್ರು ಅವನಿಗೆ ಒಳ್ಳೇದನ್ನು ಮಾಡೋದಿಲ್ಲ. ಏನ್ ಮಾಡ್ತಾನೆ ದೇವ? ನೀವು ನಮಸ್ಕಾರ ಮಾಡ್ಲಿ ಮಾಡದೇ ಇರ್ಲಿ, ನಾವು ಹೇಗೆ ಬದುಕ್ತೀವೋ ಹಾಗೆ ನಮ್ಮ ಜೀವನ ಇರ್ತದೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಒಟ್ಟದ್ದು. ಅದಕ್ಕಾಗಿ ಮನುಷ್ಯನಿಗೆ ಏನಿರಬೇಕೋ, ದೈವ ಭೀತಿ ಎಲ್ಲ ಇರಬೇಕಾದದ್ದು, ಮತ್ತೆ ಪಾಪ ಭೀತಿ ಇರಬೇಕು. ಪಾಪ ಭೀತಿ, ಭಗವಂತ ಒಂದು ನಿಯಮ ಹಾಕಿದ್ದಾನೆ ಈ ಸೃಷ್ಟಿಯಲ್ಲಿ. ಆ ಸೃಷ್ಟಿಗೆ ಅನುಸಾರವಾಗಿ ಬದುಕುವ ಪ್ರಯತ್ನ ಮಾಡಬೇಕೇ ಹೊರತು ಹೆಂಗೋ ಇಷ್ಟಪಟ್ಟಂಗೆ ಇಚ್ಛಾ ಪ್ರಕಾರ ಬದುಕೋದು, ಕೊನೆಗೆ ದೇವರಿಗೆ ಬಂದು ನಮಸ್ಕಾರ ಮಾಡೋದು ಏನೂ ಪ್ರಯೋಜನ ಇಲ್ಲ. ದೇವರಿಗೆ ನಿಜವಾಗ್ಲೂ ಭಯ ಇದ್ರೆ, ಗೌರವ ಇದ್ರೆ ಏನ್ ಮಾಡಬೇಕು? ಪಾಪ ಭಯ ಇರಬೇಕು, ಪಾಪ ಭೀತಿ ಇರಬೇಕು. ಅಯ್ಯೋ, ಹೀಗೆ ಮಾಡಬಾರ್ದಪ್ಪ, ಪಾಪ ಬರ್ತದೆ. ಈ ಕೆಲಸ ಮಾಡಬಾರ್ದಪ್ಪ, ಪಾಪ ಬರ್ತದೆ. ಯಾಕೆಂದ್ರೆ ಭಗವಂತ ಒಂದು ನಿಯಮ ಹಾಕಿದ್ದಾನಲ್ವಾ, ಅದನ್ನ ಮೀರಬಾರ್ದು. ಹಾಗಾಗಿ ಇರಬೇಕಾದ. ಆದ್ರೆ ಮನುಷ್ಯನಿಗೆ ಪಾಪ ಭೀತಿ ಇಲ್ಲ. ಯಾಕೆಂದ್ರೆ ಪಾಪ ಭೀತಿ ಇದ್ರೆ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದ, ಇಷ್ಟು ಯಾಕೆ ಅನುಭವಿಸ್ತಾ ಇದ್ದ? ಆದ್ರೆ ದೈವ ಭೀತಿ ಇದೆ, ಏನೂ ಪ್ರಯೋಜನ ಇಲ್ಲ. ಅದೇ ಬದಲು ಪಾಪ ಭೀತಿ ಇದ್ದಿದ್ರೆ ಪಾಪವನ್ನು ಮಾಡದೆ, ಕರ್ಮಗಳನ್ನ ಅಂಟಿಸಿಕೊಳ್ಳದೆ ಎಷ್ಟು ಶುದ್ಧವಾಗಿರ್ಬೋದಿತ್ತು, ಎಷ್ಟು ಒಳ್ಳೆ ಜೀವನ ಮಾಡಬಹುದಿತ್ತು. ಖಂಡಿತ ಅವನಿಗೆ ಭಗವಂತನ ಅನುಗ್ರಹ ಇರ್ತಿತ್ತು, ಯಾವಾಗ್ಲೂ ಒಳ್ಳೇದಾಗ್ತಿತ್ತು. ಹಾಗಾಗಿ ಭಯದಿಂದ ಭಗವಂತನನ್ನ ಆರಾಧನೆ ಮಾಡುವುದಲ್ಲ, ಮತ್ತೆ ಪಾಪಗಳನ್ನ ಮಾಡದ ಹಾಗೆ ಭಗವಂತ ಸೃಷ್ಟಿಸಿದ ಆ ಸೃಷ್ಟಿ ನಿಯಮವನ್ನು ಪಾಲಿಸುವುದರಲ್ಲಿ ನಮ್ಮ ಶ್ರದ್ಧೆಯನ್ನ ತೋರಿಸಬೇಕು. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗಾಗಿ ಈ ಒಂದು ಮಾರ್ಗದಲ್ಲಿ ನಾವು ಯಶಸ್ವಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಪಂಚಶೀಲ ತತ್ವಗಳನ್ನ ಆಚರಿಸಬೇಕು. ಪಂಚಶೀಲ ತತ್ವಗಳಲ್ಲಿ ನಾವು ಇರಬೇಕು. ಈ ಪಂಚಶೀಲ ತತ್ವಗಳಲ್ಲಿ ಒಂದನ್ನು ಕೂಡ ನಾವು ಏನ್ ಮಾಡಬಾರ್ದು? ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ಸಾಧನೆ ಪರಿಪೂರ್ಣ ಆಗುವುದಿಲ್ಲ. ಒಂದು ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ಸಾಧನೆ ಪರಿಪೂರ್ಣ ಆಗುವುದಿಲ್ಲ. ನೋಡಿ, ನಮಗೆ ದೇವರು ಬಹಳ ಅವಕಾಶ ಕೊಟ್ಟಿದ್ದಾನೆ, ಬಹಳ ಸಮಯ ಕೊಟ್ಟಿದ್ದಾನೆ, ಮತ್ತೆ ಬಹಳ
ಅನುಕೂಲಕರವಾದ ವಾತಾವರಣವನ್ನು ಕೊಟ್ಟಿದ್ದಾನೆ. ಈ ಒಂದು ಅತ್ಯಂತ ಅದ್ಭುತವಾದ ಸಮಯವನ್ನ ಯಾರೂ ಹಾಳು ಮಾಡಿಕೊಳ್ಳಬಾರದು. ಈ ಅದ್ಭುತವಾದ ಜ್ಞಾನವನ್ನ ಯಾರೂ ಮಿಸ್ ಮಾಡಿಕೊಳ್ಳಬಾರದು. ಈ ಸಾಧನೆಯ ಅವಕಾಶವನ್ನ ಯಾರೂ ಕೂಡ ಉದಾಸೀನ ಮಾಡಬಾರದು. ಒಂದು ವೇಳೆ ಶ್ರದ್ಧೆಯಿಂದ ನಾವು ಪಾಲಿಸಿದ್ದೇ ಆದರೆ ಈ ದೇಹದಲ್ಲಿ ಕೊನೆಯ ಉಸಿರು ಇರುವವರೆಗೆ ಈ ಮಾರ್ಗವನ್ನ, ಈ ಪಂಚಶೀಲ ತತ್ವಗಳನ್ನು ಸರಿಯಾಗಿ ಶ್ರದ್ಧೆಯಿಂದ ಪಾಲಿಸಿದ್ದೇ ಆದರೆ ಎಷ್ಟೋ ಜನರಿಗೆ ಇದೇ ಜನ್ಮವೇ ಕೊನೆ ಜನ್ಮ ಆಗಬಹುದು. ಒಂದು ವೇಳೆ ಈ ಜನ್ಮ ಕೊನೆ ಜನ್ಮ ಆಗದೇ ಇದ್ರೂ ಅವರು ಜನರ ಲೋಕವನ್ನ ದಾಟಿ ಮಹಾಲೋಕವೋ ತಪೋಲೋಕದಲ್ಲಾದರೂ ಹೋಗಿ ಸೇರ್ಕೊಳ್ತಾರೆ. ಮುಂದಿನ ಜನ್ಮದಲ್ಲಿ ಅತ್ಯಂತ ಉನ್ನತವಾದ, ಉತ್ತಮವಾದ, ಶ್ರೇಷ್ಠವಾದ ಕುಲದಲ್ಲಿ, ಮನೆತನದಲ್ಲಿ, ಸಂಸ್ಕಾರದಲ್ಲಿ ಶ್ರೀಮಂತರಾಗಿಯೂ ಹುಟ್ಟಿ ಬಂದು ತಾವು ಬಾಲ್ಯದಲ್ಲಿಯೇ ಏನ್ ಮಾಡ್ತಾರೆ, ಈ ಸಾಧನೆಗೆ, ಸತ್ಯ ಮಾರ್ಗದ ಕಡೆಗೆ ಬಂದು ಆ ಒಂದು ಜನ್ಮದಲ್ಲಿ ಅವರ ಸಾಧನೆಯನ್ನ ಸಂಪೂರ್ಣ ಮಾಡ್ಕೊಳ್ತಾರೆ. ಎರಡೂ ಲಾಭ ಇದೆ. ಯೋಗ ಭ್ರಷ್ಟನಾದ್ರೂ ಏನು ಲಾಸ್ ಇಲ್ಲ. ಹಾಗಾಗಿ ಇಲ್ಲಿ ಬೇರೆ ಯಾವುದನ್ನ ಮಾಡ್ಲಿಕ್ಕೆ ಹೋದ್ರೂ ಅದು ವ್ಯರ್ಥ ಮಾಡ್ಕೊಂಡಿರ್ತೀವಿ ಹೊರತು ಈ ಮಾರ್ಗವನ್ನ ಯಾರು ಉದಾಸೀನ ಮಾಡಬಾರದು. ಈ ಸತ್ಯ ಮಾರ್ಗವನ್ನು ಯಾರು ಉದಾಸೀನ ಮಾಡಬಾರದು. ಕೇವಲ ರಾಗ ದ್ವೇಷದಿಂದಲೋ, ಅಸೂಯೆಯಿಂದಲೋ, ಅಜ್ಞಾನದಿಂದಲೋ, ಇನ್ಯಾರೋ ಚಾಡಿ ಹೇಳಿದ್ರು ಅಂತಲೋ, ಇನ್ನೇನೋ ಗಾಸಿಪ್ ಮಾಡಿದ್ರು ಅಂತಲೋ, ಅಥವಾ ನಮಗೆ ಏನೋ ವೈಯಕ್ತಿಕ ಕಾರಣಗಳಿದೆ ಅಂತಲೋ, ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತಲೋ, ಅಥವಾ ನಮಗೆ ಇನ್ನೇನೋ ಕಾರಣಗಳನ್ನ ಹೇಳಿ ಮದುವೆ ಇದೆ, ಹಬ್ಬ ಇದೆ, ಊರಿದೆ, ಅದಿದೆ, ಅದಿದೆ, ಇದಿದೆ ಅನ್ಕೊಂಡು ಇದನ್ನ ನಾವು ಹಾಳು ಮಾಡ್ಕೊಂಡಿವಿ ಅಂತಂದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ನಮ್ಮಷ್ಟು ಲೆಕ್ಕ ಹಾಕಿ ನೀವು 700 ಕೋಟಿ ಜನ ಇದ್ದಾರೆ, ಅದರಲ್ಲಿ ನಾವು 100, 200, 1000 ಜನರಲ್ಲಿ ಭಗವಂತನನ್ನ ಸೇರುವ ಅರ್ಹತೆ ಇರುವವರಲ್ಲಿ ಸಂಖ್ಯೆಯಲ್ಲಿ ನಾವು ಕೂಡ ಇವತ್ತು ಆ ದಾರಿಯಲ್ಲಿ ಇದ್ದೀವಿ ಅಂತಂದ್ರೆ ಅದನ್ನ ನಾವು ಹಾಳು ಮಾಡ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರಾಗಿರ್ತಾರೆ ಅಲ್ವಾ? ನಮಗಿಂತ ಮೂರ್ಖರು ಬೇಕಾ? ಬರ್ದೇ ಇರೋರ್ ಕತೆ ಅಂತ ಬಿಡ, ಅಟ್ಲೀಸ್ಟ್ ಬಂದವ್ರದಾದ್ರು. ಹಾಗಾಗಿ ಆ ಪಂಚಶೀಲ ತತ್ವಗಳು ಯಾವುದು? ದೇಹಕ್ಕೇನ್ ಬೇಕು? ಶುದ್ಧವಾದ, ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೇನ್ ಬೇಕು? ಸಜ್ಜನರ ಸಹವಾಸ ಬೇಕು. ಯಾರು ಸಜ್ಜನರು? ಯಾರು ಆತ್ಮದ ಕುರಿತು ಚಿಂತನೆ ಮಾಡ್ತಾ ಇದ್ದಾರೋ, ಯಾರು ಆತ್ಮದ ಬಗ್ಗೆನೇ ಹೇಳ್ತಾ ಇದ್ದಾರೋ, ಎಲ್ಲಾ ಕಡೆಯೂ ಆತ್ಮವನ್ನೇ ದರ್ಶನ ಮಾಡ್ತಾ ಇದ್ದಾರೋ, ಎಲ್ಲರಲ್ಲೂ ಆತ್ಮವನ್ನೇ ನೋಡ್ತಾ ಆತ್ಮ ದೃಷ್ಟಿಯಲ್ಲಿ ಇದ್ದಾರೋ, ಕುಂತ್ರು ನಿಂತ್ರು ಎದ್ರು ಹೋದ್ರು ಯಾವಾಗ್ಲೂ ಆತ್ಮದ ಕುರಿತೇ ಚಿಂತನೆ ಮಾಡ್ತಾ ಇದ್ದಾರೋ ಅವರು ಸಜ್ಜನರು. ಧ್ಯಾನ ಮಾಡುವವರು ಎಲ್ಲರೂ ಸಜ್ಜನರಲ್ಲ, ನೆನಪಿರ್ಲಿ. ಧ್ಯಾನ ಮಾಡುವವರೆಲ್ಲರೂ ಸಜ್ಜನರಲ್ಲ. ಬೆಳ್ಳಿಗೆ ಮಾತನಾಡುವವರೆಲ್ಲರೂ ಸಜ್ಜನರಲ್ಲ. ಹಾಲಿನಂತ ಮಾತನಾಡುವವರೆಲ್ಲರೂ ಸಜ್ಜನರಲ್ಲ. ಮತ್ತೆ ಯಾರು ಆತ್ಮದ ಬಗ್ಗೆ ಮಾತನಾಡ್ತಾ ಇದ್ದಾರೋ, ಬೈದ್ರು, ಸಿಟ್ಟು ಮಾಡ್ಕೊಂಡ್ರು, ನೋಡೋದಕ್ಕೆ ಒರಟಾಗಿದ್ರು, ನೋಡೋದಕ್ಕೆ ಚಂದ ಇಲ್ಲ ಇದ್ರು, ಕೀಳು ಕುಲದವರಾಗಿದ್ದರು, ಅವ್ರು ಎಂಥವರೇ ಆಗಿರ್ಲಿ, ಆತ್ಮದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಾ? ಆತ್ಮದ ಬಗ್ಗೆನೇ ತಾನು ಪ್ರಯತ್ನ ಮಾಡ್ತಾ ಇದ್ದಾರಾ? ಅವರೇ ಸಜ್ಜನರು, ಅವರೇ ಶ್ರೇಷ್ಠರಾದವರು. ಅಂತಹವರು ನಮ್ಮ ಜೊತೆಗಿರ್ಬೇಕು. ಅಂತವರ ಸಹವಾಸದಲ್ಲಿ ನಾವಿರ್ಬೇಕು. ಮಾತನಾಡೋದಿದ್ರೆ ಅಂತವ್ರ ಹತ್ರ ಮಾತಾಡಬೇಕು. ಸಲಹೆಗಳನ್ನ ತಗೊಳ್ಳೋದಿದ್ರೆ ಅಂತವ್ರ ಹತ್ರ ಸಲಹೆಗಳನ್ನ ತಗೊಳ್ಬೇಕು. ಏನಾದ್ರೂ ಜ್ಞಾನವನ್ನ, ವಿಷಯವನ್ನ ಶೇರ್ ಮಾಡೋದಿದ್ರೆ ಅಂತವ್ರ ಹತ್ರ ಲೌಕಿಕವಾದ ವಿಷಯಗಳನ್ನೆಲ್ಲ, ಆತ್ಮ ಜ್ಞಾನದ ವಿಷಯವನ್ನು ಪಡ್ಕೊಳ್ಬೇಕು. ಅದೇ ಸಜ್ಜನರ ಸಾಂಗತ್ಯ. ಆ ಸಜ್ಜನರ ಸಾಂಗತ್ಯದಿಂದ ನಮ್ಮ ಆತ್ಮ ಉನ್ನತಿ ಆಗ್ತದೆ. ಅದೇ ಸಂಘಂ ಶರಣಂ ಗಚ್ಚಾಮಿ. ಸಂಘಂ ಶರಣಂ ಗಚ್ಚಾಮಿ ಅಂದ್ರೆ ಅದೇ ಸಂಘಕ್ಕೆ ಶರಣಾಗು. ಯಾವುದು? ಸಜ್ಜನರ ಸಂಘಕ್ಕೆ. ಬುದ್ಧಿ ವಿಕಾಸ ಆಗಬೇಕು. ಏನ್ ಮಾಡಬೇಕು? ಸರಿಯಾದ ಆತ್ಮಜ್ಞಾನದ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು. ಬುದ್ಧಿ ವಿಕಾಸವಾಗ್ತದೆ. ಸರಿಯಾದ ಆತ್ಮಜ್ಞಾನ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು. ಬುದ್ಧಿ ವಿಕಾಸವಾಗ್ತದೆ. ಆತ್ಮಕ್ಕೇನ್ ಬೇಕು? ಧ್ಯಾನ ಬೇಕು. ತೀವ್ರವಾದ ಧ್ಯಾನ ಬೇಕು. ಭಗವಂತನಿಗೆ ಸೇವೆ ಮಾಡಬೇಕು. ಎಲ್ಲಾ ರೀತಿಯಿಂದಲೂ ನಮಗೆ ದೇವರು ಹೇಗೆಲ್ಲ ಅವಕಾಶ ಕೊಡ್ತಾನೋ ಅದೆಲ್ಲ ಸೇವೆ ಮಾಡಬೇಕು. ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಕಾಶಿ ಧ್ಯಾನ ಯಜ್ಞದಲ್ಲಿ ನಾವು ವಾಲಂಟಿಯರ್ ಆಗಿ ಮಾಡ್ತೀವಿ, ನಾವು ವಾಲಂಟಿಯರ್ ಆಗಿ ಅಲ್ವಾ? ಬನ್ನಿ ಚಪಾತಿ ತಿಕ್ಕಿಸೋಣ.
ಚಪಾತಿ ತಿಕ್ಕೋರು ಯಾರು ಇಲ್ಲ. ಆ, ಎಲ್ಲ ಯಾರ್ಯಾರೆಲ್ಲ ವಾಲಂಟಿಯರ್ ಕೆಲಸ ಮಾಡ್ಬೇಕಂತೀರಿ ಎಲ್ಲರಿಗೂ ಚಪಾತಿ ತಿಕ್ಕೋ ಕೆಲಸ. ಭಟ್ರೆ ಹೇಳ್ಬಿಟ್ಟಿದ್ದಾರೆ ನಾವು ಚಪಾತಿ ಒಂದು ನಾವು ಮಾಡಲ್ಲ, ನೀವು ಅದಕ್ಕೆ ವಾಲಂಟಿಯರ್ಸ್ ಕೈಯಲ್ಲೇ ಮಾಡಿಸ್ಬೇಕು ಅಂತ. ಯಾಕೆಂದ್ರೆ ಅದು ಟೈಮ್ ಹಿಡಿತದ ಅದು, ಅಲ್ವಾ? ಶಿಫ್ಟ್ ಶಿಫ್ಟ್ ಮಾಡಿಬಿಡೋದು. ಒಂದೊಂದು ಶಿಫ್ಟ್ 10 ಜನನೋ 20 ಜನನೋ ತಿಕ್ಕದೇ ತಿಕ್ಕೋದು. ಏನೋ ಒಂದು 300 ಜನ, 300 ಈ 600 ಎರಡೆರಡು ಚಪಾತಿ ಅಂದ್ರೆ 600 ಚಪಾತಿ ತಿಕ್ಕಿದ್ರೆ ಆಯ್ತಪ್ಪ, ಅಲ್ವಾ? ಒಂದು ಅರ್ಧ ಗಂಟೆಯಲ್ಲಿ ತಿಕ್ಬೋದೇನೋ. ಭಟ್ರು ಬೇಯಿಸ್ತಾರೆ, ನಾವು ತಿಕ್ಕಿ ಕೊಡೋದಷ್ಟೇ. ಹ್ಮ್, ನೋಡೋಣ ಯಾರ್ಯಾರು ಹಿಂಗೆ ಹಿಂಗೆ ಸೇವೆ ಮಾಡ್ತಾರೆ ಗೊತ್ತಾಗ್ತದೆ. ಓಕೆ ಮಾಸ್ಟರ್ಸ್, ಇವತ್ತು ಯಾರ್ಯಾರು ಏನೇನು ಅರ್ಥ ಮಾಡ್ಕೊಂಡ್ರಿ ಆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಆನ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗ್ತದೆ ಯಾರನ್ನು ಮಾತಾಡಿಸ್ಕೊಂಡು. ಸುಮ್ಮನೆ ನೀವು ಕುಂತ್ರೆ ನೋಡಿ, ವಿಡಿಯೋ ಆನ್ ಮಾಡಿಕೊಂಡ್ರೆ ಅದು ಸುಮ್ಮನೆ ನಾವು ಹೇಳ್ತಾ ಇಲ್ಲ, ವಿಡಿಯೋ ಆನ್ ಮಾಡಿಕೊಳ್ಳುವುದರಲ್ಲೂ ಕೂಡ ಅವರ ಶ್ರದ್ಧೆಯನ್ನು ತೋರಿಸ್ತದೆ, ಮತ್ತೆ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ ಅವರು. ಗುರುವಿನ ದೃಷ್ಟಿಯಲ್ಲಿರ್ತಾರಂತೆ. ಗುರುವಿನ ದೃಷ್ಟಿಯಲ್ಲಿದ್ದವರು ಎಂತಹ, ನನ್ನ ಬಗ್ಗೆ ನಾನು ಹೇಳ್ಕೊಂತ ಇಲ್ಲ, ನೀವು ಎಲ್ಲೇ ಹೋಗಿ ಗುರುವಿನ ದೃಷ್ಟಿ ಅನ್ನೋದು ಸಾಧಕನಿಗೆ ಬಹಳ 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 ಮುಖ್ಯ. ಅವನನ್ನು ಎಂತಹ ಸಮಯದಲ್ಲೂ ಕೂಡ ಅದು ರಕ್ಷಣೆ ಮಾಡ್ತದೆ, ಗುರುವಿನ ದೃಷ್ಟಿ. ಇದನ್ನು ಎಷ್ಟೋ ಜನ ಅದನ್ನ ಶ್ರದ್ಧೆಯಿಂದ ಪಾಲಿಸಿದವರಿಗೆ ಅದರ ಅನುಭವ ಆಗಿದೆ. ಅಂದ್ರೆ ಅವರಿಗೆ ಎಲ್ಲಿ ಎಂತಹ ಸಮಸ್ಯೆಯೂ ಬರದ ಹಾಗೆ ಆ ಗುರುದೃಷ್ಟಿ ಅವರನ್ನ ರಕ್ಷಣೆ ಮಾಡ್ತದೆ. ನೀವು ಹೊರಗಡೆ ಎಲ್ಲೋ ಹೋಗ್ತಾ ಇರ್ತೀರಿ, ಏನೋ ಅಲ್ಲೇನೋ ಇಶ್ಯೂಸ್ ಬರ್ತದೆ, ಏನೋ ನಿಮ್ಗೆ ದೊಡ್ಡ ಅವಾಂತರ ಆಗೋದಿರ್ತದೆ, ಆಗ ಆ ಗುರುಶಕ್ತಿ ಅವರನ್ನ ರಕ್ಷಣೆ ಮಾಡ್ತದೆ. ಅದ್ ನಿಮ್ಗೆ ಗೊತ್ತಾಗೋಲ್ಲ. ಆ ದೃಷ್ಟಿ ಯಾರಿಗೆ ಅದು ಗೊತ್ತಾಗ್ತದೆ, ಅದು ಯಾರಿಗೆ ಅದು ಸಾಧ್ಯ ಆಗ್ತದೆ ಅಂದ್ರೆ ಪ್ರತಿನಿತ್ಯ ಯಾರು ಗುರುವಿನ ದೃಷ್ಟಿಯಲ್ಲಿ ಬಿದ್ದಿರ್ತಾರೋ ಅವರಿಗೆ ಅದು ಸಾಧ್ಯ ಆಗ್ತದೆ. ಅದನ್ನ ದೃಕ್ ದೃಷ್ಟಿ ಏನೋ ದೃಕ್ ಏನೋ ದೀಕ್ಷೆ ಅಂತ ಕರೀತಾರೆ. ದೃಕ್ ದೀಕ್ಷೆ ಅಂದ್ರೆ ಗುರುವಿನ ದೃಷ್ಟಿಯಲ್ಲೇ ಬಿದ್ದಿದ್ದಾರೆ ಅವರು, ಗುರುವಿನ ದೃಷ್ಟಿಯಲ್ಲಿದ್ದಾರೆ ಅವರು. ಅದಕ್ಕೆ ಸುಮ್ಮನೆ ಹೇಳಿಲ್ಲ ದೊಡ್ಡವರು, ಹರ ಮುನಿದರು ಗುರು ಕಾಯುವನಯ್ಯ ಅಂತ. ಹರ ಮುನಿದರು ಗುರು ಕಾಯುವನಯ್ಯ, ಗುರುವಿಗೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ಹೇಳಿದ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನ ತೋರಿಸಬಲ್ಲವರು ಯಾರು? ಗುರುಗಳು. ಅದಕ್ಕಾಗಿ ಹೇಳೋದು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಪ್ರತಿನಿತ್ಯ ನೀವು ಜಾಯ್ನ್ ಆಗ್ತಾ ಇದ್ರೆ ಆ ಒಂದು ದೃಷ್ಟಿಯಲ್ಲಿ ನೀವು ಇರ್ತೀರಿ, ನಿಮಗೆ ಇನ್ನೂ ಪ್ರಕೃತಿಯಿಂದ ಸಹಾಯ ಸಿಗ್ತದೆ, ಸಹಕಾರ ಸಿಗ್ತದೆ. ಅದು ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಬಂದು ಹೋದ್ರೆ ಏನು ಏನು ಪ್ರಯೋಜನ ಇಲ್ಲ. ಹಾ, ಗಂಗಯ್ಯ ಮಾಸ್ಟರ್ ಮಾತಾಡಿ. ಕೇಳಿಸ್ತಾ? ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಹಾ, ಮಾತಾಡಿ. ನಮಸ್ಕಾರ. ನಮಸ್ತೆ. ಏನ್ ನನಗೆ ಅರ್ಥ ಏನ್ ಮಾತಾಡ ಮಾಡ್ಕೊಂಡ್ರಿ ಇವತ್ತಿನ? ಏನು ಮಾತಾಡಕ್ ಬರಲ್ಲ ಅಂತ ಹೇಳಬಾರ್ದು, ಇವತ್ತು ಏನ್ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ. ಗುರುವಿನ ದೃಷ್ಟಿಯಲ್ಲಿ ಇರ್ಬೇಕ ಇಷ್ಟು ತಿಳ್ಕೊಂಡೇನ್ರಿ ನಾ. ಬೇರೆ ಏನ್ ಹೇಳಲೇ ಇಲ್ಲ ನಾನು ಇವತ್ತು. ಬೇರೆ ಎಲ್ಲ ಹೇಳಿದ್ರ ಅದು ಏನ್ ನೆನಪಾವಾದ್ರ. ಹಾ, ಹೋಗ್ಲಿ, ಇಷ್ಟು ದಿವಸದಲ್ಲಿ ಏನ್ ಅರ್ಥ ಮಾಡ್ಕೊಂಡಿದ್ದೀರಿ? ನಾವು ಶರೀರ ಎಲ್ಲ ಆತ್ಮ ತಿಳ್ಕೊಂಡೇನ್ರಿ. ವೆರಿ ಗುಡ್. ಸಾಕು, ಅಷ್ಟಿದ್ರೆ ಅಷ್ಟು ಗೊತ್ತಿದ್ರೆ ಸಾಕು. ಆ, ಗೆದ್ದ ಹಾಗೆ ನೀವು. ಓಕೆ, ವೆರಿ ಗುಡ್. ಏನು ಜ್ಞಾನ ಸಂಪಾದನೆ ಮಾಡ್ತಾ ಇದ್ದೀರಾ? ಹ್ಞೂನ್ರಿ. ವೆರಿ ಗುಡ್. ಮಾಡಿ ಮಾಡಿ. ಹಾ, ಓಕೆ, ಥ್ಯಾಂಕ್ ಯು. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಹಾ, ನಮಸ್ತೆ ಮ್ಯಾಮ್. ನಮಸ್ತೆ ಎಲ್ಲ ಜ್ಞಾನ ಬಂಧುಗಳು.
ಇವತ್ತು ಭಗವಂತನಿಗೆ ಯಾಕೆ ನಾವು ನಮಸ್ಕಾರ ಮಾಡ್ಬೇಕು ಅಂತ ಹೇಳೋದನ್ನ ಹೇಳ್ಕೊಟ್ರಿ ಸರ್ ಇವತ್ತು. ಯಾಕೆ ನಾವು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು, ನಮಸ್ಕಾರ ಮಾಡಿದ್ರೆ ನಮ್ಗೆ ದೇವ್ರು ಒಳ್ಳೇದನ್ ಮಾಡ್ತಾನ, ಅಥವಾ ನಾವು ಅವನಿಗೆ ಪೂಜೆ ಮಾಡೋದ್ರಿಂದ ಒಳ್ಳೇದ್ ಮಾಡ್ತಾನ ಆ ಅಂತ ಎಲ್ಲ ಮಾನವ ಜನ್ಮ ಅದನ್ನ ಮಾಡ್ತಾನೆ. ಆದ್ರೆ ದೇವ್ರು ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೇದ್ ಮಾಡಲ್ಲ. ನಾವು ಏನು ಒಳ್ಳೇದನ್ನ ಮಾಡ್ತಾ, ಒಳ್ಳೆ ದಾರಿಲಿ ಹೋಗ್ತಾ, ದಾನ ಮಾಡ್ತಾ, ರೋಗಿಗಳ ಸೇವೆ ಮಾಡ್ತಾ ಹೋದಾಗ ನಮ್ಗೆ ದೇವ್ರು ರೋಗಿಗಳ ಸೇವೆ ಮಾಡಿದ್ರೆ ಪುಣ್ಯ ಉದ್ಧಾರ ಆಗಲ್ಲ. ಒಳ್ಳೆ ಕರ್ಮಗಳನ್ನ ಮಾಡ್ತಾ, ಒಳ್ಳೆದನ್ನ ಮಾಡ್ತಾ ಬಂದಾಗ ಮುಕ್ತಿ ಕರ್ಮಗಳು. ಹ್ಮ್ ಯಾವುದು ಮುಕ್ತಿ ಕರ್ಮಗಳು? ಇದು ಸರ್, ನಾವು ದೇಹ ಅಲ್ಲ ಆತ್ಮ ಅಂತ ಹೇಳಿ ನಾವು ಜ್ಞಾನ ಸಂಪಾದನೆ ಮಾಡ್ಬೇಕು. ಜ್ಞಾನ ಸಂಪಾದನೆ ಮಾಡಿದಾಗ ಅದು ನಾವು ನಮ್ಗೆ ದೇವ್ರು ಒಳ್ಳೇದನ್ನು ಮಾಡ್ತಾನೆ ಅಂತ ಹೇಳ್ತೀವಿ. ನಿಜವಾಗ್ಲೂ ದೇವ್ರು ನಮ್ಗೆ ಕಷ್ಟ ಪರಿಹಾರ ಮಾಡ್ತಾನ ಅಂತ ಅನ್ಕೋತೀವಿ ನಾವು. ಕೆಲವ್ರಿಗೆ ಭಯಾನಕ ಕಷ್ಟ ಇದ್ರು ಪರಿಹಾರ ಮಾಡಲ್ಲ, ಎಂತ ಕಷ್ಟ ಇದ್ರು ಕೂಡ ದೇವ್ರು ಒಳ್ಳೇದನ್ನ ಮಾಡಲ್ಲ, ದುಃಖನ ನಿವಾರಣೆ ಮಾಡಲ್ಲ. ಮಾರ್ಗ ತೋರಿಸ್ತಾನೆ, ಒಳ್ಳೆ ಮಾರ್ಗನ ತೋರಿಸ್ತಾನೆ. ಅಂದ್ರೆ ಬುದ್ಧನ ರೂಪದಲ್ಲಿ, ಪತ್ರಿಜಿ ರೂಪದಲ್ಲಿ, ರಾಮ, ರಾಘವೇಂದ್ರ, ಸಾಯಿಬಾಬಾ, ಇಂತ ಒಂದು ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಆ ಮಾರ್ಗದಲ್ಲಿ ಹೋಗ್ಲಿ ಅಂತೇಳಿ ತೋರಿಸ್ತಾನೆ ದೇವ್ರು. ನಾವು ಅದನ್ನ ಆ ದಾರಿಲಿ ನಾವು ಹೋಗ್ಬೇಕು ಸರ್. ಕೇವಲ ಸಾಕ್ಷಿಭೂತವಾಗಿ ನೋಡ್ತಾ ಇರ್ತಾನೆ ದೇವ್ರು. ಒಳ್ಳೇದನ್ನು ಮಾಡ್ತಾ ನಾವು ಹೋಗ್ತಾ ಇದ್ರೆ ಅದೇ ಒಳ್ಳೇದು, ಅದೇ ಕೊಡುತ್ತೆ ನಮ್ಗೆ ಪ್ರಕೃತಿ. ಒಳ್ಳೆ ನಡತೆ ಗುಣ ಇರ್ಬೇಕು, ಒಳ್ಳೇದಾಗುತ್ತೆ. ಅರ್ಹತೆ ಸಂಪಾದನೆ ಮಾಡ್ಬೇಕು ನಾವು. ಅರ್ಹತೆನ ಸಂಪಾದನೆ ಮಾಡ್ತಾ ಹೋದ್ರೆ ನಾವು ಏನೆಲ್ಲ ಪ್ರಕೃತಿಗೆ ನಾವು ಕೊಡ್ತೀವೋ ಅದು ನಮ್ಗೆ ವಾಪಸ್ಸು ಕೊಡುತ್ತೆ ಸರ್. ನಮ್ಗೆ ಧ್ಯಾನ ಮಾಡ್ಬೇಕು, ಧ್ಯಾನ ಮತ್ತೆ ಜ್ಞಾನ ಸಂಪಾದನೆ ಮಾಡ್ಬೇಕು. ಆಗ ನಮ್ಗೆ ಸತ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ದೇವ್ರು ಕೃತಜ್ಞತೆ ದೇವ್ರಿಗೆ ಕೃತಜ್ಞತೆನ ಸಲ್ಲಿಸ್ಬೇಕು ನಾವು. ಇದೆಲ್ಲ ಮಾಡ್ತಾ ಹೋಗ್ತಿದ್ರೆ ಸರ್ ನಮ್ಗೆ ಅದು ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು. ನಾವು ದೇಹ ಅಲ್ಲ ಆತ್ಮ ಅಂತೇಳಿ ನಾವು ಧ್ಯಾನ ಮಾಡ್ಬೇಕು, ಜ್ಞಾನ ಸಂಪಾದನೆ ಮಾಡ್ಬೇಕು ಸರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಮಸ್ತೆ. ಓಕೆ, ಈಶ್ವರಿ ಮಾಸ್ಟರ್ ಮಾತಾಡಿ. ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಗ್ಲಿಲ್ಲಲ್ಲ. ನಮಸ್ಕಾರ ಗುರುಗಳೇ. ನಮಸ್ತೆ. ಗುರುನ ಗುರ್ತಿಸ್ಬೇಕಂದ್ರೆ ತುಂಬಾ ಚೆನ್ನಾಗಿ ಹೇಳಿದಿರ. ನಮ್ ಗುರು ರಾಘವೇಂದ್ರ ಸಾರು ಹಿಂಗೆ ಹೇಳೋರು, ಗುರುನ ಗುರ್ತಿಸ್ಬೇಕಂದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಬೈತಾ ಇರೋರು. ಅವ್ರುನು ಹಂಗೆ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿದೆ ನೀವು ಹೇಳ್ತಾ ಇದ್ರೆ. ಭಗವಂತನ ಹೆಂಗೆ ಗುರ್ತಿಸ್ಬೇಕು, ಭಗವಂತ ಎಲ್ಲಿದ್ದಾರೆ, ನಮ್ಮಲ್ಲೇ ಇರೋ ಭಗವಂತನ ಎಲ್ಲೆಲ್ಲೋ ಹುಡುಕ್ಬೋದು ಬಿಟ್ಟು ಆತ್ಮ ಅಂತ ನಾವು ತಿಳ್ಕೊಬೇಕಂತ ಗೊತ್ತಾಗಿದೆ. ಯಾವಾಗೋ ಗೊತ್ತಾಯ್ತು, ನೀವ್ ಹೇಳ್ತಾ ಇದ್ರೆ ಅದು ಕೇಳ್ಸ್ಕೊಂತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ನೀವ್ ಹೇಳ್ತಾ ಇದ್ರಿ. ವೆರಿ ಗುಡ್. ಆತ್ಮ ಅಂತ ಗೊತ್ತಲ್ವಾ, ಎಲ್ರಿಗೂ ಗೊತ್ತಾಗ್ಬೇಕಲ್ಲ. ಅಜ್ಞಾನದಲ್ಲಿ ಇರ್ತಾರೆ, ಅವ್ರಿಗೂ ಹೇಳಿದ್ರು ಕೇಳಿಸ್ಕೊಂಡಿಲ್ಲ ಅಂದ್ರೆ 1 ಮಾತ್ 2 ಮಾತ್ ಹೇಳ್ಬೇಕು, ಆಮೇಲೆ ಅವ್ರು ಬರ್ತಾರೆ ಅಂತ ತಿಳ್ಕೊಂಡ್ ಬರ್ಬೇಕು ಅಷ್ಟೇ. ತಿಳ್ಕೊಂಡಿದೀನಿ ನಾನು. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂಡ್ರೆ? ಇವತ್ತಿನ ಕ್ಲಾಸ್ ಅಲ್ಲಿ ಗುರುನ ಗುರ್ತಿಸ್ಬೇಕಂದ್ರೆ ಹೇಗೆ ಅಂತ ನೀವ್ ಹೇಳಿದ್ರಲ್ಲ, ವಿಡಿಯೋ ಆನ್ ಮಾಡ್ಕೋಬೇಕು ಅಂತ. ಅದು ಓಕೆ. ಆತ್ಮ ಅನ್ನೋದು ಯಾವಾಗ್ಲೂ ತಿಳ್ಕೊಂಡ್ವಿ. ಶರೀರಕ್ಕೆ ಮಾತ್ರ ಸಾವು, ಆತ್ಮ ಸಾವಿಲ್ಲ ಅಂತ ಗೊತ್ತು ಅಷ್ಟೇ. ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಥ್ಯಾಂಕ್ ಯು.
ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ರಾಘವ್ ಏನೋ ನೀವೇ ಹಾ, ನಿಮ್ಮ ಹೆಸರು ಹಾಕೊಳ್ಳಿ ಸರ್. ಹಾ ಸರ್. ಹಾ, ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಹೇಳಿ. ನಮಸ್ತೆ. ಇವತ್ತಿನ ನಿಮ್ಮ ಒಂದು ಪಾಠದಲ್ಲಿ ದೇವರಿಗೆ ನಾವು ಏಕೆ ನಮಸ್ಕಾರ ಮಾಡಬೇಕು, ನಾವು ಭೀತಿಯಿಂದ ದೇವರಿಗೆ ನಮಸ್ಕಾರ ಮಾಡಬಾರ್ದು, ನಾವು ಪಾಪ ಭೀತಿಯಿಂದ ದೇವರಿಗೆ ನಮಸ್ಕಾರ ಮಾಡಬಾರ್ದು, ದೈವ ಪ್ರೀತಿಯಿಂದ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಅದನ್ನ ತಿಳ್ಕೊಂಡ್. ದೈವ ಭೀತಿ ಅಲ್ಲ, ಪಾಪ ಭೀತಿ. ಪಾಪ ಭೀತಿ ಮನುಷ್ಯನಿಗೆ ಯಾವಾಗಲೂ ನಾವು ಪಾಪ ಮಾಡುವುದ್ರ ಬಗ್ಗೆ ನಮಗೆ ಯಾವಾಗಲೂ ಅಂಜಿಕೆ ಇರಬೇಕು. ಆಮೇಲೆ ನಾವು ದೇವರಿಗೆ ಏನಾರ ಬೇಡಬೇಕಾಗಿತ್ತಂದ್ರೆ ಮೊದಲು ನಮ್ಮಲ್ಲಿ ಅರ್ಹತೆ ಇರಬೇಕು ಅಂತ. ಆ ಅರ್ಹತೆಯನ್ನು ನಾವು ಸಂಪಾದಿಸಿ ದೇವರ ಹತ್ತಿರ ಬೇಡಬೇಕು ಅಂತ. ವೆರಿ ಗುಡ್. ದೇವರ ಹತ್ರ ಬೇಡದ ಅವಶ್ಯಕತೆ ಇಲ್ಲ, ಬೇಡಿದ್ರೆ ಕೊಡೋಲ್ಲ ದೇವರು. ಅರ್ಹತೆ ಸಂಪಾದನೆ ಮಾಡಬೇಕು, ಅರ್ಹತೆ ಸಂಪಾದನೆಯನ್ನು ಮಾಡ್ಬೇಕು. ಕಷ್ಟ ಇದೆ ಅಂತ ಗೋಳಾಡಿದ್ರೆ, ದೇವ್ರನ್ನ ಬೈದ್ರೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಕಷ್ಟ ಹೋಗಲ್ಲ. ದೇವರು ಹೇಳ್ಕೊಟ್ಟಿದ್ದಾನೆ ಕಷ್ಟ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅಂತ, ದುಃಖ ನಿವಾರಣೆಯ ಮಾರ್ಗ. ಅದನ್ನ ಮಾಡ್ಬೇಕು ಅಲ್ವಾ? ಇವಾಗ ನಾವು ಮಾಡ್ತಾ ಇದೀವಲ್ವಾ, ಜ್ಞಾನ ಸಂಪಾದನೆ ಮಾಡೋದು, ಧ್ಯಾನ ಮಾಡೋದು, ಧ್ಯಾನದಿಂದ ಜ್ಞಾನ ಸಂಪಾದನೆ ಮಾಡೋದು. ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಜ್ಞಾನವನ್ನ ಜಾಸ್ತಿ ಸಂಪಾದನೆ ಮಾಡ್ತಾ ಹೋದ ಹಾಗೆ ನಮ್ಮ ಕರ್ಮಗಳು ದಗ್ಧ ಆಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ಕರ್ಮಗಳು ಕಡಿಮೆ ಆದಾಗ ಸಹಜವಾಗಿ ನಮ್ಮ ಕಷ್ಟಗಳು, ದುಃಖಗಳು ಕಡಿಮೆ ಆಗ್ತಾ ಬರ್ತದೆ. ಅದೊಂದೇ ಇರೋದು ಪರಿಹಾರ, ಶಾಶ್ವತ ಪರಿಹಾರ ಅಲ್ವಾ? ಹೌದು ಹೌದು. ಆಮೇಲೆ ಪಂಚಶೀಲಗಳ ಬಗ್ಗೆ ಹೇಳಿದ್ರಿ. ಪಂಚಶೀಲಗಳ ಬಗ್ಗೆ ಇವತ್ತು ನಾ ತಿಳ್ಕೊಂಡಿನಿ ಅಂತ. ನಮ್ಮ ಶರೀರಕ್ಕೆ ಶುದ್ಧವಾದಂತ ಆಹಾರವನ್ನು ಬೇಕು, ಮನಸ್ಸಿಗೆ ಸಜ್ಜನರ ಸಾಂಗತ್ಯ ಬೇಕು, ಬುದ್ಧಿಗೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಆತ್ಮಕ್ಕೆ ಏನಂದ್ರೆ ಯಾವಾಗ್ಲೂ ನಾವು ಧ್ಯಾನವನ್ನು ಮಾಡಬೇಕು ಅಂತ ಪಂಚಶೀಲಗಳ ಬಗ್ಗೆ ಸರ್ ನೀವು ಹೇಳಿದ್ದ ಇವತ್ತು ತಿಳ್ಕೊಂಡೆ. ವೆರಿ ಗುಡ್. ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೀವಿ, ರಿಪೀಟ್ ಮಾಡ್ತಾ ಇರ್ತೀವಿ. ಅದನ್ನ ಪ್ರತಿದಿನ ಪ್ರತಿಯೊಬ್ಬರು ಪಾಲಿಸಲೇಬೇಕಾದಂತ ಸೂತ್ರ. ಓಕೆ ಸರ್. ನಿಮ್ಮ ಹೆಸರು ಹಾಕೊಳ್ಳಿ. ಹಿಂದೆ ಏನೋ ಹೇಳಿದ್ರೆ ರವೀಂದ್ರ. ರವೀಂದ್ರ ಅವರು. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಂಜೇಗೌಡರು ಮಾಸ್ಟರ್ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ, ತಟವರ್ತಿ ಮಹಾಗುರುಗಳಿಗೆ, ವೀರರಾಘವರಾವ್ ಗುರುಗಳಿಗೆ ವಂದಿಸುತ್ತಾ, ಹಾಗೆ ಅರುಣ್ ಕುಮಾರ್ ಗುರುಗಳಿಗೆ ನಮಸ್ಕರಿಸುತ್ತಾ, ಈ ಸ್ವಾಧ್ಯಾಯವನ್ನ ವೀಕ್ಷಿಸಿರ್ತಕ್ಕಂಥ ಮತ್ತು ಅನುಭವಿಸ್ತಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮಬಂಧುಗಳಿಗೆ, ಝೂಮ್ ಮತ್ತು ಯೂಟ್ಯೂಬ್ ಮಾಡ್ತಿರುವಂತ ಆತ್ಮಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಸ್ವಾಧ್ಯಾಯದಲ್ಲಿ ಮೊದಲಿಗೆ ದೇವರಿಗೆ ನಮಸ್ಕಾರ ಮಾಡುವುದು ಮಾಡಬೇಕಾ ಮಾಡಬಾರದಾ ಅಥವಾ ಹೇಗೆ, ಅದನ್ನ ಮೊದಲಾಗಿ ತಿಳಿಸ್ಕೊಟ್ರಿ. ಇದು ನಮ್ಗೆ ದೇವರ ಗುಡಿಗೆ ಹೋಗ್ತೀವಿ ಅಥವಾ ಎಲ್ಲ ಹೋದ್ರು ನಾವು ದೇವ್ರಿಗೆ ನಮಸ್ಕಾರ ಮಾಡ್ತೀವಿ ಅನ್ನೋದಂತೂ ಅದು ಇವತ್ತು ತುಂಬಾ ಕ್ಲಿಯರ್ ಆಗಿ ಮಾಡ್ಕೊಟ್ರಿ. ಆ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕ ಹೊರತು ನಮ್ಮ ಕೋರಿಕೆಗಳನ್ನ ದೇವರ ಮುಂದೆ ಹೇಳೋದಾಗ್ಲಿ ಅಥವಾ ನಮ್ಮ ಎಲ್ಲಾ ಕಷ್ಟ ಸುಖಗಳನ್ನ ಹೇಳ್ಕೊಂಡಿದ್ದ ಏನು ಪ್ರಯೋಜನ ಇಲ್ಲ. ಅದನ್ನ ಒಂದು ಮನವರಿಕೆ ಮಾಡ್ಕೊಟ್ರಿ. ನಾವು ದುಃಖದಿಂದ ಪಾರಾಗುವುದು ಹೇಗೆ ಅನ್ನೋದನ್ನ ಮಾತ್ರ ಅದರಲ್ಲಿ ಕೇಳ್ಕೋಬೇಕು. ಮತ್ತೆ ಇಷ್ಟೆಲ್ಲ ನಮ್ಮ ದೇಹವನ್ನ, ಇಷ್ಟೆಲ್ಲ ನಮಗೆ ಪ್ರಕೃತಿಯನ್ನ ಕೊಟ್ಟಿರೋಂತ ಇದಕ್ಕೆ ನಾವು ದೇವರಿಗೆ ಇಷ್ಟು ದಿನ ನಾವು ಇರೋದಕ್ಕೆ ಕೃತಜ್ಞತೆಗಳನ್ನ ದೇವರ ಹತ್ರ ಕೇಳ್ಕೊಳ್ಬೇಕು. ಮತ್ತೆ ಆ ಸಂಬಂಧಪಟ್ಟಂತೆ ಪ್ರಕೃತಿಗೆ ಎಷ್ಟು ಸಾಧ್ಯನೋ ಅಷ್ಟೊಂದು ಸೇವೆ ಮಾಡುವ ಮುಖಾಂತರ, ದಾನ ಮಾಡುವ ಮುಖಾಂತರ
ಈ ಕರ್ತವ್ಯಗಳನ್ನ ನಾವು ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಜೊತೆಗೆ ಆ ಇನ್ನೂ ಅನೇಕ ಆ ಬೇರೆ ಬೇರೆ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ರಿ. ಧ್ಯಾನ ಸಂಪಾದನೆ ಜೊತೆಗೆ ಜ್ಞಾನ ಸಂಪಾದನೆ ಮಾಡುವುದು, ಹಾಗೆ ಆ, 700 ಈ ಪ್ರಪಂಚದಲ್ಲಿ 700 ಕೋಟಿ ಜನಸಂಖ್ಯೆ ಇದೆ. ಹೋಗ್ಲಿ 700 ಕೋಟಿಯಲ್ಲಿ 700 ಜನಗಳಾದ್ರೂ ನಾವು ಈ ಇದ್ರಲ್ಲಿ ಮಾಡ್ತಾ ಇದೀವಿ. ಈ ಭಗವಂತನ ಹತ್ತಿರಕ್ಕೆ ಹೋಗುವಂತಹ ಒಂದು ಕಾರ್ಯಗಳನ್ನ ಮಾಡ್ಬೇಕಾಗಿರೋದ್ರಿಂದ ನಾನು ಅದ್ರಲ್ಲಿ ಮಾಡ್ತಾ ಇರೋರು ನಾವುಗಳು ಏನ್ ಇವತ್ತು ಧ್ಯಾನ ಬಂಧುಗಳು ಮಾಡ್ತಾ ಇದೀವಿ, ಇದೇ ನಮ್ದು ಶ್ರೇಷ್ಠವಾದ ಆ ಕೊಡುಗೆ ಅಂತ ಅನ್ನೋದನ್ನ ತಿಳಿಸ್ಕೊಟ್ರಿ. ಇದನ್ನ ನಾವು ಖಂಡಿತ ಪಾಲಿಸ್ಕೊಂಡು ಹೋಗ್ತಾ ಇರ್ಬೇಕು. ಇದ್ರ ಬಗ್ಗೆ ಎಲ್ಲಾನು ಸವಿವರವಾಗಿ ತಿಳಿಸ್ಕೊಟ್ಟಿದ್ರಿ. ಪಂಚಶೀಲ ತತ್ವಗಳನ್ನ ನಾವು ಪರಿಪಾಲನೆ ಮಾಡ್ಕೊಳ್ಬೇಕು. ಇದೇ ಯೋಗ ಅಂತ ಪ್ರತಿಯೊಂದ್ರಲ್ಲೂ ಪಂಚಶೀಲ ತತ್ವಗಳನ್ನ ನಾವು ಧ್ಯಾನಿಗಳಾದವರು ಅಳವಡಿಸ್ಕೊಳ್ಬೇಕು, ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ಇದೇನು ಪ್ರತಿ ಕ್ಲಾಸಲ್ಲೂ ಕೇಳ್ತಾ ಇರೋದ್ರಿಂದ ಇದು ಮನಮುಟ್ಟುವಂತೆ ನಮಗೆ ಅದನ್ನ ನಮ್ಮ ಧ್ಯಾನ ಬಂಧುಗಳಿಗೆ ಇದು ಪ್ರತಿದಿನನೂ ನಮಗೆ ಪಾಠ ಆಗಿರುತ್ತದೆ. ಅದು ಇವೆಲ್ಲವನ್ನು ಅಳವಡಿಸ್ಕೊಳ್ಬೇಕು. ಉತ್ತಮ ನಡತೆಯಿಂದ ಒಳ್ಳೆಯ ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಮುಖಾಂತರ ನಾವು ನಮ್ಮ ಕೈಲಾದಂತ ಸೇವೆಗಳನ್ನು ಮಾಡುವ ಮುಖಾಂತರ ಉತ್ತಮವಾಗಿ ಮಾರ್ಗದರ್ಶನವನ್ನ ಪಡೆಯುವ ಮುಖಾಂತರ ಇವೆಲ್ಲ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಟ್ರಿ ಗುರುಗಳೇ. ಎಲ್ಲರಿಗೂ ನಮಸ್ಕಾರ, ತಮಗೂ ಸಹ. ಥ್ಯಾಂಕ್ ಯು. ಅರುಣಾ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಸರ್, ಇವತ್ತು ನಾವು ಭಗವಂತನಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀವಿ, ಯಾತಕ್ ಮಾಡ್ಬೇಕು ಅಂತ ತಿಳ್ಕೊಡ್ರಿ ಸರ್. ಯಾತಕ್ ಮಾಡ್ಬೇಕು ಅಂದ್ರೆ ನಾವು ಭಗವಂತ ಕೊಟ್ಟಿರೋದಕ್ಕೆ ಕೃತಜ್ಞತೆ ಹೇಳ್ತಾ ನಮಸ್ಕಾರ ಮಾಡ್ಬೇಕು. ಆದ್ರೆ ನಾವು ಮಾಡ್ತಾ ಇರೋದು ಕೋರಿಕೆಗಳಲ್ಲಿ ಅಥವಾ ಪಾಪ ಭೀತಿಯಿಂದ ಮಾಡ್ತಾ ಇದ್ದೀವಿ. ದೇವರು ಅಂದ್ರೆ ನಾವು ಕೇಳ್ಕೊಂಡ್ರೆ ಕೊಡಲ್ಲ. ದೇವ್ರು ನಮ್ ಕಷ್ಟ ಪರಿಹಾರ ಮಾಡ್ತಾನೆ, ಕೋರಿಕೆಗಳನ್ನ ಈಡೇರಿಸ್ತಾನೆ ಅಂತ ನಾವು ದೇವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡೋದು ಮಾಡ್ತೀವಿ. ದೇವ್ರ ಕಷ್ಟ ಪರಿಹಾರ ಮಾಡಲ್ಲ, ಕಷ್ಟ ಪರಿಹಾರದ ದಾರಿಯನ್ನ ತೋರ್ಸ್ಕೊಡ್ತಾನೆ, ಕಷ್ಟ ಪರಿಹಾರ ಮಾಡಲ್ಲ. ಆ ದಾರಿನಲ್ಲಿ ನಾವು ಹೋದ್ರೆ ನಮ್ ಕಷ್ಟ ಪರಿಹಾರ ಆಗುತ್ತೆ ಹೊತ್ತು ನಮಸ್ಕಾರ ಮಾಡಿದ್ರೆ ಪರಿಹಾರ ಆಗಲ್ಲ. ಅವನು ಸಾಕ್ಷಿಭೂತನಾಗ ಮಾತ್ರ ನೋಡ್ತಾ ಇರ್ತಾನೆ. ನಾವ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗುತ್ತೆ. ನಮ್ಮ ಅರ್ಹತೆ ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ನಮಗ್ ಸಿಗುತ್ತೆ. ಅಂದ್ರೆ ನಾವು ಅರ್ಹತೆ ಸಂಪಾದನೆ ಮಾಡೋದು ಅಂದ್ರೆ ನಾವು ಏನನ್ನ ಕೊಡ್ತೀವೋ ಪ್ರಕೃತಿಗೆ ಅಥವಾ ಪ್ರಕೃತಿಗೆ, ಆಮೇಲೆ ಇದು ಸೇವೆ, ಏನ್ ಸೇವೆ ಅಂದ್ರೆ ಭಗವಂತನ ಸೇವೆ, ಆತರ ಧ್ಯಾನ ಪ್ರಚಾರ, ಜ್ಞಾನ ಪ್ರಚಾರ, ಯೋಗಿಗಳ ಸೇವೆ ಮಾಡೋದು, ಆತರ ಪ್ರಕೃತಿ ಸೇವೆ ಇದಕ್ಕೆಲ್ಲ ಕೇಳ್ತಾ ಇದೆಯಾ ಸರ್? ಪ್ರಕೃತಿ ಸೇವೆ ಅಂದ್ರೆ ಏನ್ ಮೇಡಮ್? ಪ್ರಕೃತಿ ಸೇವೆ ಅಂದ್ರೆ ಪ್ರಕೃತಿ ಸೇವೆ ಅಂದ್ರೆ ಏನ್ ಮೇಡಮ್? ಪ್ರಕೃತಿ ಸೇವೆ ಅಂದ್ರೆ ಸರ್ ಭಗವಂತನ ಸೇವೆ. ಪ್ರಕೃತಿ ಸೇವೆ ಅಂದ್ರೆ ಜ್ಞಾನಿಗಳಿಗೆ ಸಾರಿ ಇದು ಜ್ಞಾನ ಹಂಚಿಕೆ ಮಾಡೋದು, ಧ್ಯಾನ ಹಂಚಿಕೆ ಮಾಡೋದು, ಅದೇ ಧ್ಯಾನ ಇದು ಯಜ್ಞಗಳಿಗೆಲ್ಲ ಅದು ಡೊನೇಷನ್ ಕೊಡೋದು. ಮತ್ತೆ ಪ್ರಕೃತಿ ಸೇವೆ ಅಂದ್ರೆ ನಾವ್ ಇದನ್ನು ಮಾಡ್ಬೋದು, ಗಿಡ ಮರಗಳನ್ನ ಪೋಷಣೆ ಮಾಡೋದು, ಅದನ್ನ ಮಾಡೋದು, ಈ ತರದ್ದು. ಅವನ್ನೆಲ್ಲ ಮಾಡ್ತಾ ಹೋದ್ರೆ ನಮ್ಗೆ ನಾವ್ ಏನ್ ಮಾಡ್ತೀವೋ ಅದಕ್ಕೆ ಸಿಗುತ್ತೆ. ಮತ್ತೆ ಸೇವೆ ಅಂದ್ರೆ ಅದ್ರಲ್ಲಿ ನಾವು ಡೊನೇಷನ್ಗಳು, ನಮ್ಗೆ ಏನ್ ಬೇಕು, ನಮ್ಗೆ ಹಣ ಕೊಟ್ರೆ ಹಣ ಬರುತ್ತೆ, ಜ್ಞಾನ ಕೊಟ್ರೆ ಜ್ಞಾನ ಬರುತ್ತೆ. ಆತರ ನಾವ್ ಏನನ್ ಕೊಡ್ತೀವಿ ಅದು ಅನಂತ ಪಟ್ಟು ನಮಗ್ ಸಿಗ್ತಾ ಹೋಗುತ್ತೆ. ಅಷ್ಟೇ ಹೊರತು ನಾವು ದೇವ್ರ ಪೂಜೆ ಮಾಡಿದ್ರೆ ನಮ್ಗೆ ಏನ್ ಬೇಕು ಅದು ಸಿಗಲ್ಲ, ಒಳ್ಳೇದಾಗೋದು ಅಂತ ಆತರ ಇಲ್ಲ ಅಂತ. ಮತ್ತೆ ಮನುಷ್ಯ ಪಾಪ ಭೀತಿಯಿಂದ ದೇವ್ರಿಗೆ ನಮಸ್ಕರಿಸ್ತಾನೆ ಹೊರತು ದೈವ ಪ್ರೀತಿಯಿಂದ ನಮಸ್ಕರಿಸಲ್ಲ. ದೈವ ಪಾಪ ಭೀತಿಯಿಂದ ನಮಸ್ಕರಿಸ್ತಾನೆ. ದೈವ ಭೀತಿಯಿಂದ ನಮಸ್ಕರಿಸ್ತಾನೆ, ಪಾಪ ಭೀತಿಯಿಂದ ನಮಸ್ಕರಿಸಲ್ಲ. ಪಾಪ ಭೀತಿಯಿಂದ ಅಂದ್ರೆ
ಇರ್ಬೇಕು, ಪಾಪ ಭೀತಿಯಿಂದ ಇರ್ಬೇಕು, ದೈವದ ಮೇಲೆ ಪ್ರೀತಿ ಇರ್ಬೇಕು, ಪಾಪ ಭೀತಿ ಇರ್ಬೇಕು. ಅಷ್ಟ್ ಓಕೆ ತಿಳ್ಕೊಂಡೆ ಸರ್. ವೆರಿ ಗುಡ್ ಮೇಡಮ್, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಿ. ಇಲ್ಲ ಸರ್, ಅಲ್ಪನೇ ನಾವು ತಿಳ್ಕೊಂಡಿರೋದು. ಓಕೆ ಮೇಡಮ್. ಸರ್ ಮತ್ತೆ ನೆನ್ನೆ ಯಾರೋ ಕ್ವೆಶನ್ ಕೇಳಿದ್ರಲ್ಲ, ಧ್ಯಾನಾಗ್ನಿ ದಗ್ಧ ಕರ್ಮಾಣಾಮ್ ಅಂತನೋ ಜ್ಞಾನಾಗ್ನಿ ಧರ್ಮ ಕರ್ಮಾಣಾಮ್ ಅಂತನೋ ಅಂತ ಕೇಳಿದ್ರು. ಅವಾಗ ನೀವು ಜ್ಞಾನಾಗ್ನಿ ದಗ್ಧ ಕರ್ಮಾಣಾಮ್ ಅಂತ ಹೇಳಿದ್ರಿ. ಇಲ್ಲ, ಆದ್ರೆ ನಾವು ಧ್ಯಾನಾಗ್ನಿನೂ ಉಂಟಲ್ವಾ? ಧ್ಯಾನಾಗ್ನಿ ದಗ್ಧ ಕರ್ಮ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ. ಧ್ಯಾನಾಗ್ನಿ ದಗ್ಧ ಕರ್ಮಾಣಾಮ್ ಅಂದ್ರೆ ಯಾವ ತರ ಅಂದ್ರೆ, ಧ್ಯಾನ ಮಾಡ್ತಾ ಮಾಡ್ತಾ ನಮ್ ಕರ್ಮಗಳೆಲ್ಲ ಕಳಿತವೆ ಧ್ಯಾನ ಮಾಡೋದ್ರಿಂದ. ಆವಾಗ ಓಕೆ, ಧ್ಯಾನಾಗ್ನಿ ಇಲ್ಲ ಅಂತಲ್ಲ. ಧ್ಯಾನಾಗ್ನಿ ದಗ್ಧ ಕರ್ಮಾಣಮ ಹೌದು, ನಾಡಿ ಮಂಡಲ ಎಲ್ಲ ಶುದ್ಧೀಕರಣ ಆಗ್ತದೆ, ಆದ್ರೆ ಪರಿಪೂರ್ಣ ಆಗೋಲ್ಲ. ಜ್ಞಾನದಿಂದಲೇ ಕೊನೆಗೆ ಪರಿಪೂರ್ಣ ಆಗೋದು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಬರೀ ಕರ್ಮ ಕಳ್ಕೊಂಡ ತಕ್ಷಣಕ್ಕೆ ಮೋಕ್ಷ ಸಿಗೋಲ್ಲ ಅಲ್ವಾ? ಅದು ಸ್ವಲ್ಪ ಏನಾದ್ರೂ ಕರ್ಮ ಕಳಿಯುತ್ತೆ ಧ್ಯಾನದಿಂದ. ಸ್ವಲ್ಪನಾದ್ರೂ ಶಕ್ತಿ ಬರ್ತದೆ, ಒಳ್ಳೆ ಎನರ್ಜಿ ಬರ್ತದೆ, ಧ್ಯಾನ ಶಕ್ತಿ ಬರ್ತದೆ, ಬುದ್ಧಿ ವಿಕಾಸ ಆಗ್ತದೆ, ನಾಡಿ ಮಂಡಲ ಶುದ್ಧೀಕರಣ ಆಗ್ತದೆ, ಕರ್ಮಗಳು ಕಳೀತದೆ, ಇಲ್ಲ ಅಂತಲ್ಲ. ಎಷ್ಟೋ ಕರ್ಮಗಳು ಹೀಲ್ ಆಗ್ತದೆ, ಕ್ಲೆನ್ಸ್ ಆಗ್ತದೆ, ಧ್ಯಾನದ ಅಗ್ನಿಯಲ್ಲೂ ಕೂಡ ಸುಟ್ಟು ಹೋಗ್ತದೆ. ಆದ್ರೆ ಮೋಕ್ಷ ಹೊಂದಬೇಕು ಅಂದ್ರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಧ್ಯಾನಾಗ್ನಿ ಅಂತಾನು ಹೇಳ್ತಾ ಇದ್ದಿದ್ ನೆನ್ಪು ಸ್ಟಾರ್ಟಿಂಗ್ ಅಲ್ಲಿ ನೀವು, ಅದಕ್ಕೆ ನಂಗೆ ಕನ್ಫ್ಯೂಸ್ ಆಯ್ತು. ಅದಿಲ್ಲ, ಅದೇ ಬರೀ ಜ್ಞಾನ ಮಾತ್ರನಾ? ಪತ್ರಿಜಿಯವರು ಅದನ್ನೇ ಹೇಳಿದ್ದಾರೆ, ಧ್ಯಾನಾಗ್ನಿ ಜ್ಞಾನಾಗ್ನಿ ಎರಡೂ ಹೌದು. ಎರಡು. ಹಾ, ಓಕೆ. ಥ್ಯಾಂಕ್ ಯು ಸರ್. ಬಟ್ ಜ್ಞಾನಾಗ್ನಿಯಲ್ಲಿ ಯಾರೆಲ್ಲ ಉರಿತದೆ ಅವರು ಪರಿಪೂರ್ಣ ಆಗ್ತಾರೆ. ಪೂರ್ಣ ಆತ್ಮ, ಪೂರ್ಣಾತ್ಮ ಆಗೋದಂದ್ರೆ ಪರಿಪೂರ್ಣ ಆತ್ಮ. ರಾವಣ ಬರೀ ಧ್ಯಾನ ಮಾಡಿದ್ದಾನೆ, ಹಿರಣ್ಯಕಶಿಪು ಬರೀ ಧ್ಯಾನ ಮಾಡಿದ್ದಾರೆ, ಶಕ್ತಿ ಸಂಪಾದನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಬರೀ ಜ್ಞಾನ ಅಂದ್ರೆ ಸ್ವಾಧ್ಯಾಯ ಮಾಡ್ತಾ ಹೋದ್ರುನು ಬರೀ ಜ್ಞಾನ ಆದ್ರೂನು ಪೂರ್ತಿ ದಗ್ಧ ಅಂದ್ರೆ ಕರ್ಮ ದಗ್ಧ ಆಗಲ್ಲ, ಧ್ಯಾನನೂ ಮಾಡ್ಬೇಕಾಗುತ್ತೆ ಜೊತೆಗೆ. ಜ್ಞಾನ ಅನ್ನುವುದು ಎಲ್ಲಾ ರೀತಿಯಿಂದಲೂ ಬರ್ತದೆ. ನಾವು ಅದೇ ಪುಸ್ತಕ ಎಲ್ಲ ರೀತಿ ಓದೋದ್ರಿಂದ, ಸಜ್ಜನರ ಸಾಂಗತ್ಯ ಮಾಡುವುದರಿಂದ, ಆಯ್ತಾ, ಏನಾದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದರಿಂದ, ಪ್ರತಿನಿತ್ಯ ಪಾಠ ಕೇಳುವುದರಿಂದ, ನಾವೇ ಪುಸ್ತಕಗಳನ್ನ ಓದುವುದರಿಂದ, ನೀವು ಧ್ಯಾನಕ್ಕೆ ಕೂತಿರ್ತೀರಿ. ನಮ್ಮ ಸೂಕ್ಷ್ಮ ಶರೀರ ಬೇರೆ ಅನ್ಯ ಲೋಕಗಳಿಗೆ ಹೋಗಿ ಅಲ್ಲಿ ಕೂಡ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡು ಬರ್ತದೆ. ಅದು ನಿಮಗೆ ಅರಿವಿಗೆ ಬರೋಲ್ಲ. ಧ್ಯಾನ ಮಾಡುವಾಗ ಜ್ಞಾನ ಅರ್ಜನೆ ಆಗುತ್ತೆ ಅಂತ. ನಮ್ಮ ಸೂಕ್ಷ್ಮ ಶರೀರ ಏನಾಗ್ತದೆ, ಆವಾಗ ನಾವು ಹೈಯರ್ ಮೇಲಿನ ಲೋಕಗಳಿಗೆ ಕನೆಕ್ಟ್ ಆಗಿ, ಆ ಮಾಸ್ಟರ್ ಜೊತೆಗೆ ಕನೆಕ್ಟ್ ಆಗಿ ಅಲ್ಲೂ ಕೂಡ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ. ಆದ್ರೆ ಅದು ನಮ್ಮ ಅರಿವಿಗೆ ಇರೋದಿಲ್ಲ. ಅರಿವಿಗೆ ಇರಬೇಕಂದ್ರೆ ಇನ್ನೂ ತುಂಬಾ ಉನ್ನತ ಸ್ಥಿತಿಗೆ ಹೋಗ್ಬೇಕು, ಅಲ್ಲಿವರೆಗೂ ಅದು ಇರೋಲ್ಲ. ಆದ್ರೆ ಆತ್ಮಕ್ಕೆ ಏನು ಸಂದೇಶ, ಏನು ಶಕ್ತಿ ಬೇಕೋ ಅಥವಾ ಏನು ಜ್ಞಾನ ಬೇಕೋ ಅದು ಸಿಗ್ತಾ ಇರ್ತದೆ. ಹೀಗೆ ಎಲ್ಲಾ ರೀತಿಯಿಂದಲೂ ಧ್ಯಾನದಿಂದಲೂ ಜ್ಞಾನ ಬರ್ತದೆ ಅಂದ್ರೆ ಅದೇ ಅರ್ಥ. ಜ್ಞಾನ ಜಾಸ್ತಿ ವಿಕಾಸ ಆಗ್ತಾ ಹೋಗ್ತದೆ. ನಾವು ಬರೀ ತಿಳ್ಕೊಂತಾ ಇದೀವಿ, ಆ ಲೋಕ ಇದೆ, ಈ ಲೋಕ ಇದೆ ಅಂತ. ಧ್ಯಾನ ಮಾಡುವಾಗ ಆ ಲೋಕಕ್ಕೆ ಹೋಗಿ ಬರಬಹುದು. ಅವಾಗ ಆ ಜ್ಞಾನ ಬರ್ತದೆ. ಓಹೋ, ಅಲ್ಲೊಂದು ಲೋಕ ಇದೆ ಅನ್ನುವ ಜ್ಞಾನ ಬಂತು, ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಂಡು ಬರ್ತಾರೆ. ಪತ್ರಿಜಿ ಗುರುಗಳು ಅದನ್ನೆಲ್ಲ ಹೋಗಿ ತಿಳ್ಕೊಂಡು ಬರ್ತಿದ್ರು. ಎಲ್ಲ ನೋಡಿದ್ದಾರೆ ಅವರು ಧ್ಯಾನದಲ್ಲಿ, ಏನೇನ್ ಆಗ್ತಾ ಇದೆ, ಯಾವ್ಯಾವ ಲೋಕದಲ್ಲಿ ಏನೇನಿದೆ, ಲಕ್ಷ್ಮೀನಾರಾಯಣರು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ಅವರು ಅಂತ ಹೇಳಿ, ಹೀಗೆ ಪ್ರತಿಯೊಂದನ್ನು ನೋಡಿ, ಅದು ಜ್ಞಾನ, ಅನುಭವದ ಜ್ಞಾನ. ಇದು ಅಂದ್ರೆ ಜ್ಞಾನ ಅನ್ನೋದು ಬರೀ ಒಂದು ಮೂಲಕ್ಕೆ ಸೀಮಿತ ಅಲ್ಲ, ಅದು ಎಲ್ಲಾ ರೀತಿಯಿಂದಲೂ ಸಂಪಾದನೆ ಮಾಡಬೇಕು ಜ್ಞಾನವನ್ನು. ಅದಕ್ಕೆ ಧ್ಯಾನ ಬೇಕಲ್ವಾ? ಹಾಗೆ ಆ ಧ್ಯಾನ ಮಾಡುವಾಗ, ಆ ಧ್ಯಾನ ಮಾಡ್ತಾ ಮಾಡ್ತಾ ಆ ಜ್ಞಾನವನ್ನ ಪಡ್ಕೊಳ್ತೀರಲ್ವಾ, ಆ ಜ್ಞಾನದಿಂದ ಕರ್ಮ ದಗ್ಧ ಆಗ್ತದೆ. ಆ ಜ್ಞಾನ ಹೇಗೆ ಬಂತು? ಧ್ಯಾನದಿಂದ ಬಂತು. ಹಾಗಾಗಿ ಧ್ಯಾನಾಗ್ನಿ ಕರ್ಮನೂ ಹೌದು, ಜ್ಞಾನಾಗ್ನಿ ಕರ್ಮವೂ ಹೌದು. ಜ್ಞಾನಾಗ್ನಿ ಕರ್ಮದ ಜ್ಞಾನ ನಿಮಗೆ ಹಿಂಸೆ ಮಾಡಬಾರ್ದು ಅನ್ನೋದು ಗೊತ್ತಿದೆ, ಯಾರಿಗೂ ಹಿಂಸೆ ಮಾಡೋಲ್ಲ. ಜ್ಞಾನ ಆ ಕರ್ಮವನ್ನು ದಗ್ಧ ಮಾಡ್ತು, ಹೊಸದಾಗಿ ಬರುವ ಕರ್ಮಗಳನ್ನ ಸ್ಟಾಪ್ ಮಾಡ್ತು. ಇನ್ನೊಬ್ಬರಿಗೆ ಅದು ಮಾಡಬಾರದು, ಇದು ಮಾಡಬಾರದು, ಏನು ಮಾಡಿದ್ರೆ ಕರ್ಮ ಬರ್ತದೆ, ಪಾಪ ಬರ್ತದೆ ಅನ್ನುವ ಜ್ಞಾನ ಇದೆ. ಆ ಜ್ಞಾನದಿಂದ ನೀವು ಮತ್ತೆ ಅದನ್ನು ಮಾಡ್ಲಿಕ್ಕೆ ಹೋಗಲ್ಲ. ಜ್ಞಾನ ಆಗ್ನಿ ದಗ್ಧ ಕರ್ಮಾಣ, ಕರ್ಮ ಬರದ ಹಾಗೆ ಆ ಜ್ಞಾನ ನಮ್ಮನ್ನ ರಕ್ಷಣೆ ಮಾಡ್ತು ಅಲ್ವಾ? ಸರ್ ಅದೇ ಇದು, ಈಗ ನಾವು ಬೇರೆ ಬೇರೆ ಮೂಲಗಳಿಂದ ಜ್ಞಾನ ಅರ್ಜನೆ ಮಾಡ್ಕೊಂಡು ತಿಳುವಳಿಕೆ ಪಡ್ಕೊಳ್ತೀವಿ, ಅದು ಆತರ ದಗ್ಧಾಗುತ್ತೆ ಕರ್ಮ. ಆದ್ರೆ
ಧ್ಯಾನ ಮಾಡ್ದೇನೆ ಬರೀ ಜ್ಞಾನ ಸಂಪಾದನೆ ಮಾಡ್ಕೊಂಡೇನೆ ಎಲ್ಲಾ ಪೂರ್ಣ ಕರ್ಮಗಳನ್ನ ದಗ್ಧ ಮಾಡ್ಕೋಬಹುದಾ? ಇಲ್ಲ ಇಲ್ಲ, ಇಲ್ಲ, ಧ್ಯಾನನೂ ಹಂಗಾಗಲ್ಲ. ಮಾಡ್ಬೇಕು. ಅದಕ್ಕೆ ಧ್ಯಾನನೂ ಧ್ಯಾನನೂ ಅಷ್ಟೇ ಬೇಕು, ಮುಖ್ಯ. ಧ್ಯಾನವೂ ಬೇಕು. ಧ್ಯಾನ ಎರಡೂ ಅಷ್ಟೇ ಮುಖ್ಯ ಧ್ಯಾನ ಅಂತ. ಜ್ಞಾನ ಎರಡೂ ಬೇಕು. ಬರೀ ಜ್ಞಾನ ಸಂಪಾದನೆ ಮಾಡಿದ್ರೆ ಅವನು ಪಂಡಿತ ಆಗ್ತಾನೆ, ಯೋಗಿ ಆಗಲ್ಲ. ಹ್ಮ್. ಧ್ಯಾನ ಜ್ಞಾನ ಎರಡು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಧ್ಯಾನ ಮಾಡೋದ್ರಿಂದ ಶಕ್ತಿ ಬರ್ತದೆ, ಮತ್ತೆ ಬುದ್ಧಿ ವಿಕಾಸ ಆಗ್ತದೆ, ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರ್ತದೆ. ಮತ್ತೆ ಅದನ್ನು ನಾವು ಪಡೆದ ಜ್ಞಾನವನ್ನ ಅನುಭವ ಪಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಧ್ಯಾನದಿಂದ. ಧ್ಯಾನನೇ ಮಾಡದೇ ಇದ್ರೆ ನಿಮ್ಗೆ ಏನು ಬೇರೆ ಲೋಕಗಳಿಗೆ ಹೆಂಗೆ ಕನೆಕ್ಟ್ ಆಗ್ತೀರಿ? ಏನ್ ಗೊತ್ತಾಗ್ಬೇಕು ನಿಮ್ಗೆ? ಬರೀ ಪುಸ್ತಕದ ಜ್ಞಾನ ಅಷ್ಟೇ ಸಾಲದು. ಸಾಕಾಗಲ್ಲ. ಆ ಜ್ಞಾನವನ್ನ ಅನುಭವ ಪೂರ್ವಕವಾಗಿ ಕೂಡ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಅದಕ್ಕೆ ನನ್ಗನ್ಸಿದ್ದು ಅದೇ ಧ್ಯಾನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ ನೀವು, ಜ್ಞಾನ ಮನಸ್ಸು ಆಗ್ಲಿ ಲಯ ಆಗ್ಬೇಕು. ಧ್ಯಾನ ಆಗ್ಲಿ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ನೆನ್ನೆ ಇಲ್ಲ ಜ್ಞಾನ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದಿದೆ. ಮನಸ್ಸು ಲಯ ಆಗ್ಬೇಕು. ಮನಸ್ಸು ಲಯ ಆಗಿ ಆತ್ಮದೊಂದಿಗೆ ಜೀವಿಸ್ಬೇಕು. ಅದು ಧ್ಯಾನದಿಂದ ಆಗ್ತದೆ. ಧ್ಯಾನ ಮಾಡಬೇಕು ಅವಾಗ. ಮನಸ್ಸು ಲಯ ಆದ್ರೆ ಮೋಕ್ಷ ಹೊಂದೋದಕ್ಕೆ ಸಾಧ್ಯ. ಮನಸ್ಸಿದ್ರೆ ಹೋಗಕ್ಕಾಗಲ್ಲ. ಅದಕ್ಕೆ ನಾವು ಯಾವ್ದಕ್ ಜಾಸ್ತಿ ಒತ್ತು ಕೊಡ್ಬೇಕು? ಧ್ಯಾನಕ್ಕ, ಜ್ಞಾನಕ್ಕ? ಜ್ಞಾನ. ಅದಕ್ಕೆ ಪಂಚಶೀಲ ತತ್ವಗಳು 5 ಸರಿಯಾಗಿ ಪಾಲಿಸಬೇಕು. ಒಂದನ್ನು ಹೆಚ್ಚು ಕಡಿಮೆ ಮಾಡಬಾರದು. ಸಜ್ಜನರ ಸಾಂಗತ್ಯವನ್ನು ಮಾಡಬೇಕು. ಶುದ್ಧವಾದ ಸಾತ್ವಿಕದ ಆಹಾರವನ್ನು ಪಾಲಿಸಬೇಕು. ಒಳ್ಳೆಯ ಪುಸ್ತಕಗಳನ್ನ ಪ್ರತಿನಿತ್ಯ ಓದುತ್ತಾ ಇರಬೇಕು. ಆಧ್ಯಾತ್ಮ ಪುಸ್ತಕಗಳನ್ನ. ಧ್ಯಾನವನ್ನು ಮಾಡಬೇಕು. ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜೊತೆಗೆ ಸೇವೆ. ಹೇಗಾದ್ರೂ ಸರಿ, ನೀವು ನಾವು ಹಾಕಿದ ಲಿಂಕ್ ಅನ್ನ 10 ಜನರಿಗೆ ಶೇರ್ ಮಾಡಿದ್ರೆ ಅದು ಒಂದು ಸೇವೆನೇ. ಯಾವುದೋ ಮೂಲಕ ನಾವು ಅದನ್ನೇನು ಹೊರಗಡೆ ಹೋಗಿ ಬೀದಿ ಹೋಗಿ ಮನೆಗೆ ಹೋಗಿನೇ ಪ್ರಚಾರ ಮಾಡ್ಬೇಕಂತೇನಿಲ್ಲ. ಒಟ್ಟಿನಲ್ಲಿ ನಮ್ಮ ಸಂದೇಶವನ್ನ ನಾವು 4 ಜನರಿಗೆ ಕಳಿಸಿದೀವಿ ಅಂದ್ರೆ ಅವ್ರು ಜಾಯ್ನ್ ಆಗ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಿದ್ವಿ. ಬಟ್ ನಾವು ಹೇಳೋದು ನಮ್ಮ ಧರ್ಮ ಅಲ್ಲ, ಅದನ್ನ ನಾವು ಹೇಳ್ತಾ ಇರ್ಬೇಕು. ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಳ್ಳೋದು, ಫೇಸ್ಬುಕ್ ಅಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಶೇರ್ ಮಾಡೋದು, ಅವರಿಗೆ ಫಾರ್ವರ್ಡ್ ಮಾಡೋದಿರ್ಬೋದು, ಅದೆಲ್ಲವೂ ಕೂಡ ಧ್ಯಾನ ಪ್ರಚಾರದ ಭಾಗವೇ. ಅದು ಭಗವಂತನ ಸೇವೆ, ಆತ್ಮಗಳ ಸೇವೆ. ಅಲ್ವಾ ಮೇಡಮ್? ವೆರಿ ಗುಡ್ ಮೇಡಮ್. ಮತ್ತೆ ನಾನು ಇದು ಧ್ಯಾನಕ್ಕೆ ಬಂದ್ಮೇಲೆ ಸ್ವಲ್ಪ ಧೈರ್ಯ ಜಾಸ್ತಿ ಆಗಿದೆ ಸರ್ ನಂಗೆ. ಮತ್ತೆ ಎಲ್ಲಿಂದ ಬಂತು? ಈಗ ಇಲ್ಲಿ ಮಾತಾಡೋಕೆನೆ ಇದಾಗ್ತಿದ್ದೆ ಫಸ್ಟ್. ಇವತ್ತು ಇಲ್ಲಿ ನಮ್ ದೇವಸ್ಥಾನದಲ್ಲಿ ಕಾಂಪಿಟೇಷನ್ ಇತ್ತು, ಕರೆದಿದ್ರು, ಹೋಗಿದ್ದೆ. ಹಾಡು ಸೆಕೆಂಡ್ ಪ್ಲೇಸ್ ಸರ್. ನಾನು ಇಷ್ಟ ದಿನ ನಾನು ಹಾಡಕ್ ಗೊತ್ತಿದ್ರು ಹಾಡಕ್ ಹೋಗ್ತಿರ್ಲಿಲ್ಲ. ಹಾಡಿದ್ರುನು ಸುಮ್ನೆ ದೇವಸ್ಥಾನಗಳ ಪೂಜೆ ಗೀಜೆ ಎಲ್ಲ ಹಾಡಿದ್ರುನು ನರ್ವಸ್ ಆಗ್ತಿದ್ದೆ. ಹಾಡುವಾಗ ಅಷ್ಟು ಸರಿಯಾಗಿ ಬರ್ತಿರ್ಲಿಲ್ಲ. ಇವತ್ತು ಸ್ವಲ್ಪನೂ ಭಯ ಇಲ್ದಂಗ್ ಆಡ್ದೆ. ಸೆಕೆಂಡ್ ಪ್ಲೇಸ್ ಬಂತು ನಂಗೆ. ಅಂದ್ರೆ ನಂಗೆ ಧ್ಯಾನದಿಂದ ನಂಗೆ ಧೈರ್ಯ ಬಂದಿದೆ ಅಂತ ಗೊತ್ತಾಯ್ತು ಸರ್. ಇಷ್ಟು ನೀಟಾಗಿ ಯಾವಾಗ್ಲೂ ಆಡ್ತಿರ್ಲಿಲ್ಲ ಎಲ್ಲಾರ ಎದುರುಗ ಆಡುವಾಗ ನಾನು. ಇದರಿಂದ ಇಷ್ಟು ಧೈರ್ಯ ಬಂದಿದೆ. ಬೇರೆಯವ್ರ ಜೊತೆ ಮಾತಾಡಕ್ಕೂ ಧೈರ್ಯ ಬಂದಿದೆ ಈಗ ನಂಗೆ. ಬೇರೆ ಜನರ ಜೊತೆ ಬೆರೆಯಕ್ಕೆಲ್ಲ ಇದು ಮಾಡ್ತಿದ್ದೆ. ಇವಾಗ ಎಲ್ಲರ ಜೊತೆ ಮಾತಾಡೋದು ಚೆನ್ನಾಗಿ ಮಾತಾಡೋದು ಅಭ್ಯಾಸ ಆಗಿದೆ. ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಶ್ವೇತಾ ಮಾಸ್ಟರ್ ಮಾತಾಡಿ. ಕೇಳ್ತಾ ಇಲ್ಲ ಮೇಡಮ್. ಇವತ್ತಿನ ಟಾಪಿಕ್ ಭಗವಂತನಿಗೆ ಏಕೆ ನಮಸ್ಕರಿಸಬೇಕು ಅಂದ್ರೆ, ಎಲ್ಲಾರು ಪ್ರಪಂಚದಲ್ಲಿ ಭಗವಂತ ಕೋರಿದ್ದನ್ನ ಕೊಡ್ತಾನೆ. ಭಗವಂತ ದೊಡ್ಡವನು, ಹಾಗಾಗಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಕೋರಿದ್ದನ್ನ ಕೊಡೋದಿಲ್ಲ. ಮಾಡ್ಬೇಕಾದದನ್ನ ಮಾಡಿದ್ರೆ ಹೊಂದಬೇಕಾದದನ್ನ ಹೊಂದುತ್ತೀವಿ. ಅಂದ್ರೆ ಅರ್ಹತೆಯನ್ನ ಸಂಪಾದನೆ ಮಾಡ್ಕೋಬೇಕು. ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು, ಪ್ರತಿ ಕ್ಷಣವೂ ಮಾಡ್ಬೇಕು. ಅಂದ್ರೆ ಕೃತಜ್ಞರಾಗಿರ್ಬೇಕು. ಯಾಕೆ ಅಂದ್ರೆ ಅದ್ಭುತವಾದ, ದುರ್ಲಭವಾದ, ಶ್ರೇಷ್ಠವಾದ ಮಾನವ ಜನ್ಮ ಕೊಟ್ಟಿದ್ದಕ್ಕೆ. ಇದರಲ್ಲಿ ಈ ಮಾನವ ಅನ್ನೋ ಶರೀರದಲ್ಲಿ 200 ಕ್ರಿಯೆಗಳು ತಾನಾಗೆ ನಡೀತಾ ಇದೆ. ಅವುಗಳಿಗೆಲ್ಲ ಎನರ್ಜಿ, ನಮಗೆಲ್ಲ ಚೈತನ್ಯ ಶಕ್ತಿ ಆಗಿರೋದ್ರಿಂದ, ಎಲ್ಲ ಅಂಗಗಳನ್ನ ಚೆನ್ನಾಗಿ ಕೊಟ್ಟು ಸಂಪೂರ್ಣ ಆರೋಗ್ಯ ನೀಡಿರೋದ್ರಿಂದ, ಸದ್ಬುದ್ಧಿಯನ್ನ ನೀಡಿರೋದ್ರಿಂದ, ಆತ್ಮಜ್ಞಾನವನ್ನ ತಿಳ್ಕೊಳ್ಳೋ ಅರ್ಹತೆಯನ್ನ ನೀಡಿರೋದ್ರಿಂದ ಭಗವಂತನಿಗೆ ನಮಸ್ಕರಿಸಬೇಕು, ಕೃತಜ್ಞರು ಆಗಿರ್ಬೇಕು. ಹೀಗೆ ಹಲವಾರು ಕಾರಣಗಳಿಗಾಗಿ ಅವನಿಗೆ ಪ್ರತಿ ಕ್ಷಣವೂ ನಾವು ಕೃತಜ್ಞರಾಗಿರ್ಬೇಕು.
ದೇವರಿಗೆ ನಮಸ್ಕಾರ ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ದೇವ್ರು ಸಿಟ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಪಾಪಗಳನ್ನ ಮಾಡಿದ್ರೆ ಅವನು ವಾಪಸ್ ಶಿಕ್ಷೆಯನ್ನ ಕೊಡ್ತಾನೆ. ಅಂದ್ರೆ ಸೃಷ್ಟಿ ವಿರುದ್ಧವಾಗಿ ಹೋದ್ರೆ, ಅವನ ರೂಲ್ಸ್ ಗಳಿಗೆ ವಿರುದ್ಧವಾಗಿ ಹೋದ್ರೆ. ಹಾಗಾಗಿ ದೈವ ಭೀತಿ ಅಲ್ಲ, ಪಾಪ ಭೀತಿ ಇರ್ಬೇಕು ಅಂತ ಅರ್ಥ ಆಯ್ತು ಸರ್. ಹಾಗೆ ವಿಡಿಯೋ ಆನ್ ಮಾಡ್ಕೊಳ್ಳೋದ್ರಿಂದ ದೃಷ್ಟಿ ಇರತ್ತೆ, ಗುರುವಿನ ದೃಷ್ಟಿ ಇರತ್ತೆ. ಅಂದ್ರೆ ಮೀನು ಮರಿ ಹಾಕಿದ್ಮೇಲೆ ಆ ಮರಿಗಳನ್ನೆಲ್ಲ ತನ್ನ ವಿರುದ್ಧವಾಗಿ ಇಟ್ಕೊಂಡು ತಾಯಿ ಮೀನು ಆ ಮರಿ ಮೀನುಗಳಿಗೆಲ್ಲ ದೃಷ್ಟಿ ಮೂಲಕ ಇರುತ್ತೆ ಸರ್. ಅದೇ ರೀತಿಯಾಗಿ ಗುರುಗಳು ತಮ್ಮ ದೃಷ್ಟಿಯಿಂದ ಎಲ್ಲರಿಗೂ ಎನರ್ಜಿಯನ್ನ ನೀಡ್ತಿರ್ತಾರೆ. ಹಾಗಾಗಿ ವಿಡಿಯೋನು ಆನ್ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ದಿವ್ಯಾ ಮಾಸ್ಟರ್ ಮಾತಾಡಿ. ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಭಕ್ತಿ ಮಾರ್ಗದಲ್ಲಿರೋರಿಗೆ ನಾವು ಕೇಳಿದ್ರೆ ದೇವರಿಗೆ ಯಾಕೆ ನಮಸ್ಕಾರ ಮಾಡ್ತೀರಾ ಅಂತ ಅವ್ರು ಹೇಳ್ತಾರೆ. ಬೇಡಿಕೆಗಳನ್ನು, ನಮ್ಮ ಕೋರಿಕೆಗಳನ್ನು ದೇವರು ಕರುಣಿಸ್ತಾರೆ, ನಮ್ಮ ಕಷ್ಟಗಳನ್ನು ಅವರು ತೊಲಗಿಸ್ತಾರೆ ಅಂತ ಹೇಳ್ತಾರೆ. ಆದರೆ ದೇವರು ಯಾರ ಕಷ್ಟಗಳನ್ನು ಸಹ ಅವರು ಕಡಿಮೆ ಮಾಡೋದಿಲ್ಲ, ಅವರು ಸಾಕ್ಷಿಭೂತವಾಗಿ ನೋಡ್ತಾ ಇರ್ತಾರೆ ಸರ್. ಭಗವಂತ ದುಃಖ ನಿವಾರಣೆ ಮಾಡೋದಿಲ್ಲ, ಆದರೆ ದುಃಖ ನಿವಾರಣಾ ಮಾರ್ಗವನ್ನ ಹೇಳಿಕೊಡ್ತಾರೆ. ಉದಾಹರಣೆಗೆ ಪತ್ರಿಜಿ ಸರ್, ಬುದ್ಧರು ಸರ್. ಪ್ರಕೃತಿಗೆ ನಾವು ಏನಾದ್ರೂ ಕೊಡ್ಬೇಕು, ಕೊಟ್ಟಷ್ಟು ಅದು ವಾಪಸ್ ಅನಂತವಾಗಿ ಬರುತ್ತೆ. ಮುಕ್ತಿ ಕರ್ಮಗಳನ್ನ ಮಾಡ್ಬೇಕು, ಧ್ಯಾನ ಪ್ರಚಾರ ಮಾಡೋದು, ಜ್ಞಾನ ಪ್ರಚಾರ ಮಾಡೋದು, ಜ್ಞಾನವನ್ನ ಹಂಚೋದು, ಈ ರೀತಿ ಮುಕ್ತಿ ಕರ್ಮಗಳನ್ನ ಮಾಡ್ಬೇಕು. ಆಮೇಲೆ ದೇವರಿಗೆ ಯಾಕೆ ನಮಸ್ಕಾರ ಮಾಡ್ಬೇಕು ಅಂತ, ಭಗವಂತನಿಗೆ ನಮಸ್ಕಾರ ಮಾಡ್ಬಾರ್ದು ಅಂತಲ್ಲ, ಯಾಕೆ ನಮಸ್ಕಾರ ಮಾಡ್ಬೇಕು ಅಂತ ಅಂದ್ರೆ ಅವರು ನಮಗೆ ಮಾಡಿದ ಸಹಾಯಕ್ಕೆ ಕೃತಜ್ಞತೆಯಿಂದ ಇರ್ಬೇಕು. ಪ್ರತಿ ಕ್ಷಣ, ಪ್ರತಿ ಗಂಟೆನೂ ನಮ್ಮ ದೇಹದಲ್ಲಿ ಏನೋ ನಡೀತಾ ಇರುತ್ತೆ. ಸಿಸ್ಟಮ್ ಎಲ್ಲ ಅದೇ ಸರ್, ಇದು ರೆಸ್ಪಿರೇಟರಿ ಸಿಸ್ಟಮ್ ಎಲ್ಲ ಸರಿಯಾಗಿ ನಡೀತಾ ಇರುತ್ತೆ. ಹಾಗಾಗಿ ನಾವು ಅವ್ರಿಗೆ ಕೃತಜ್ಞತೆ ಇರ್ಬೇಕು. ಅಜ್ಞಾನದಿಂದ ಆತ್ಮಜ್ಞಾನ ತಿಳಿಯುವ ಮಾರ್ಗಕ್ಕೆ ಬಂದಿದ್ದೇವೆ, ಹಾಗಾಗಿ ದೇವರಿಗೆ ಕೃತಜ್ಞತೆ ಇರ್ಬೇಕು. ಆಮೇಲೆ ದೇವ ಭೀತಿ ಇರಬಾರ್ದು ಸರ್, ಆದ್ರೆ ಪಾಪ ಭೀತಿ ಇರ್ಬೇಕು. ಆಮೇಲೆ ಸತ್ಯ ಮಾರ್ಗವನ್ನ ನಾವು ಉದಾಸೀನವಾಗಿ ತೆಗೆದುಕೊಳ್ಬಾರ್ದು ಸರ್. ಇವತ್ತು ಇಷ್ಟನ್ನ ತಿಳ್ಕೊಂಡಿ ಸರ್. ಮತ್ತೆ ಗುರುದೃಷ್ಟಿ ಬಗ್ಗೆ ತಿಳ್ಕೊಂಡೆ ಸರ್ ಇವತ್ತು. ಥ್ಯಾಂಕ್ ಯು ಸರ್. ಹರಿಪ್ರಿಯಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಇವತ್ತು ಭಗವಂತ ಹೇಗೆ ನಮಸ್ಕಾರ ಮಾಡ್ಬೇಕು, ಯಾಕೆ ನಮಸ್ಕಾರ ಮಾಡ್ಬೇಕು ಅನ್ನೋದು ತಿಳಿಸ್ಕೊಟ್ರಿ. ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಭಗವಂತನ ಮೇಲೆ ಕೃತಜ್ಞತೆಯನ್ನ ಇರ್ಬೇಕಾಗುತ್ತೆ. ಈ ಭಗವಂತ ಅನ್ನುವಂಥ ಪರಬ್ರಹ್ಮನಾದಂಥ ಸ್ವರೂಪಿನಾದಂಥ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ, ನಮ್ಗೆ ಈ ದೇಹವನ್ನ ಕೊಟ್ಟಿದ್ದಾನೆ, ಎಲ್ಲ ಅಂಗಗಳನ್ನ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಅದು ಸದುಪಯೋಗನ ಪಡ್ಕೊಳ್ಬೇಕು. ಹಾಗೆ ಭಗವಂತನು ಯಾವುದೇ ಕಾರಣಕ್ಕಾಗಿ ಶಾಪವನ್ನಾಗ್ಲಿ ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಕರುಣಾಮಯಿ ಅಲ್ಲ ಒಂದನ್ನ ಹೇಳಿದ್ವಿ. ಉದರೇನ ಆತ್ಮ ನಾಮ ಅಂತ ಹೇಳಿದ್ವಿ. ನಮ್ಮ ಆತ್ಮ ಉದ್ಧಾರವನ್ನ ನಾವೇ ಮಾಡ್ಕೊಳ್ಬೇಕು ಅನ್ನೋದು ಹೇಳಿದ್ವಿ. ಸೊ ಹಾಗೆ ದೇವರು ನಾವು ಮಾಡುವಂತ ಕೆಲಸಗಳನ್ನು ಎಲ್ಲವನ್ನ ಏನ್ ಮಾಡ್ತಿರ್ತಾನೆ, ಸಾಕ್ಷಿಭೂತವಾಗಿ ನೋಡ್ತಾ ಇರ್ತಾನೆ. ಯಾವ್ದು ಒಳ್ಳೇದು ಕೆಟ್ಟದನ್ನ ಮಾಡುವುದಿಲ್ಲ. ನಾವು ಅರ್ಹತೆಯನ್ನ ಮೊದಲು ಸಂಪಾದನೆಯನ್ನ ಮಾಡ್ಬೇಕಾಗುತ್ತೆ. ನಾವು ಏನನ್ನ ಪ್ರಕೃತಿಗೆ ಕೊಡ್ತೇವೋ ಅದು ನಮಗೆ ಮರಳಿ ಸಿಗುತ್ತೆ. ನಾವು ಪ್ರಕೃತಿಗೆ ದಾನವನ್ನ ಮಾಡಿದ್ವಿ ಅಂತಂದ್ರೆ, ಪ್ರಕೃತಿಗೆ ಕೃತಜ್ಞತೆಯನ್ನ ಕೊಟ್ಟಿದ್ವಿ ಅಂತಂದ್ರೆ ಅದು ಮತ್ತೆ ನಮ್ಮ ಬಳ್ಳಿ 1000 ಮತ್ತೆ ರಿಟರ್ನ್ ನಮಗ್ ಬರುತ್ತೆ. ಸೊ ಹಾಗಾಗಿ ಅದೇ ರೀತಿ ನಾವು ದಾನ ಮಾಡಿದ್ವಿ ಧ್ಯಾನ ಯಜ್ಞಕ್ಕೆ ಅಂತ ಹೇಳಿದ್ರೆ, ನಾವ್ ಎಷ್ಟು ದಾನ ಮಾಡಿರ್ತೀವೋ, ಪುಣ್ಯಗಳನ್ನು ಮಾಡಿರ್ತೀವೋ ಅಷ್ಟು ನಮಗೆ ಇನ್ ರಿಟರ್ನ್ ಪ್ರಕೃತಿ ನಮಗೆ ನೀಡಿರುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಮಹತ್ತರ ಸೇವೆಗಳು ಮತ್ತೆ ಯೋಗಿಗಳ ಸೇವೆಗಳನ್ನ ಮಾಡ್ಬೇಕು ಅನ್ನೋದನ್ನ ನೀವು
ಸರಿಯಾದಂತ ಸೇವೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಮನುಷ್ಯನ ಜನ್ಮ ಅತ್ಯಂತ ಶ್ರೇಷ್ಠವಾದಂತ ಜನ್ಮ. ಸೊ ಹಾಗಾಗಿ ಮನುಷ್ಯನ ಜನ್ಮದಲ್ಲಿ ಎಲ್ಲವನ್ನ ಕೊಟ್ಟಿರ್ತಾನೆ. ಅದಕ್ಕಾಗಿ ನಾವು ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕಾಗುತ್ತೆ. ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಭಗವದ್ಗೀತೆಯಲ್ಲಿ ಭಗವಂತ ಕೆಲವರಿಗೆ ಮಾತ್ರ ಭಗವಂತನನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಇನ್ ಕೆಲವರಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಹೇಳಿದರೆ. ಭಗವಂತ ಸದ್ಬುದ್ಧಿಯನ್ನ ಕೊಟ್ಟಿದ್ದಾನೆ, ಅದನ್ನ ನಾವು ಉಪಯೋಗನ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮನುಷ್ಯನಿಗೆ ಪಾಪ ಭೀತಿ ಇದೆ ಹೊರತು ಆದರೆ ದೈವ ಭೀತಿ ಇರೋದಿಲ್ಲ. ದೇವರಿಗೋಸ್ಕರ ಭಯಪಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾನೆ, ಆದ್ರೆ ದೈವ ಆರಾಧನೆ ಮಾಡ್ತಾ ಇರೋದಿಲ್ಲ. ದೈವ ಆರಾಧನೆ ಅಂದ್ರೆ ಭಗವಂತನ ಆರಾಧನೆ. ನಮ್ಮೊಳಗಿರುವಂತಹ ಭಗವಂತನನ್ನು ಕಂಡ್ಕೊಳ್ಳೋದಿಕ್ಕೆ ಯಾರು ಸಹ ಪ್ರಯತ್ನವನ್ನ ಪಡ್ತಾ ಇರೋದಿಲ್ಲ. ಹಾಗಾಗಿ ನಾವು ಹಾಗೆ ಮತ್ತೆ ಗುರುಗಳ ಬಗ್ಗೆ ನೀವು ಹೇಳಿದ್ರಿ, ಅದ ಮುನಿದರು ಗುರು ಮುನಿಯೋದಿಲ್ಲ ಅಂತ, ಗುರು ಕಾಯುವನು ಅಂತ ಹೇಳಿದ್ರಿ. ಇದರ ಅರ್ಥ ಆ ಭಗವಂತನ ಕೈ ಬಿಟ್ಟು ಸಹ ಗುರು ಶ್ರೀ ಅಷ್ಟು ಶ್ರೇಷ್ಠವಾದಂತದ್ದು ಅನ್ನೋದನ್ನ ತಾವು ತಿಳಿಸ್ಕೊಟ್ರಿ ಸರ್. ತದನಂತರ ನಾವು ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಪಂಚಶೀಲ ತತ್ವಗಳು ಅದರಲ್ಲಿ ಯಾವುದೇ ಸಹ ಮಿಸ್ ಆಗ್ಬಾರ್ದು ಅನ್ನೋದನ್ನ ಹೇಳ್ಕೊಟ್ರಿ. ನಾವು ದೇಹಕ್ಕೆ ಶುದ್ಧವಾದಂತ ಸಾತ್ವಿಕ ಆಹಾರವನ್ನು ತಗೊಳ್ಬೇಕಾಗುತ್ತೆ. ಮತ್ತೆ ಮನಸ್ಸಿಗೆ ಸಜ್ಜನರ ಸಾಂಗತ್ಯ ಬೇಕಾಗುತ್ತೆ. ಯಾರು ಸಜ್ಜನರು ಅಂತ ಹೇಳಿದ್ರೆ ಯಾವಾಗ್ಲೂ ಆತ್ಮಾರಾಧನೆ, ಆತ್ಮ ಬೋಧನೆಯನ್ನ ಮಾಡ್ತಿರ್ತಾರೋ ಅವರು ಸಜ್ಜನರಾಗಿರ್ತಾರೆ. ಹಾಗೆ ವ್ಯಕ್ತಿಗೆ ಸ್ವಾಧ್ಯಾಯವನ್ನ ಮಾಡ್ಬೇಕಾಗುತ್ತೆ. ಹೆಚ್ಚೆಚ್ಚು ಜ್ಞಾನವಂತ ಪುಸ್ತಕಗಳನ್ನ ಓದ್ಬೇಕಾಗುತ್ತೆ. ಹಾಗೆ ಮಾಕ್ಕೆ ತೀವ್ರವಾದಂತ ಧ್ಯಾನ ಬೇಕಾಗುತ್ತೆ. ತೀವ್ರ ಧ್ಯಾನ ಮಾಡ್ತಾ ಇದ್ರೆ ಆತ್ಮನನ್ನು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಪರಬ್ರಹ್ಮನಿಗೆ ಸೇವೆಯನ್ನ ಮಾಡ್ಬೇಕಾಗುತ್ತೆ. ಸೇವೆ ಎಂತ ಮಕ್ಕಳಿಗೆ ಸೇವೆ ಮಾಡ್ಬೇಕು, ಜ್ಞಾನ ಯಜ್ಞಗಳಲ್ಲಿ ನಾವು ಸೇವೆಯನ್ನ ಮಾಡ್ಬೇಕಾಗುತ್ತೆ. ಪರಬ್ರಹ್ಮನಿಗೆ ನಾವು ಸೇವೆಯನ್ನು ಮಾಡ್ಲಿಕ್ಕೆ ಸಮಾನರಷ್ಟು ನಾವು ಆಗ್ತೀವಿ ಅನ್ನೋದನ್ನ ತಾವು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀವಿ ಸರ್. ತಮಗೆ ತುಂಬ ಹೃದಯದ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸೊ ಮಚ್. ವೆರಿ ಗುಡ್. ಕಿರಣ ಮಾಸ್ಟರ್ ಮಾತಾಡಿ. ನಮಸ್ಕಾರ ರೀ ಸರ್. ನಮಸ್ತೆ. ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಾವ್ ಇಷ್ಟ ದಿನ ಮೊದ್ಲಿಂದ ಹಿರಿಯರು ಮಾಡ್ಕೋತ ಬರ್ತಾರಂತ ನಾವ್ ದೇವ್ರ ಪೂಜಾ ಪುನಸ್ಕಾರ ಮಾಡ್ಕೋತ ಹೋಗ್ತಿದ್ದೀವ್ರಿ. ಇವತ್ ಅದ್ರ ಅರ್ಥ ಗೊತ್ತಾತ್ರಿ ನಮಗ. ಬಾಳ ಚಂದ ಹೇಳ್ಕೊಟ್ರಿ ಸರ್. ಥ್ಯಾಂಕ್ಸ್ ರೀ. ಏನಂತ ತಿಳ್ಕೊಂಡು ನಾವು ಅದೇ ಆತ್ಮ ನಮ್ಮ ದೇಹ ಅಲ್ಲ ಆತ್ಮ ನಾವು. ಮತ್ತೆ ಎಲ್ಲ ಜ್ಞಾನ ಪ್ರಚಾರ ಮಾಡೋದು ಒಂದು ಅದು ನಮ್ದೆಲ್ಲ ಚಲೋ ಆಗ್ತೈತಿ. ಇವತ್ತಿನ ಪಾಠ ನಂಗೆ ಏನ್ ಮಾತಾಡ್ಬೇಕ ಗೊತ್ತಾಗ್ವಲ್ತ್ರಿ ಸರ್. ಎಲ್ಲಾ ತಿಳ್ಕೊಂಡೇನ್ರಿ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ವಲ್ತ್ರಿ. ಇವತ್ತಿನ ಹೇಳಿ ಸಾಕು. ಇವತ್ತು ಏನ್ ಅರ್ಥ ಮಾಡ್ಕೊಂಡ್ರಿ? ನಾವೆಲ್ಲ ಒಳ್ಳೆ ಕರ್ಮ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರ ನಮಗ್ ಮುಂದ್ ರಾಣಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಇವತ್ತು ನೀವ್ ಹೇಳಿದ್ದು ತರಗತಿದು ಒಂದು ಸಾಲಲ್ಲಿ ಹೇಳ್ಬೇಕು ಅಂದ್ರೆ, ಭಗವಂತ ನಮ್ಮನ್ನ ಕ್ಷಮಿಸ್ಬೋದು, ಆದ್ರೆ ಕರ್ಮಗಳು ನಮ್ಮನ್ನ ಕ್ಷಮಿಸೋದಿಲ್ಲ. ಹಾಗಾಗಿ ನಾವು ಪಾಪ ಕರ್ಮಗಳನ್ನ ನಾವು ಮಾಡಬಾರ್ದು. ಅದಕ್ಕೆ ಹೇಳೋದು ದೈವ ಭೀತಿಗಿಂತ ಪಾಪ ಭೀತಿ ಇರ್ಬೇಕು ಅಂತ ಅನ್ನೋ ಅಂತ ಅಂಶ ಇವತ್ತು ನಾನು ತಿಳ್ಕೊಂಡೆ. ಧನ್ಯವಾದಗಳು ಸರ್. ವೆರಿ ಗುಡ್. ಚಂಪಾ ಮಾಸ್ಟರ್ ಹೇಳಿ. ನಮಸ್ಕಾರ ಸರ್. ಸರ್ ಅಂದ್ರೆ ಇವತ್ತು ಭಗವಂತನಿಗೆ ನಾವು ಯಾಕೆ ನಮಸ್ಕಾರ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಹೇಳಿದ್ರಿ. ಯಾಕೆ ಮಾಡ್ಬೇಕು ಅಂತಂದ್ರೆ ದೈವ ಭಕ್ತಿ ಇರೋದ್ರಿಂದ, ಅವನು ದೇವ್ರು ದೊಡ್ಡವನು ಅಂತ ನಾವು ಮಾಡ್ತೀವಿ. ಅವನು ಕಷ್ಟ ಪರಿಹಾರ ಮಾಡ್ತಾನೆ ಅಂತ. ಮತ್ತೆ ನಮ್ದೆಲ್ಲ ಕಷ್ಟಗಳೆಲ್ಲ ಕೋರ್ಕೊಂಡು ಅವನ್ಗೆ ನಾವು ಮೊದ್ಲು ಮಾಡ್ತಾ ಇದ್ವಿ, ಈಗಿಲ್ಲ.
ಮೊದಲು ಮಾಡ್ತಾ ಇದ್ವಿ. ಕಷ್ಟ ಪರಿಹಾರ ಮಾಡ್ತಾನೆ ಅಂತ ನಮಸ್ಕಾರ ಮಾಡ್ತಾ ಇದ್ವಿ. ಸಾಕ್ಷೀಭೂತನಾಗಿ ನೋಡ್ತಿರ್ತಾನೆ ಅಂತ ನೋಡ್ತಾ ಇರ್ತಾನೆ ಅವನು. ಅವ್ರವ್ರ ಕರ್ಮಗಳನ್ನ ಅವ್ರವರೇ ಪರಿಹಾರ ಮಾಡ್ಕೋಬೇಕು. ದುಃಖ ನಿವಾರಣೆ ಮಾರ್ಗ ತೋರಿಸ್ತಾನೆ ಹೊರತು ಅವನು ದುಃಖ ನಿವಾರಣೆ ಮಾಡೋದಿಲ್ಲ. ಅದಕ್ಕೆ ಸಾಯಿಬಾಬಾ ಅವ್ರನ್ನ ಪತ್ರಿಜಿಯವರು ಆತರ ಅವ್ರ ಮೂಲಕ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ಅಂತ. ಮತ್ತೆ ನಾವು ಕೆಟ್ಟದ್ದನ್ನ ಮಾಡಿದ್ರೆ ಕೆಟ್ಟದ್ದಾಗತ್ತೆ, ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಮತ್ತೆ ಅರ್ಹತೆ ಸಂಪಾದನೆ ಮಾಡ್ಕೊಂಡ್ರೆ ನಮಗೆ ಏನು ಹೊಂದ್ಬೇಕೋ ಅದನ್ನ ಹೊಂದ್ಕೋತೀವಿ. ಮತ್ ಯಾಕೆ ನಾವು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂದ್ರೆ, ಈಗ ನೀವು ಹೇಳ್ಕೊಟ್ಟಿರೋ ಪ್ರಕಾರ ಅವನು ನಮ್ಗೆ ಅವನನ್ನ ಪ್ರತಿ ಕ್ಷಣ ನಾವು ಸ್ಮರಿಸ್ಕೋಬೇಕು. ಯಾಕೆ ಅಂತಂದ್ರೆ ಭಗವಂತ ನಮ್ಗೆ ಈ 84 ಲಕ್ಷ ಜೀವಕೋಟಿಗಳಲ್ಲಿ ನಮ್ಗೆ ಮನುಷ್ಯ ಜನ್ಮನ ಕೊಟ್ಟಿದ್ದಾನೆ. ಅದಕ್ಕೆ ಮತ್ತೆ ಆತ್ಮದ ಉನ್ನತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾನೆ. ಮತ್ತೆ ಅಜ್ಞಾನದಿಂದ ಹೊರಬರಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾನೆ. ಈಗ ಮೊದ್ಲು ಇದ್ವಲ್ಲ, ಅದಕ್ಕಿಂತ ಈಗೆಲ್ಲ ಉನ್ನತ ಸ್ಥಿತಿಗೆ ಹೋಗ್ತಾ ಇದೀವಿ. ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾನೆ ಅಂತ ಇವಾಗ ಆತರ ಥ್ಯಾಂಕ್ಸ್ ಹೇಳ್ತಾ ಇದೀವಿ, ಕೃತಜ್ಞತೆ ಹೇಳ್ತಾ ಇದೀವಿ. ಮತ್ತೆ ನಮ್ಮ ದೇಹದಲ್ಲಿ ನಡೀತಾ ಇರೋಂತ ಎಲ್ಲಾ ಕ್ರಿಯೆಗಳು ಏನೇನ್ ನಡೀತಾ ಇದೆ ಅದು ನಮಗ್ ಗೊತ್ತಾಗ್ದಂಗೆ ಅವನೇ ನಡ್ಸ್ಕೊಂಡು ಹೋಗ್ತಿರೋದ್ರಿಂದ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಮತ್ತೆ ಸೃಷ್ಟಿಗೆ ನಿಯಮಕ್ಕೆ ಅನುಸಾರವಾಗಿ ನಾವು ಬದುಕ್ಬೇಕು. ಪಾಪ ಭೀತಿಯಿಂದ ಇರ್ಬೇಕು, ದೈವದ ಭೀತಿಯಿಂದ ಅಲ್ಲ. ಜೊತೆಗೆ ನಮಗೆ ನಿಮ್ಮಂತಹ ಗುರುನ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಇವಾಗ ಕೃತಜ್ಞತೆನ ಹೇಳ್ಬೇಕು ಅಂತ ಹೇಳಿದ್ರು ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈಗ ನಾವು ಬಹಳ ಕಷ್ಟ ಅನುಭವಿಸ್ತಾ ಇದೀವಿ ಅಂದ್ರೆ ಏನು ಕಾರಣ ಅದಕ್ಕೆ? ಕಷ್ಟ ಏನು ಸರ್? ಇವಾಗ ನಾವು ಯಾರೋ ಒಬ್ರು ತುಂಬಾ ಕಷ್ಟ ಅನುಭವಿಸ್ತಾ ಇದೀವಿ ಅಂದ್ರೆ ಏನ್ ಕಾರಣ? ಅದೇ ಇದು ಅಜ್ಞಾನ ಸರ್ ಕಾರಣ. ಅವ್ರಿಗೆ ಅಜ್ಞಾನ ಕಾರಣ. ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇಲ್ವಲ್ಲ. ಈಗ ದೇವ್ರ ಮನೆಗ್ ಹೋದ್ರೆ ಸುಮ್ನೆ ಏನ್ ಕೇಳ್ಬೇಕು ಗೊತ್ತೇ ಆಗಲ್ಲ ಸರ್, ಸುಮ್ನೆ ನಿಂತಿರ್ಬೇಕು ಅನ್ಸುತ್ತೆ. ಈಗ ಇಲ್ಲಿ ಸೇರ್ಕೊಂಡ್ಮೇಲಿಂದ ರೂಢಿ ಬಿಡ್ಬಾರ್ದಲ್ಲ ಅಂತ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚುತ್ತಿರೋದಷ್ಟೇ. ಅದೇ ದೈವ ಭೀತಿಯಿಂದ ಏನ್ ಅದೊಂದ್ ಸ್ವಲ್ಪ ಸ್ವಲ್ಪ ಇದೆ ಸರ್ ಇನ್ನೂನು. ಬಟ್ ಈಗ ಅಷ್ಟೇ ಎಲ್ಲ ಇದ್ ಮಾಡಿರೋದು. ಬಟ್ ಒಂದೊಂದ್ಸಲ ಅನ್ಸುತ್ತೆ ಏನು ಪ್ರಯೋಜನನೇ ಇಲ್ವಲ್ಲ ಅಂತ ಅನ್ಸುತ್ತೆ ಸರ್ ಈಗ. ಬಟ್ ದೇವಸ್ಥಾನಕ್ ಹೋಗೋದ್ ಬಿಟ್ಬಿಟ್ಟಿದೀನಿ ಸರ್ ನಾನು ಇವಾಗ 3 months ಇಂದ. ಬಟ್ ಚೇಂಜಸ್ ಅಂತೂ ಗೊತ್ತಾಗ್ತಿದೆ ಸರ್ ನಮ್ಗೆ. ಆಮೇಲೆ ಸರ್ ಒಂದ್ ನಿಮಿಷ, ಅದು ಏನಂದ್ರೆ ಈಗ ನಾವ್ ಇವ್ರಗಳ ಜೊತೆಯಲ್ಲೆಲ್ಲ ಇದೀವಲ್ಲ ನಾವು, ಇವ್ರು ನಮ್ಮನ್ನ ಎಕ್ಸೆಂಟ್ರಿಕ್ ತರ ನೋಡ್ತಾರಲ್ಲ ಈಗ ಏನಕ್ಕೆ ಸರ್? ಅಂದ್ರೆ ಒಂಥರ 700 ಕೋಟಿಯಲ್ಲಿ ನಾವು ಕೆಲವು ಮಂದಿ ಇವತ್ತು ನನ್ ಫ್ರೆಂಡ್ಸ್ ಬಂದಿದ್ರು ಸರ್ ಮನೆಗೆ. ಅವರು ಒಂಥರ ಆಡ್ ಒನ್ ಔಟ್ ಅಂತ ನನ್ನನ್ನ ನೋಡ್ತಾ ಇದ್ರು. ಅನ್ಯಗ್ರಹ ಜೀವಿಗಳಿವ್ರು ಅನ್ಕೊಂಡ್ಬಿಡ್ತಾರ. ಇವ್ರು ಯಾರೋ ಅನ್ಯಗ್ರಹದಿಂದ ಬಂದಿದ್ದಾರೆ, ಅನ್ಯಗ್ರಹ ಜೀವಿ ಅಂತೀವಲ್ಲ ಹಾಗೆ. ಸರ್ ನಾನು ಏನು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಕೂತಿದ್ದೆ. ಅವರೆಲ್ಲ ಗಲಿಬಿಲಿ ಅಂತ ಮಾತಾಡ್ತಾ ಇದ್ರು. ಯಾಕೆ ಚಂಪಾ ಏನು ಮಾತಾಡ್ತಾನೆ ಇಲ್ಲ ಅಂತ. ನಂಗೆ ಮಾತಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಸರ್ ಅವ್ರ ಜೊತೆ. ಬಟ್ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ ನಗ್ತಾ ಇದ್ದೆ ಅಷ್ಟೇ ಹೊರ್ತು ಬೇರೆ ಏನು ರಿಯಾಕ್ಷನ್ ಇರ್ಲಿಲ್ಲ. ಬಟ್ ಅದಕ್ಕೆ ನನ್ನನ್ನು ಈ ತರ ನೋಡ್ತಾ ಇದಾರಲ್ಲ ಅಂತ ನಂಗೆ ಮನ್ಸಿಗೆ ಒಂಥರ ಅನ್ನಿಸ್ತು. ಯಾಕೆ ನಾನು ಏನಕ್ಕೆ ಈ ತರ ಅಂತ ಅನ್ಸ್ತಿದೆ ಸರ್ ನನಗೆ ಇವಾಗ ಸಂಜೆಯಿಂದ. ನಮಗೆ ಅವ್ರ ಮೇಲೆ ಕರುಣೆ ಇರಬೇಕು. ಚೇಂಜ್ ಆಗಿದ್ದು ಸರಿನಾ ತಪ್ಪಾ ಅಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಹೇಳಿದ್ನಲ್ವಾ, ನಮಗೆ ಅವ್ರ ಮೇಲೆ ಅಯ್ಯೋ ಪಾಪ ಅನ್ನೋ ಕರುಣೆ ಇರಬೇಕು. ಏನು ಇನ್ನೂ ಅಜ್ಞಾನದಲ್ಲಿದ್ದಾರಲ್ವಾ ಮತ್ತೆ ಇದಿಲ್ಲ. ಇಷ್ಟು ಜನ ಕೋಟಿ ಜನ ಇದ್ದಾರೆ, ಮತ್ತೆ ಇವ್ರ ಗತಿಯೆಲ್ಲ ಏನು ಸರ್ ಈ ತರ ಆದ್ರೆ? ಇನ್ನು ಎಷ್ಟೋ ಜನ್ಮ ಕಳೆದು ಬರ್ಬೇಕು ಅವರು, 100 ಜನ್ಮಗಳನ್ನ ದಾಟಿ ಬರ್ಬೇಕು. ಅಂದ್ರೆ ಇವ್ರಿಗೆಲ್ಲ ಇನ್ನೂ ತಿಳುವಳಿಕೆನೆ ಬಂದಿಲ್ವಾ? ಇಷ್ಟು ಜನಕ್ಕೆ ಇಷ್ಟು ಕೋಟಿ ಜನ ಇದ್ರೂನು ತಿಳುವಳಿಕೆನೆ ಬಂದಿಲ್ವಾ ಅಂತ. ಅಲ್ವಾ?
ಬರ್ತಾರೆ. ಇನ್ನೂ ಎಷ್ಟೋ ಜನ್ಮಗಳನ್ನ ಕಳೆದು ಬರ್ಬೇಕು, ಇನ್ನೂ ಅವ್ರ ಸಮಯ ಬಂದಿಲ್ಲ. ಬಟ್ ಆದ್ರೂ ಅವರು ಎಲ್ಲ ಪರವಾಗಿಲ್ಲ, ದೂರ ಇರೋ ನಮ್ ಸುತ್ತಮುತ್ತನೇ ಇರೋರ್ನು ನೋಡಿದ್ರೆ ಅದೇ ಏನ್ ಮಾಡೋದು, ಇವ್ರನ್ನೆಲ್ಲ ಹೆಂಗ್ ಕರ್ಕೊಂಡ್ ಬರೋದು ಅಂತ ಅನ್ಸುತ್ತೆ ಸರ್. ಬಲವಂತ ಮಾಡಬಾರ್ದು. ಅವ್ರದ್ದು ಇನ್ನೂ ಬೇರೆ ಪ್ಲಾನಿಂಗ್ ಇರ್ತದೆ, ಅವ್ರ ಇನ್ನೂ ಎಷ್ಟೋ ಜನ್ಮಗಳು ಇರ್ತದೆ. ಇರುತ್ತೆ ಸರ್. ಆದ್ರೂ ನಾವು ನಮ್ಮ ಜೊತೆಲಿರೋರು, ನಮ್ಮ ಒಂದ್ ಸಂಗಡ ಹುಟ್ಟಿ ಬೆಳ್ದವ್ರು, ಅವ್ರನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ ಸರ್ ನಮ್ಗೆ. ಅಯ್ಯೋ ಪಾಪ, ಹೌದು, ಅದೇ ದೇಹ ಭಾವ. ನಾನು ದೇಹ. ಅಲ್ಲ ಅಂದ್ರೂ ಇಷ್ಟು ಬೇಗ ಬಿಡಕ್ ಆಗಲ್ವಲ್ಲ ಸರ್, ಈಗಲ್ವಾ ಸೇರ್ಕೊಂಡಿರೋದು. ಬಟ್ ಕರೆಕ್ಟ್. ಅದಕ್ಕೆಲ್ಲ ನಾವು ಹೌದು, ನಮ್ ಪ್ರಯತ್ನ ನಾವು ಮಾಡ್ಬೇಕು, ಆದ್ರೆ ಬಲವಂತ ಮಾಡಬಾರ್ದು, ಫೋರ್ಸ್ ಮಾಡಬಾರ್ದು. ತಿಳುವಳಿಕೆ ಬಲವಂತ ಏನು? ಮಾಡದೇ ಇದ್ರೆ ಇನ್ನು ಪಾಪ ಹಂಗೆ ಬಿದ್ದು ಒದ್ದಾಡ್ತಾರಲ್ಲ ಅನ್ಸುತ್ತಲ್ಲ ಸರ್. ಹಾ, ಅದೇ ಆ ಜ್ಞಾನ ಹೇಳ್ಬೇಕು. ಪಾಪ ಬಿದ್ದು ಅಡ್ಡಾಡ್ತಾರೆ ಅಂತಂದ್ರೆ ಅವ್ರಿಗೆ ಆ ಸ್ಥಾಯಿ ಬರೋವರೆಗೂ ಅದು ಅರ್ಥ ಆಗೋಲ್ಲ. ಬುದ್ಧಿ లేదు, ಬುದ್ಧಿ ಇಲ್ಲ ಬಟ್ ಅವ್ರಿಗೆ. ಕೇಳಲ್ಲ ಸರ್, ಕೇಳಲ್ಲ ಅವರು. ಅದೇ, ಏನ್ ನನ್ನನ್ನೇ ಸರಿ ಇಲ್ಲ ಅಂತಾರೆ ಸರ್ ಅವರು. ಹೌದು, ಅದಕ್ಕೆ ಹೇಳಿದ್ದು ನೀವೇ ಸರಿ ಇಲ್ಲ ಅಂತಾರ ಅವ್ರು. ಯಾಕೆ ಅಂದ್ರೆ ಅವರಿಗೆ ಆ ಅನುಭವಗಳು ಬೇಕು ಆತ್ಮಕ್ಕೆ. ಅವ್ರು ಇನ್ನೂ ಎಷ್ಟೋ ಜನ್ಮ ದಾಟಬೇಕಾಗಿದೆ. ಆ ದಾಟುವಾಗ ಅಷ್ಟು ಜನ್ಮಗಳಲ್ಲಿ ಅಷ್ಟು ಅನುಭವ ಪಡಿಬೇಕಾಗಿದೆ. ಅಲ್ಲಿವರೆಗೂ ಅದೇನೋ ಪರಿಪಕ್ವ ಆಗಿಲ್ಲ ಅದು ಆತ್ಮ. ಅದಕ್ಕೆ ಅವ್ರಿಗೆ ನೀವು ಜಾಸ್ತಿ ಅದ್ನ ಇನ್ನು ನೀವ್ ಹೇಳ್ದ ತರ ನಾನು ಇನ್ನು ದೇಹ ಭಾವದಲ್ಲಿ ಇರಬಹುದೇನೋ. ಬಟ್ ಇವತ್ತು ನಂಗೆ ಒಂಥರ ಸಂಜೆ ಅವ್ರೆಲ್ಲ ಹೋದ್ಮೇಲೆ ಒಂಥರ ಅನಿಸ್ತವ್ರು ಬಂದ್ ಹೋದ್ಮೇಲೆ, ಅದೇ ಇದು ನಾನ್ ಸರಿನಾ ಅವ್ರ ಸರಿನಾ, ನಾನು ಇಷ್ಟ ಜನ ಅಂತ ಆ ತರ. ಅವ್ರ ಸಮಯ ಬಂದಾಗ ಅವ್ರು ಬರ್ತಾರೆ, ನಿಮಗ್ ಸಮಯ ಬಂದಾಗ ನೀವು ಬಂದಿದ್ದೀರಿ ಅಲ್ವಾ. ಅವರಿಗೂ ಸಮಯ ಬಂದಾಗ ಅವ್ರು ಬರ್ತಾರೆ. ಆತ್ಮ ಪರಿಪಕ್ವ ಆಗಿತ್ತು ಅಂದ್ರೆ ಇದೇ ಜನ್ಮದಲ್ಲಿ ಬರ್ತದೆ, ಅದಕ್ಕೆ ಒಂದು ಟೈಮ್ ಬಂದಾಗ. ಇಲ್ಲ ಅಂದ್ರೆ ಬರಲ್ಲ. ಅದಕ್ಕೆ ಇನ್ ಯಾವ ಜನ್ಮದಲ್ಲಿ ಬರ್ಬೇಕಂತ ಇರ್ತದೋ ಆ ಜನ್ಮದಲ್ಲಿ ಬರ್ತದೆ. ಅದಕ್ಕೆ ಬಲವಂತ ಮಾಡೋ ಅವಶ್ಯಕತೆ ಇಲ್ಲ. ಆವಾಗ್ಲೇ ಬರುತ್ತೆ. ಮತ್ತೆ ಅಷ್ಟಿನ ತನಕ ನರಳ್ತಾರಲ್ಲ ಸರ್ ಅವರು. ಅದು ಅವ್ರ ಕರ್ಮ. ಅದಕ್ಕೆ ನಿಮ್ ಧರ್ಮ ನೀವು ಮಾಡಿದಿರಿ ಅಲ್ವಾ, ಹೇಳಿಕೊಡ್ಬೇಕು ಸತ್ಯ ಏನು ಅಥವಾ ಯಾವುದು ಸರಿಯಾದ ಮಾರ್ಗ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಮಿಸ್ಟೇಕ್ ಇದೆ, ಅಥವಾ ಅವ್ರು ಆ ನರಳಿಕೆಯಿಂದ ಹೊರಗೆ ನೋಡಿ. ದೇವ್ರೇ ನಮ್ ಕಷ್ಟ ಪರಿಹಾರ ಎಲ್ಲ ಮಾಡಲ್ಲ ಅಂದ್ಮೇಲೆ ನೀವ್ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತೀರಿ ಅಲ್ವಾ. ಅಂದ್ರೆ ನಾವು ದೇವ್ರು ಏನ್ ಇನ್ನೂ ದೇಹ ಮಾಡ್ತಾನೆ? ಅಷ್ಟೊಂದು ದೇವ್ರು ದೇಹ ಏನ್ ಭಾವದಿಂದ ಮಾಡಿದ್ದಾನೆ? ದೇವ್ರು ಏನ್ ಮಾಡಿದ್ದಾನೆ? ದುಃಖ ನಿವಾರಣೆಯ ಮಾರ್ಗ ಹೇಳಿದ್ದಾನೆ. ನಾವು ದುಃಖ ನಿವಾರಣೆಯ ಮಾರ್ಗವನ್ನ ತೋರಿಸ್ಬೇಕೇ ಹೊರತು ನಾವು ಅವ್ರನ್ನ ಜಾಸ್ತಿ ಅಂದ್ರೆ ನೀವು ಅಡಿಗೆ ಮಾಡಿ ಊಟ ಬಡಿಸಿ ಕೊಡ್ಬೋದು ಅಷ್ಟೇ. ಕೂರ್ಸ್ಕೊಂಡು ಊಟ ಮಾಡಿಸ್ಲಿಕ್ಕೆ ಆಗ್ತದೆ? ಹೌದಲ್ಲ ಹೇಳಿ. ಊಟ ಮಾಡೋದು ಅವ್ರಿಗೆ. ಅಂದ್ರೂ ಸ್ವಲ್ಪ ಅಂದ್ರೆ ಇನ್ನೂ ದೇಹ ಭಾವದಲ್ಲೇ ಇದೀವಲ್ಲ ನಮಗೆ ಸ್ವಲ್ಪ ಸ್ವಲ್ಪ. ನಮಗೆ ಅದಕ್ಕೆ ಅದು ಅಷ್ಟು ಮೋಹ ಇರ್ತದೆ. ಕಠೋರವಾಗಿ ಬರಕ್ಕಾಗಲ್ಲ ಸರ್, ಕಠಿಣವಾಗಿ ಹೌದು, ಅಂತ ಅನಿಸ್ತು. ನಮಗೆ ಮೋಹ ಇರ್ತದೆ. ಹಾಗಾಗಿ ಏನ್ ಮಾಡೋದು? ಅಯ್ಯೋ, ನಾವಂತೂ ಒಳ್ಳೆ ಮಾರ್ಗಕ್ಕೆ ಬಂದ್ವಿ, ಇವರು ಬಂದಿದ್ರು ಬಟ್ ಪಾಪ. ಅಷ್ಟೊಂದು ಸ್ವಾರ್ಥನೂ ಒಳ್ಳೇದಲ್ವಲ್ಲ ಸರ್. ಅದೇ ಸೊ ಅಲ್ಲಲ್ಲ, ಕರೆಕ್ಟ್. ನಾ ಹೇಳ್ತಾ ಇರೋದೇನು ಅಂದ್ರೆ, ಹೇಳೋದು ತಪ್ಪಲ್ಲ. ಫೋರ್ಸ್ ಮಾಡಿದ್ರೆ ಅವ್ರು ಇರಿಟೇಷನ್ ಆಗ್ತದೆ, ನೀವೇ ಸರಿ ಇಲ್ಲ ಅಂದ್ಬಿಡ್ತಾರೆ. ಹೌದು ಸರ್, ಈಗ ಹಾಗೆ ಆಗಿದ್ದು. ನಾನೇ ಸರಿ ಇಲ್ಲ ಅಂತಾನೆ ಆಡ್ ಒನ್ ಔಟ್ ಮಾಡಿ ಕೂರ್ಸಿದ್ರು ನನ್ನ. ಅವರೇ ಕರೆಕ್ಟ್ ಇದಾರೆ, ನೀವೇ ಸರಿ ಇಲ್ಲ, ನಿಮ್ಗೇನೋ ತಲೆ ಕೆಟ್ಬಿಟ್ಟಿದೆ, ಯಾವ ಗುರು ನಿಡ್ಕೊಂಡಿದೀರಿ. ಸರ್ ಇದೇ ಡೈಲಾಗ್ ಹೇಳಿದ್ರು ನಾನ್ ಬಟ್ನ ಹೇಳಿಲ್ಲ ನಾನು ಅಷ್ಟೇ. ಯಾರೋ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ, ಅವ್ರು ಹಿಂಗೆ ಹೇಳ್ತಾ ಹೇಳ್ತಾ ನಿಮ್ಮನ್ನ ಎಲ್ಲಾ ಬಿಡಿಸ್ಬಿಡ್ತಾರೆ ಅಂತ ಸುಮ್ನೆ ನಿಮಗೆ ಅವ್ರು ಟೀಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಯ್ತಾ, ಅವನಿಗೇನೋ ಮಾಡೋ ಕೆಲ್ಸ ಇಲ್ಲ, ಇವ್ರಿಗೂ ಮಾಡೋ ಕೆಲ್ಸ ಇಲ್ವಾ, ಮನೆ ಮಠ ಬಿಟ್ಕೊಂಡು ಅಂತೇಳಿ ದೊಡ್ಡ ಪುರಾಣ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನೋ ಇಂಟರ್ಫಿಯರ್, ಜಾಸ್ತಿ ಫೋರ್ಸ್ ಮಾಡಬಾರ್ದು, ಒಂದೇ ಸಾರಿ ಹೇಳ್ಬೇಕಂತ ಅಲ್ವಾ. ಸರ್ ನನಗೂ ಅದೇ ಅನುಭವ ಆಯ್ತು ಇವತ್ತು ಸರ್. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ನಲ್ವಾ, ಅಲ್ಲಿ ಎಲ್ಲಾರು ಬರೀ ಮನೆದು ಅದು ಇದು ಏನು ಬರೀ ಅಂದ್ರೆ ಈ ವಿಷಯಗಳನ್ನೇ ಮಾತಾಡೋದು. ನಾವು ಅದೇ ಸ್ವಲ್ಪ ಬಿಟ್ಟಿದೀವಲ್ಲ, ಹೊರಗ್ ಬಂದಿದೀವಲ್ವಾ, ಬರೀ ಅದೇ ಮಾತಾಡ್ತೀವಿ. ಎಲ್ಲಾರು ಇದೇ ಮಾತಾಡ್ತಾರಲ್ಲ, ನನ್ಗೆ ಕಿರಿಕಿರಿ ಆಗ್ತಾ ಇತ್ತು ಸರ್. ಆಮೇಲೆ ಎಲ್ಲಾರು ನೀವೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನಿಜವಾಗ್ಲೂ ಅವ್ರು ಅಜ್ಞಾನದಲ್ಲಿ ಇದಾರೋ ಇಲ್ಲ ಹೇಳಿ. ಹೌದು ಸರ್, ಈಗ ಗೊತ್ತಾಗ್ತಾ ಇದ್ದಾರೆ. ಇದೆ. ಮತ್ತೆ ಎಲ್ಲಾರ್ಗು ಹೆಲ್ತ್ ಇಶ್ಯೂಸ್, ಎಷ್ಟು ಜನ, ಸುಮಾರು ಜನ ನನ್ಗೆ ಅದಾಗಿತ್ತು ಇದಾಗಿತ್ತು ಅಂತ. ಆಮೇಲೆ ಎಲ್ಲಾರ್ಗು ಹೇಳಿದೀನಿ, ಎಲ್ಲಾರ್ಗು ಧ್ಯಾನ ಹೇಳ್ಕೊಡ್ತೀನಿ, ನಮ್ ಸರ್ ಬರ್ತಾರೆ ಒಂದ್ಸರಿ, ಎಲ್ರು ಬರ್ಬೇಕು. ಹೀಗೇನೆ ಅಂದ್ರೆ ತುಂಬಾ ಜನ ಸೇರಿದ್ವಿ. ಇವತ್ತೇನು ವಿಶೇಷ ಪೂಜೆ ಇತ್ತು, ಏನು ಪ್ರತಿಷ್ಠಾಪನೆ ಇತ್ತು, ಲಿಂಗ ಪ್ರತಿಷ್ಠಾಪನೆ. ಅದಕ್ಕೆ ಅಲ್ಲಿ ಹೆಡ್ ಇದಾರಲ್ಲ ಅವ್ರಿಗೂ ಹೇಳಿದೀನಿ, ಹಿಂಗೆ ಒಂದಿನ ಎಲ್ಲಾರ್ನು ಕರ್ಸಿ ನಮ್ಮ ಗುರುಗಳು ಬರ್ತಾರೆ, ಇಲ್ಲಿ ಧ್ಯಾನ ಹೇಳ್ಕೊಡ್ತಾರೆ ಅಂತ ಹೇಳಿದೀನಿ. ಎಲ್ರಿಗೂ ಎಲ್ಲಾ ಆದ್ರೆ ಅದನ್ನ ಹೇಳಲೇಬೇಕು, ಅದನ್ನ ಹೇಳಕ್ಕೂ ಸರಿ ಹೋಗಲ್ಲ ಬಾಯ್ ಬಿಟ್ಟು. ನಿಮ್ಮ ಹತ್ರ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ. ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಎಲ್ರಿಗೂ ತುಂಬಾ ಒದ್ದಾಡ್ತಾ ಇದ್ರು ಪಾಪ ಅಂತ. ಅದಕ್ಕೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದೀನಿ ಸರ್. ಕರ್ಕೊಂಡ್ ಬನ್ನಿ, ನಾವೆಲ್ಲಾನು
ಎಲ್ಲಾರನ್ನೂ ಸೇರಿಸ್ತೀನಿ ಅಂತ ಹೇಳಿದ್ರೆ ಸರ್. ಹಂಗೆ ಇವತ್ತು ಅಲ್ಲಿ ನೋಡಿದ್ರೆ ಬರೀ ಇದೇ ಮಾತಾಡ್ತಾರೆ, ಇದೇ ಇದೆಯಲ್ಲ ಎಲ್ಲಾರ್ಗು ಇದೇ ಕತೆ. ನಾವೀಗ ಸ್ವಲ್ಪ ಅದ್ರಿಂದ ಹೊರಗ್ ಬಂದ್ಬಿಟ್ಟಿದೀವಲ್ಲ, ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಸ್ವಲ್ಪ ಹತ್ತ ದೂರ ದೂರ ಹೋಗೋ ಹಂಗೆ ಅನ್ಸ್ತಾ ಇತ್ತು ಸರ್. ಹೌದು ಸರ್. ಹಂಗ್ ಬರೀ ಆಗ್ತಾ ಇದೆ. ಸೀರೆ, ಬಟ್ಟೆ, ಒಡವೆ, ದೇವ್ರು, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಆತರನೇ ಮಾತುಕತೆ. ಸುಮ್ನೆ ಏನ್ ಅದಕ್ಕೆ ನಾವು ನಿಜ ಒಂದು ಥಾಟ್ ಬಂತು ಸರ್, ತಪ್ಪು ಮಾಡ್ಬಿಟ್ನಾ ಅಂತ ಅನ್ಸ್ಬಿಡ್ತು ಸರ್ ಒಂದ್ಸಲ ನನ್ಗೆ. ಆತರ ಬಂತು ಥಾಟ್ ಅವರೆಲ್ಲ ಮಾಡ್ಬೇಕಾದ್ರೆ, ಬಟ್ ಇಲ್ಲ ಅದಕ್ಕೆ ಆತರ ಅನ್ಸ್ತು ಅಂತ ಹೇಳಿದೆ ಸರ್. ಅದಕ್ಕೆ ಹೇಳೋದು ಸಜ್ಜನರ ಸಂಘ ಯಾಕೆ ಮಾಡ್ಬೇಕಂದ್ರೆ ಇದಕ್ಕೆ. ಏನೋ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ಗೊತ್ತಾ. ಸಜ್ಜನರ ಸಂಘದಿಂದ ಆಗುವ ಲಾಭವೇ ಇದು. ಬಟ್ ಆಗಷ್ಟೇ ಅನ್ನಿಸ್ತು ಸರ್, ಆಮೇಲೆ ಸರಿ ಮತ್ತೆ ಪುನಃ ವಾಪಸ್ ನನ್ನ ಲೋಕಕ್ಕೆ ಬಂದೆ ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನನ್ನ ಬಂಧುಗಳಿಗೆ. ಸರ್, ಭಗವಂತನನ್ನ ಹೇಗೆ ನಮಸ್ಕಾರ ಮಾಡ್ಬೇಕು, ಯಾಕೆ ನಮಸ್ಕರಿಸ್ಬೇಕು? ಇಷ್ಟು ದಿನ ನಾವು ಏನ್ ಮಾಡ್ತಾ ಇದ್ವಿ, ನಾನೇ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ 5 ಗಂಟೆಗೆ ಹೇಳೋದು, 3 ಗಂಟೆಗೆ ಹೇಳೋದು, 2 ಗಂಟೆಗೆ ಹೇಳೋದು, ಯಾರು ಹೇಳ್ತಾರೋ ಅದನ್ನೆಲ್ಲ ವ್ರತಗಳನ್ನ ಆಚರಿಸೋದು. ಅಷ್ಟಾದಾಗ್ಯೂ ಕೂಡ ನಾನು ಯಾಕೆ ಕಷ್ಟಕ್ಕೆ ಈಡಾಗ್ತಾ ಇದ್ದೆ ಅಂತಂದ್ರೆ, ನನ್ನ ಹಳೆಯ ಜನ್ಮದ ಪಾಪ ಕರ್ಮಗಳೇ ನನ್ಗೆ ಕಷ್ಟಗಳಾಗಿ ಬರ್ತಾ ಇದ್ವು ಅಂತ ಗೊತ್ತಾಯ್ತು ಸರ್. ಮತ್ತೆ ಏನಂತಂದ್ರೆ, ನಾವು 700 ಕೋಟಿ ಜನರಲ್ಲಿ ನಾವೆಲ್ಲರೂ ಆಯ್ಕೆಯಾದಂತ ಪರ್ಸನ್ಗಳು. ಇವತ್ತು ನಾವೆಲ್ಲ ಏನಿದ್ದೇವೆ ಅಷ್ಟು ಬೆರಳೆಣಿಕೆ ಅಷ್ಟು ಜನರು 700 ಕೋಟಿ ಜನರಲ್ಲಿ, ಪ್ರಪಂಚದಾದ್ಯಂತ 700 ಕೋಟಿ ಜನರಲ್ಲಿ ಅಲ್ಲಿ ಕೆಲವು ಬೆರಳೆಣಿಕೆ ಅಷ್ಟು ಜನ ನಾವು ದೇವರಿಂದ ಏನಂದ್ರೆ ಸತ್ಯಲೋಕದೆಡೆಗೆ ಪಯಣ ಮಾಡೋದಕ್ಕೆ ಆಯ್ಕೆ ಆದಂತ ಪರ್ಸನ್ಗಳು ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಮತ್ತು ಇವತ್ತು ಜನ ಏನು ದೈವ ಭೀತಿಯನ್ನ ಹೊಂದಿದ್ದಾರೆ, ಅದೇ ದೈವ ಭೀತಿಯನ್ನ ನಾವು ಕರ್ಮ ಭೀತಿಯಾಗಿ ಕನ್ವರ್ಟ್ ಮಾಡ್ಬೇಕು. ನಾವೆಲ್ಲ ಏನ್ ಇವತ್ತು ಇಲ್ಲಿ ಜ್ಞಾನವನ್ನ ಪಡ್ಕೋತಾ ಇದೀವಿ, ನಾವು ಇದನ್ನ ಹೊರಗಡೆ ಹಂಚ್ಬೇಕು. ಯಾರಿಗೆ ಗೊತ್ತಿಲ್ಲ ಅವರಿಗೆ ತೀವ್ರವಾಗಿ ಹಂಚೋ ಕೆಲಸ ಮಾಡ್ಬೇಕು. ಎಷ್ಟೋ ಆತ್ಮಗಳು ಇದಕ್ಕಾಗಿ ಕಾಯ್ತಾ ಇರ್ತವೆ ಸರ್, ಆದ್ರೆ ಗೊತ್ತಿಲ್ಲ ಎಲ್ಲಿ ಯಾವ ಮೂಲೆಯಲ್ಲಿ ವಿಲ ಒದ್ದಾಡ್ತಾ ಇದ್ದಾರೋ. ನಾವ್ ಹೆಂಗೆ ಇಷ್ಟ ದಿನ ಬೆಂದು ಹೋದ್ವು ಕಷ್ಟದಲ್ಲಿ ಈ ಧ್ಯಾನ ಸಿಗದೆ. ನಂಗೆ ಅನಿಸ್ತಾ ಇದೆ ಸರ್, ನನ್ಗೆ ಬೇಗ ಹುಟ್ಟಾನೆ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ. ಅಷ್ಟಾದ್ರೂ ಕೂಡ ಮತ್ತೆ ಇಷ್ಟು ಹಳೆ ಜನ್ಮವನ್ನ ಕಂಪೇರ್ ಮಾಡಿದಾಗ ಈಗ ಬೇಗ ಸಿಕ್ಕಿದೆ ಅಂದಾಗ ನಾವು ಎಷ್ಟು ಇವತ್ತು ಇದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೇವೆ. ಇಷ್ಟು ಏಜ್ ಆದ್ಮೇಲೆ ಸಿಕ್ರುನು ನಾವು ಎಷ್ಟು ತೀವ್ರವಾದ ಸಾಧನೆ ಮಾಡ್ತಾ ಇದ್ದೇವೆ, ಅಸಡ್ಡೆ ಹೇಗೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾತಾಡಿದ್ರು ಮತ್ತೆ ನಾವು ಲೌಕಿಕತೆ ಕಡೆ ಹೋದಾಗ, ಸಂಸಾರದೆಡೆಗೆ ಹೋದಾಗ ಮತ್ತೆ ಬೇಗ ಇನ್ವಾಲ್ವ್ ಆಗೋದಿಲ್ಲ ಸರ್. ಈಗ ಮೊದ್ಲೇ ರೀತಿ ಇದು ಬದಲಾವಣೆ ಅನ್ನೋದು ಬೇಗ ಬರೋದಿಲ್ಲ, ಸ್ವಲ್ಪನೇ ಬರೋದು. ಮತ್ತೆ ನಾವು ಮುಕ್ತಿ ಕರ್ಮಗಳನ್ನ ಅಂದ್ರೆ ಯಾವುವು ಅಂತ ತಿಳ್ಕೊಂಡೆ ಸರ್. ಏನಂತಂದ್ರೆ ಇದು ಮಾಧವ ಸೇವೆ, ಧ್ಯಾನ ಹೇಳ್ಕೊಡೋದು, ಧ್ಯಾನ ಪ್ರಚಾರ ಮಾಡೋದು, ಧ್ಯಾನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದು, ಅದರಲ್ಲಿ ಭಾಗಿಯಾಗುವುದು, ಇವು ಮುಕ್ತಿ ಮಾರ್ಗಗಳು. ಮಾಧವ ಸೇವೆ ಮಾಡುವುದು ಅಂತಂದ್ರೆ ಜನರ ಸೇವೆ ಮಾಡೋದು ಅಲ್ಲ, ಮತ್ತೆ ಮಕ್ಕಳ ಸೇವೆ, ಮಕ್ಕಳ ಗಂಡನ ಸೇವೆ, ತಂದೆ ತಾಯಿಗಳ ಸೇವೆ ಅಲ್ಲ. ಮಾಧವ ಸೇವೆ ಅಂತಂದ್ರೆ ಧ್ಯಾನವನ್ನ ಆದಷ್ಟು ನಾವು ನಮ್ಮಂತೆ ಧ್ಯಾನಿಗಳನ್ನ ಸೃಷ್ಟಿ ಮಾಡೋದು. ಮತ್ತೆ ಆತ್ಮಜ್ಞಾನವನ್ನ ನಾವು ಎಷ್ಟು ತಿಳ್ಕೊಂಡಿರ್ತೇವೋ ಅದನ್ನ ತೀವ್ರವಾಗಿ ಎಲ್ಲಿ ಸಿಗ್ತಾರೋ, ಯಾರು ಸಿಗ್ತಾರೋ ಅವರಿಗೆ ಬೇಗ ಹಂಚೋ ಪ್ರಯತ್ನ ಮಾಡ್ಬೇಕು. ಆದಾಗ್ಯೂ ಕೂಡ ಅಲ್ಲಿ ಎಷ್ಟು ಧ್ಯಾನಕ್ಕಾಗಿ ಒದ್ದಾಡ್ತಾ ಇರ್ತಾವೋ ಆತ್ಮ ಬೇಗ ಬಂದ್ಬಿಡ್ತವೆ ಸರ್. ಅಂತ ಆತ್ಮಗಳಿಗೆ ನಾವು ಈ ಲೋಕವನ್ನ ಪರಿಚಯ ಮಾಡಿಕೊಟ್ಟಿದ್ದ ಒಂದು ಒಳ್ಳೆಯ ಕರ್ಮ ಬರ್ತದೆ ನಮ್ಗೆ. ಮತ್ತೆ ಮೇಡಮ್ ಹೇಳ್ತಿದ್ರು ಧ್ಯಾನ ಅಂತ ಹೇಳಿ. ಇಲ್ಲಿ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 37ನೇ ಶ್ಲೋಕವನ್ನು ಹೇಳಕ್ ಇಷ್ಟಪಡ್ತೇನೆ ಸರ್. ಯಥೈಥಾಂಸಿ ಸಮಿದ್ಧೋಗ್ನಿರ್ಭಸ್ಮ ಸಾತ್ ಕುರು ತೇ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾನಿ ಭಸ್ಮಸಾತ್ ಕುರುತೆ ತಥಾಹ ಅಂತಂದ್ರೆ, ಯಾವ ವಿಧದಿಂದಾಗಿ ಪ್ರಜ್ವಲಿಸುತ್ತಿರುವ ಅಗ್ನಿ ಒಂದು ಕಟ್ಟಿಗೆನ ಸುಟ್ಟು ಬೂದಿ ಮಾಡ್ತದೋ, ಅದೇ ರೀತಿಯಾಗಿ ಈ ಜ್ಞಾನ ಅನ್ನೋ ಆತ್ಮಜ್ಞಾನ ಅನ್ನೋ ಅಗ್ನಿಯು ಏನಾಗ್ತದೆ, ಕರ್ಮಗಳನ್ನ ದಗ್ಧ ಮಾಡ್ತದೆ, ಅಂದ್ರೆ ಸುಟ್ಟು ಹಾಕ್ತದೆ. ಬರೀ ಧ್ಯಾನ ಮಾಡೋದ್ರಿಂದ ನಾವು ಮುಕ್ತಿ ಮಾರ್ಗದೆಡೆಗೆ ಹೋಗೋದಿಲ್ಲ. ಧ್ಯಾನ ಸಾಧನೆಯ ಜೊತೆಗೆ ಜ್ಞಾನವನ್ನ, ಆತ್ಮಜ್ಞಾನವನ್ನ, ಈ ಬ್ರಹ್ಮಜ್ಞಾನವನ್ನ ತೀವ್ರವಾಗಿ ಸಂಪಾದನೆ ಮಾಡ್ತಾ ಹೋಗೋದ್ರಿಂದ ನಾವು ಬೇಗ ಮುಕ್ತಿ ಮಾರ್ಗದೆಡೆಗೆ ಮತ್ತು ಶುದ್ಧ ಸಾತ್ವಿಕ ಆಹಾರ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ,
ಮತ್ತು ಏನಂತಂದ್ರೆ ಮಾನವ ಸೇವೆಗಳನ್ನ ಇವೆಲ್ಲನೂ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಸರ್. ನಮ್ಮ ದೇಹದಲ್ಲಿ ಆತ್ಮ ಇರೋವರೆಗೂ ಇವೆಲ್ಲವುಗಳನ್ನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಸಾಧನೆ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಬಹಳ ಬೇಗ ನಾವು ಏನಂದ್ರೆ ಮೋಕ್ಷವನ್ನ ಹೊಂದುತ್ತೇವೆ ಅನ್ನೋದನ್ನ ತಿಳ್ಕೊಂಡೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ನಾಗರತ್ನ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. ಸರ್, ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳಿದುಕೊಂಡಿರೋದು ಏನಪ್ಪಾ ಅಂತಂದ್ರೆ, ನಾವು ಬಾಹ್ಯವಾಗಿ ಭಗವಂತನನ್ನು ಆರಾಧಿಸುವುದಲ್ಲ, ಆಂತರಿಕವಾಗಿ ಭಗವಂತನನ್ನು ಆರಾಧನೆ ಮಾಡ್ತಾ ಹೋಗ್ಬೇಕಾಗ್ತದೆ. ಅದೇ ತರ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಅಂತಂದ್ರೆ ಮಾನವ ಜನ್ಮ. ಅದಕ್ಕೋಸ್ಕರ ಪುರಂದರದಾಸರು ದಾಸ್ಯ ಸಾಹಿತ್ಯದಲ್ಲಿ ಹೇಳ್ತಾ ಹೋಗ್ತಾರೆ, ಏನಪ್ಪಾ ಅಂದ್ರೆ ಮಾನವ ಜನ್ಮ ಶ್ರೇಷ್ಠವಾದದ್ದು, ಹಾಳ್ ಮಾಡ್ಕೋಬೇಡಿ ಉಚ್ಚಪ್ಪಗಳಿರ ಅಂತ ಅಂದ್ಬಿಟ್ಟು. ಅಂದ್ರೆ ಈ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮದಲ್ಲಿ ಮಾತ್ರ ನಾವು ಭಗವಂತನನ್ನು ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ, ಭಗವಂತನನ್ನು ಸೇರ್ಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ನಾವು ಆತ್ಮರಾದ ನಾವು, ನಮಗೆ ಶರೀರ ಬೇಕು ಧ್ಯಾನ ಸಾಧನೆ ಮಾಡ್ಕೊಳ್ಳಿಕ್ಕೆ, ಮತ್ತು ನಮ್ಮ ಆತ್ಮದ ಪ್ರಣಾಳಿಕೆಯ ಪ್ರಕಾರ ಲಕ್ಷ್ಯ ಮತ್ತು ಗಮ್ಯ ಹೊಂದಬೇಕಾದ್ರೆ, ಜ್ಞಾನವನ್ನು ಸಹ ಪಡಿಬೇಕಾದ್ರೆ ಅದಕ್ಕೆ ತಕ್ಕ ಹಾಗೆ ಶರೀರ ಬೇಕು. ಹಾಗಾಗಿ ಮಾನವ ಜನ್ಮ ಶ್ರೇಷ್ಠವಾದಿತ್ತು. ಅದಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ನಮ್ಗೆ ಕೊಟ್ಟಿದ್ದಾನೆ. ಹಾಗಾಗಿ ಭಗವಂತನಿಗೆ ನಾವು ಯಾವಾಗ್ಲೂ ಗ್ರಾಟಿಟ್ಯೂಡ್ ತಿಳಿಸ್ಬೇಕು, ಕೃತಜ್ಞರಾಗಿರ್ಬೇಕು ಭಗವಂತನಿಗೆ. ಹಾಗಾಗಿ ನೆಕ್ಸ್ಟ್ ಸರ್ ಏನಪ್ಪಾ ಅಂದ್ರೆ, ಗುರುಗಳು ಹೇಳ್ತಾ ಹೋಗ್ತಾರೆ, ಇವತ್ತು ನೀವು ಸಹ ನಾವು ತಿಳಿಸ್ಕೊಟ್ರಿ ಕ್ಲಾಸ್ ಅಲ್ಲಿ, ಏನಪ್ಪಾ ಅಂದ್ರೆ 800 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಧ್ಯಾನಕ್ಕೆ ಬರ್ತಾರೆ, ಅದರಲ್ಲಿ ಧ್ಯಾನಕ್ಕೆ ಬಂದವರು ಅಂದ್ರೆ ಎಷ್ಟೋ ಜನ ಧ್ಯಾನಕ್ಕೆ ಬರ್ತಾರೆ ಅಂದ್ರೆ ಕೋರಿಕೆಗಳನ್ನ ಇಟ್ಕೊಂಡು ಬರ್ತಾರೆ, ತಮ್ಮ ಕೋರಿಕೆ ಈಡೇರದೆ ಹೋದರೆ ಅವ್ರು ಅಲ್ಲೇ ಡಿಸ್ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇನ್ನು ಎಷ್ಟೋ ಜನ ಅದ್ರಲ್ಲಿ ಮುಂದುವರಿತಾ ಹೋಗ್ತಾರೆ. ಅದ್ರಲ್ಲಿ ಮುಂದುವರಿದಂತ ಜನಗಳಲ್ಲಿ, ಧ್ಯಾನಿಗಳಲ್ಲಿ ಎಷ್ಟು ಜನ ಈ ಆತ್ಮಧ್ಯಾನವನ್ನು ಪಡಿತಾ ಹೋಗ್ತಾರೆ. ಅಂದ್ರೆ ಆತ್ಮಧ್ಯಾನ ಪಡೆಯುವುದರಲ್ಲಿ ಶ್ರೇಷ್ಠವಾದದ್ದು ಇದು. ಅದಕ್ಕೋಸ್ಕರ ಗುರುಗಳು ಹೇಳ್ತಾ ಹೋಗ್ತಾರೆ, ಶ್ರೇಷ್ಠರಲ್ಲೇ ಶ್ರೇಷ್ಠರು ನೀವು ಆತ್ಮಜ್ಞಾನವನ್ನು ಪಡಿತಾ ಇದ್ದೀರಾ ಅಂದ್ರೆ. ಅದಕ್ಕೋಸ್ಕರ ನೀವು ಈ ಸಮಯವನ್ನು, ಈ ಜನ್ಮವನ್ನು ಹಾಳು ಮಾಡ್ಕೋಬೇಡಿ, ಯುಟಿಲೈಸ್ ಮಾಡ್ಕೊಳ್ಳಿ, ತೀವ್ರವಾದಂತಹ ಧ್ಯಾನ ಸಾಧನೆ ಮಾಡ್ಕೊಳ್ಳಿ, ಅದೇ ತರ ಜ್ಞಾನವನ್ನು ಸಹ ಪಡ್ಕೊಳ್ಳಿ ಅಂತ ತಟವರ್ತಿ ರಾಗ ಸರ್ ಹೇಳ್ತಾನೆ ಇರ್ತಾರೆ. ಅದು ಸಹ ನೀವು ಇವತ್ತು ಕ್ಲಾಸ್ ಅಲ್ಲಿ ತಿಳಿಸಿಕೊಟ್ರಿ ಸರ್, ಥ್ಯಾಂಕ್ ಯು. ಅದೇ ತರ ಭಗವಂತನಲ್ಲಿ ಭೀತಿ ಇರಬಾರ್ದು, ಕರ್ಮಗಳ ಬಗ್ಗೆ ನಾವು ಭೀತಿ ಇರ್ಬೇಕು. ಅಂದ್ರೆ ಕರ್ಮಗಳೇ ನಮ್ಗೆ ಪುನರಪಿ ಜನನ ಪುನರಪಿ ಅಂದ್ರೆ ಜನ್ಮಗಳಿಗೆಲ್ಲ ಕಾರಣವೇ ಕರ್ಮಗಳು. ನಾವ್ ಯಾವಾಗ ಕರ್ಮ ರಹಿತ ಸ್ಥಿತಿಯನ್ನು ಹೊಂದಿತೇವೋ ಅವಾಗ ನಾವು ಸತ್ಯಲೋಕಕ್ಕೆ ಹೋಗ್ತೀವಿ, ನಮ್ಮ ಆತ್ಮದ ಕೊನೆ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ನಾವ್ ಯಾವಾಗ್ಲೂ ಕರ್ಮದ ಬಗ್ಗೆನೆ ನಮ್ಗೆ ಅವೇರ್ನೆಸ್ ಇರುತ್ತಾ ಹೋಗ್ಬೇಕು, ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅದ್ರಲ್ಲೂ ಮುಕ್ತಿಯ ಕರ್ಮಗಳನ್ನು ಸಹ ನಾವು ಮಾಡ್ತಾ ಹೋಗ್ಬೇಕು. ಮುಕ್ತಿಯ ಕರ್ಮಗಳಿಂದಲೇ ನಾವು ನಮ್ಮ ಆತ್ಮ ಪ್ರಣಾಳಿಕೆಯ ಪ್ರಕಾರ ಲಕ್ಷ್ಯ ಮತ್ತು ಗಮ್ಯವನ್ನು ಸೇರ್ಲಿಕ್ಕೆ ಸಾಧ್ಯವಾಗ್ತದೆ. ಲಕ್ಷ್ಯ ಅಂತಂದ್ರೆ ನಾವು ಪೂರ್ಣಾತ್ಮನಾಗಿ ಸೇರುವುದೇ ಲಕ್ಷ್ಯ. ಪೂರ್ಣಾತ್ಮರಾಗಿ ನಾವು ಪ್ರಿಪೇರ್ ಆಗೋದು, ಅದೇ ಆತ್ಮದ ಲಕ್ಷ್ಯ ಆಗಿರ್ತದೆ. ಗಮ್ಯ ಅಂದ್ರೆ ನಾವು ಬಂದಂತ ಸತ್ಯಲೋಕಕ್ಕೆ ಹೋಗೋದೇ ಗಮ್ಯ. ಇವೆರಡು ನಮ್ಮ ಆತ್ಮದ ಮೇನ್ ಪರ್ಪೋಸ್. ಸೊ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಮುಕ್ತಿಯ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದು. ಪತ್ರಿಜಿ ಗುರುಗಳು ಸಹ ಇದನ್ನೇ ಹೇಳ್ತಾ ಹೋಗ್ತಾರೆ, ನೀವು ಪಾಪ ಕರ್ಮಗಳನ್ನು ಪುಣ್ಯ ಕರ್ಮಗಳನ್ನು ಮಾಡಿದ್ರು ಸಹ ಇದೇ ಲೋಕಗಳಲ್ಲಿ ನೀವು ಸುತ್ತಾನೆ ಇರ್ತೀರ, ಜನನ ಮರಣದಲ್ಲಿ ಸಿಗಾಕೊಂಡಿರ್ತೀರ. ಅದಕ್ಕೋಸ್ಕರ ನೀವು ಮುಕ್ತಿಯ ಕರ್ಮಗಳನ್ನು ಮಾಡ್ತಾ ಹೋಗಿ ಅಂತ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ವೆರಿ ಗುಡ್.